ಧಾರವಾಡ ಕಟ್ಟೆಯ ಮಹನೀಯರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಒಂದು ಉಪನ್ಯಾಸವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಧಾರವಾಡ ಕಟ್ಟೆ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಒಂದು ರಾಷ್ಟ್ರೀಯ ವೇದಿಕೆಯಾಗಿ ಇವತ್ತು ನಾಡಿನಾದ್ಯಂತ ಚಿರಪರಿಚಿತ ಆಗಿರುವುದು ತಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ. ಸಾಕಷ್ಟು ಉಪನ್ಯಾಸ ಮಾಲಿಕೆಗಳನ್ನ ನಿರಂತರವಾಗಿ ಆಯೋಜನೆ ಮಾಡಿಕೊಂಡು ಬಂದಂತಹ ಹೆಗ್ಗಳಿಕೆನೂ ಕೂಡ ಧಾರವಾಡ ಕಟ್ಟೆ ಇದು. ಧಾರವಾಡ ಕಟ್ಟೆ ಶೇಕ್ಸ್ಪಿಯರ್ ನಾಟಕಗಳ ಒಂದು ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿ ಈಗಾಗಲೇ 13 ಉಪನ್ಯಾಸಗಳನ್ನ ಈ ವೇದಿಕೆ ಒಂದು ಮಾಲಿಕೆ ಅಡಿನಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು 14ನೇ ಒಂದು ಉಪನ್ಯಾಸಕ್ಕೆ ನಾವೆಲ್ಲರೂ ಕೂಡ ಭಾಜನ ಆಗ್ತಾ ಇದ್ದೇವೆ. ಅದರ ಜೊತೆಗೆ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಎನ್ನುವಂತಹ ಒಂದು ಉಪನ್ಯಾಸ ಮಾಲಿಕೆಯನ್ನು ಕೂಡ ಧಾರವಾಡ ಕಟ್ಟೆ ಕಳೆದ ಗುರುವಾರದಿಂದ ಪ್ರಾರಂಭ ಮಾಡಿ ಒಟ್ಟು 22 ಉಪನ್ಯಾಸಗಳು ಈ ಒಂದು ಮಾಲಿಕೆ ಅಡಿನಲ್ಲಿ ಜರುಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡ್ಕೊಂಡು ಬರ್ಲಿಕ್ಕೆ ಹಾಗೇನೆ ಧಾರವಾಡ ಕಟ್ಟೆ ಎನ್ನುವಂತಹ ಒಂದು ವೇದಿಕೆ ಎಲ್ಲರ ಮನೆ ಮಾತಾಗ್ಲಿಕ್ಕೆ ನಿಜವಾಗ್ಲೂ ಕಾರಣೀಕರ್ತರು ಯಾರು ಅಂತಂದ್ರೆ ತಾವುಗಳು. ತಮ್ಮ ಪ್ರೀತಿ ಹಾಗೆ ಧಾರವಾಡ ಕಟ್ಟೆಯ ಮೇಲೆ ಇಟ್ಟಂತಹ ತಮ್ಮ ಭರವಸೆ, ಆ ಭರವಸೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ನಿರಂತರವಾಗಿ ಧಾರವಾಡ ಕಟ್ಟೆ ಹೊಸ ಒಂದು ಯೋಜನೆಗಳನ್ನ ಹಾಕಿಕೊಂಡು ನಿರಂತರವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಬರ್ತಾ ಇದೆ. ಇವತ್ತು ಧಾರವಾಡ ಕಟ್ಟೆಯ ಒಂದು ವೇದಿಕೆಯಲ್ಲಿ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ ಇವತ್ತು 14ನೇ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದದ ಇಂಗ್ಲಿಷ್ ಸಹ ಪ್ರಾಧ್ಯಾಪಕರಾಗಿರುವಂತಹ ರುದ್ರೇಶ್ ಅಳ್ಳೊಳ್ಳಿಯವರು ಕೂಡ ಇವತ್ತು ತಮ್ಮ ಉಪನ್ಯಾಸವನ್ನ ಶೇಕ್ಸ್ಪಿಯರ್ನ ಮಚ್ ಅಡೋ ಅಬೌಟ್ ನಥಿಂಗ್ ಎನ್ನುವಂತಹ ನಾಟಕದ ಮೇಲೆ ತಮ್ಮ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ. ಸರ್ಗೆ ನಾನು ಮೊದಲಿಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಸರ್ ತಮಗೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡ ಕಟ್ಟೆಯ ರೂವಾರಿಗಳು ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಕೂಡ ಇದ್ದಾರೆ. ಸರ್ಗೂ ಕೂಡ ಆತ್ಮೀಯ ಒಂದು ಸ್ವಾಗತವನ್ನ ಕೋರ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು, ಸಾಹಿತ್ಯಾಸಕ್ತರು, ಸಾಹಿತ್ಯ ಪ್ರೇಮಿಗಳು, ವಿದ್ಯಾರ್ಥಿಗಳು ಕೂಡ ಉಪಸ್ಥಿತ ಇದ್ದಾರೆ. ಎಲ್ಲ ಹಿರಿಯರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತೇನೆ. ಮಚ್ ಅಡೋ ಅಬೌಟ್ ನಥಿಂಗ್ ಈ ಒಂದು ನಾಟಕ ಹಾಸ್ಯ, ವ್ಯಂಗ್ಯ ಹಾಗೆ ನಾಟಕೀಯ ಘಟನೆಗಳನ್ನ ಒಳಗೊಂಡಿದ್ರು ಕೂಡ ಅದರ ಆಂತರ್ಯದಲ್ಲಿ ಮಾನವ ಸಂಬಂಧಗಳ ಬಗ್ಗೆ ಗಂಭೀರವಾದಂತಹ ಒಂದು ಚಿಂತನೆ ಇದೆ ಅಂತ ನನಗೆ ಅನ್ಸುತ್ತೆ. ಈ ಒಂದು ಮಾತುಗಳನ್ನ ಪೂರಕವಾಗಿ ಹೇಳ್ತಾ ಇವತ್ತಿನ ಉಪನ್ಯಾಸಕರನ್ನ ಮತ್ತೊಮ್ಮೆ ನಾನು ಸ್ವಾಗತ ಕೋರಿ ಅವರ ವಿಷಯ ಮಂಡನೆಗೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಅವರು ಮೊದಲಿಗೆ 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಾತುಗಳಿರುತ್ತೆ. ಆ ನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ತಾವೆಲ್ಲರೂ ಕೂಡ ಆಡಿಯೋ ವಿಡಿಯೋನ ಮ್ಯೂಟ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಮಧ್ಯದಲ್ಲಿ ಏನಾದ್ರೂ ವಿಷಯ ಹಂಚಿಕೆ ಇದ್ರೆ ದಯವಿಟ್ಟು ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ತಾವು ಶೇರ್ ಮಾಡಬಹುದು ಅಂತ ಹೇಳ್ಕೊಳ್ತಾ ಸರ್ಗೆ ಅವರ ಮಾತುಗಳಿಗಾಗಿ ವೇದಿಕೆನ ಬಿಟ್ಕೊಡ್ತಾ ಇದ್ದೀನಿ. ಸರ್ ಪ್ಲೀಸ್. ಧನ್ಯವಾದಗಳು ಮೇಡಮ್. ಧಾರವಾಡ ಕಟ್ಟೆಯ ರೂವಾರಿಗಳು, ಕಟ್ಟೆಯ ಅಧ್ಯಕ್ಷರು ಆಗಿರುವಂತಹ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡೋಣೂರ್ ಸರ್ ಅವರೇ, ಹಾಗೂ ಕಟ್ಟೆಯ ಎಲ್ಲ ಸಂಚಾಲಕರೇ ಮತ್ತು ನೆರೆದಿರ್ತಕ್ಕಂಥ ನನ್ನ ಸಹೋದ್ಯೋಗಿಯವರ ಹಿರಿಯರೇ, ವಿದ್ಯಾರ್ಥಿಗಳೇ, ನಾನು ಧಾರವಾಡ ಕಟ್ಟೆಗೆ 2ನೇ ಬಾರಿಗೆ ಆಗಮಿಸ್ತಾ ಇದ್ದೀನಿ ಮಾತುಗಾರನಾಗಿ ಮಾತನಾಡಲಿಕ್ಕೆ. ಮೊದಲ ಬಾರಿಗೆ ನನಗೆ ಬ್ರೇವ್ ನ್ಯೂ ವರ್ಲ್ಡ್ ಅನ್ನುವ ಕೃತಿಯನ್ನು ಕುರಿತು ಮಾತನಾಡಲಿಕ್ಕೆ ಕಟ್ಟೆ ನನಗೆ ಅವಕಾಶ ಮಾಡಿಕೊಟ್ಟಿತ್ತು. ಆ ಮಾತುಗಳನ್ನ ಕೇಳಿ ನನಗೆ ಪ್ರೋತ್ಸಾಹ ನೀಡಿ ನೀವು ಚೆನ್ನಾಗಿ ಮಾತನಾಡಬಲ್ರಿ ಅಂತ ಹೇಳಿ ನನ್ನನ್ನು ಹುರಿದುಂಬಿಸಿ ಮತ್ತೆ ನನ್ನ ಮಾತಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಡೋಣೂರ್ ಸರ್ ಆದಿಯಾಗಿ ಕಟ್ಟೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಆರಂಭದಲ್ಲಿಯೇ ಹೇಳ್ತಾ, ಇವತ್ತು ನಾನು ಶೇಕ್ಸ್ಪಿಯರ್ನ ಮಚ್ ಅಡೋ ಅಬೌಟ್ ನಥಿಂಗ್ ಒಂದು ಪ್ರಮುಖ ಕಾಮಿಡಿ ಈ ಕುರಿತಾಗಿ ಕೆಲವು ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಹೇಳೋದಕ್ಕೆ ಇಲ್ಲಿದ್ದೇನೆ. ಈ ನಾಟಕವನ್ನು ಕುರಿತು ಮಾತನಾಡಬೇಕಾದ್ರೆ ನನಗೆ ಇರುವಂತಹ ಗೊಂದಲ, ಸಿನಿಮಾ ಆಗಿ ಈ ನಾಟಕ ಬಂದಾಗ ಅದು 2 ಗಂಟೆಗಿಂತಲೂ ಹೆಚ್ಚಿನ ಕಾಲಾವಧಿಯಲ್ಲಿದೆ. ಇದನ್ನ ನಾವು ಓದೋದಕ್ಕೆ ಪ್ರಯತ್ನ ಪಟ್ಟರೆ ದಿನಗಟ್ಟಲೆ ಬೇಕಾಗ್ಬೋದು. ಆಮೇಲೆ ಇದರ ಫಿಲಾಸಫಿಯನ್ನ, ತತ್ವವನ್ನ ಮತ್ತು ಇದರ ಪ್ರಮುಖ ಅಂಶಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗ್ತದೆ. ಇಂತಹ ಒಂದು ಪ್ರಮುಖ ಶೇಕ್ಸ್ಪಿಯರ್ನ ನಾಟಕವನ್ನ
1 ಗಂಟೆಯಲ್ಲಿ ಹೇಗೆ ಮಾತಾಡಬಹುದು, ಅದನ್ನು ಹೇಗೆ ನಾನು ತಲುಪಿಸಬಹುದು ಅಂತ ಯೋಚನೆ ಮಾಡ್ತಾನೆ ಒಂದು ಅಳುಕಿನೊಂದಿಗೆ ನಾನು ಈ ಮಾತುಗಳನ್ನ ಆರಂಭಿಸ್ತಾ ಇದ್ದೇನೆ. ಈ ನಾಟಕವನ್ನ ನಾನು ಆರಂಭದಿಂದ ಓದಕ್ಕಿಂತ ಬದಲಾಗಿ ನಾಟಕದ ಕೊನೆಯ ಒಂದು ಲೈನ್ ಅಲ್ಲಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಈ ನಾಟಕದ ಪ್ರಮುಖ ಪಾತ್ರಧಾರಿ ಒಂದು ಪಾತ್ರ ಬೆನೆಡಿಕ್ ಅಂತ ಹೇಳಿ. ಆ ಬೆನೆಡಿಕ್ ನಾಟಕದ ಕೊನೆಯಲ್ಲಿ 5ನೇ ಅಂಕದ 4ನೇ ದೃಶ್ಯದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಫಾರ್ ಅ ಮ್ಯಾನ್ ಇಸ್ ಅ ಗಿಡ್ಡಿ ಥಿಂಗ್ ಅಂತ. ಫಾರ್ ಅ ಮ್ಯಾನ್ ಇಸ್ ಅ ಗಿಡ್ಡಿ ಥಿಂಗ್. ಈ ಲೈನೇ ಸಾಕು ಶೇಕ್ಸ್ಪಿಯರ್ನ ಈ ನಾಟಕದ ಇಡೀ ತತ್ವವನ್ನ ಹೇಳುವಂಥದ್ದು. ಗಿಡ್ಡಿ ಅಂತ ಹೇಳಿದ್ರೆ ಕನ್ಫ್ಯೂಸ್ಡ್ ಆಗುವಂಥವನು, ಗಿಡ್ಡಿ ಅಂತ ಹೇಳಿದ್ರೆ ಅಸ್ಥಿರವಾಗಿರ್ತಕ್ಕಂಥವನು, ಮನುಷ್ಯನೇ ಒಂದು ತರದ ಚಂಚಲ ಸ್ವಭಾವದವನು, ಅಸ್ಥಿರವಾಗಿರುವವನು, ಸರಳವಾಗಿ ಮೋಸಕ್ಕೆ ಒಳಗಾಗುವವನು, ಈಸಿಲಿ ಡಿಸೀವ್ಡ್ ಅಂತ. ಈ ಥರದ ವ್ಯಕ್ತಿತ್ವವನ್ನು ಹೊಂದಿರುವ ಮನುಷ್ಯ. ಅಂಡ್ ಇಟ್ ಈಸ್ ಮೈ ಕನ್ಕ್ಲೂಷನ್, ಫಾರ್ ಅ ಮ್ಯಾನ್ ಇಸ್ ಎ ಗಿಡ್ಡಿ ಥಿಂಗ್ ಅಂಡ್ ಇಟ್ ಈಸ್ ಮೈ ಕನ್ಕ್ಲೂಷನ್ ಅಂತ ಆ ಪಾತ್ರ ಹೇಳುತ್ತೆ. ಅದು ಶೇಕ್ಸ್ಪಿಯರ್ನ ಮಾತು ಆಗಿರ್ಬೋದು. ಮನುಷ್ಯನೇ ಒಂದು ಬಗೆಯ ದುರ್ಬಲ ಜೀವಿ, ಚಂಚಲ ಜೀವಿ, ಮತ್ತು ಇದು ನನ್ನ ತೀರ್ಮಾನ ಅಂತ ಹೇಳ್ತಾನೆ ಆ ಮಾತಿನಲ್ಲಿ ಪಾತ್ರದಲ್ಲಿ, ಮತ್ತು ಶೇಕ್ಸ್ಪಿಯರ್ನ ಅಭಿಪ್ರಾಯ ಅಂತ ನಾವು ಅಂದ್ಕೊಳ್ಬಹುದು. ಸೊ ಹೀಗೆ ಒಂದು ಫಿಲಾಸಫಿಕಲ್ ದೃಷ್ಟಿಕೋನದಿಂದಲೂ ಸಹಿತ ಈ ನಾಟಕವನ್ನ ನಾವು ನೋಡಬಹುದಾಗಿದೆ. ಇದು ಕಾಮಿಡಿ. 1598-99 ಅವಧಿಯಲ್ಲಿ ಶೇಕ್ಸ್ಪಿಯರ್ ಬರೆದಿರಬಹುದಾದ ಕಾಮಿಡಿ, ಮತ್ತು ಅದೇ ವರ್ಷ ಬಹುಶಃ ಇದು ಸ್ಟೇಜ್ಗೆ ಬಂದಿರಬಹುದು ಅಂತ ವಿಮರ್ಶಕರು ಹೇಳ್ತಾರೆ. ಗ್ಲೋಬ್ ಥಿಯೇಟರ್ನಲ್ಲಿ ಲಾರ್ಡ್ ಚಂಬರ್ಲಿನ್ಸ್ ಮೆನ್ ಅಂದ್ರೆ ಶೇಕ್ಸ್ಪಿಯರ್ನ ಕಂಪನಿಯವರೇ ಈ ನಾಟಕವನ್ನು ಮೊದಲ ಬಾರಿಗೆ ಮಾಡಿರಬಹುದು ಅಂತ ಹೇಳಿ. 1899 ಘಟಕದಲ್ಲಿ ಬಂದಿರುವ ಈ ನಾಟಕ ಶೇಕ್ಸ್ಪಿಯರ್ನ ಉಳಿದೆಲ್ಲ ಕಾಮಿಡಿಗಳಿಗಿಂತ ಹೆಚ್ಚು ಮ್ಯಾಚೂರ್ಡ್ ಆದ ಪ್ರೌಢ ಕಾಮಿಡಿ ಅಂತ ವಿಮರ್ಶಕರು ಇದನ್ನು ಒಪ್ಪಿದ್ದಾರೆ. ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ರೆ ಇದು ಸಹಿತ ಮ್ಯಾಕ್ಬೆತ್ ಮತ್ತು ಲಿಯರ್ ಅಥವಾ ಹ್ಯಾಮ್ಲೆಟ್ ನಂತಹ ಒಂದು ಗಂಭೀರ ನಾಟಕವಾಗಿ ಮಾರ್ಪಡಬಹುದಿತ್ತು ಅಂತ. ಆ ನಾಟಕಗಳಲ್ಲಿ ಇರುವಂತಹ ಡಿಸೀವಿಂಗ್, ರೂಮರ್, ಆಮೇಲೆ ಈ ಸಾಮಾಜಿಕ ನಡವಳಿಕೆಗಳು, ಅದಕ್ಕೆ ಹೋಲುವಂತಹ ಹಲವಾರು ಘಟನೆಗಳು ಈ ನಾಟಕದಲ್ಲೂ ಬರೋದ್ರಿಂದ ಇದು ಕಾಮಿಡಿಯೂ ಆಗಿ ಪ್ರಮುಖವಾಗಿದೆ. ಹಾಗೆ ಇದು ಫಿಲಾಸಫಿಕಲ್ ದೃಷ್ಟಿಕೋನದಿಂದಲೂ ಸಹಿತ ಒಂದು ಪ್ರಮುಖವಾಗಿರ್ತಕ್ಕಂಥ ನಾಟಕವಾಗಿದೆ. ಸೊ ಇಡೀ ಆ ಒಂದು ಲೈನಲ್ಲಿ ನಾನು ಈಗಾಗಲೇ ಹೇಳಿದಂತೆ ಶೇಕ್ಸ್ಪಿಯರ್ ಒಂದೇ ಸಾಲಿನಲ್ಲಿ ತನ್ನ ಸಂಪೂರ್ಣ ಕಾಮಿಡಿ ವರ್ಷನ್ ಅನ್ನೇ ಹಿಡಿದಿಟ್ಟಿದ್ದಾನೆ. ಇಡೀ ತನ್ನ ಫಿಲಾಸಫಿಯನ್ನ ಈ ನಾಟಕದಲ್ಲಿ ಹೇಳೋದಕ್ಕೆ ಹೊರಟಿದ್ದಾನೆ ಅಂತ ಹೇಳ್ಬೋದು. ನಮಗೆ ಗೊತ್ತಿದೆ, ಶೇಕ್ಸ್ಪಿಯರ್ನ ಯಾವ ನಾಟಕವೂ ಇನ್ನೊಂದು ನಾಟಕದ ಜೊತೆಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಈ ನಾಟಕ ಅದರ ಹಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಶೇಕ್ಸ್ಪಿಯರ್ನ ಪ್ರತಿಯೊಂದು ನಾಟಕವೂ ವಿಭಿನ್ನವೇ. ಇದು ಸಹಿತ ಹಾಗೆ ವಿಭಿನ್ನ ಮತ್ತು ಅನನ್ಯವಾಗಿರ್ತಕ್ಕಂಥ ಒಂದು ಕೃತಿ ಅಂತ ಮಾತ್ರ ನಾವು ಇದನ್ನ ಹೇಳಲಿಕ್ಕೆ ಸಾಧ್ಯ. ಇಡೀ ನಾಟಕದ ಘಟನೆ ನಡೆಯೋದು ಇಟಲಿ ದೇಶದ ಮೆಸ್ಸಿನಾ ಎನ್ನುವ ನಗರದಲ್ಲಿ. ಮೆಸ್ಸಿನಾ ಎನ್ನುವಂತಹ ಒಂದು ನಗರ, ಆ ನಗರದಲ್ಲಿ ಈ ನಾಟಕ ನಡೀತಾ ಹೋಗ್ತದೆ. ಇದು ಮುಖ್ಯವಾಗಿ ಅಪಿಯರೆನ್ಸ್ ಮತ್ತು ರಿಯಾಲಿಟಿ, ಅಂದ್ರೆ ವಾಸ್ತವ ಮತ್ತು ಅಪಿಯರೆನ್ಸ್ ಕಾಣುವುದು, ಮತ್ತು ರೂಮರ್ ಮತ್ತು ಟ್ರುತ್. ರೂಮರ್ ಅಂತ ಹೇಳಿದ್ರೆ ನಾವು ಈ ಗಾಳಿ ಮಾತು ಮತ್ತು ಸತ್ಯ, ಇವುಗಳ ಒಂದು ಕನ್ಫ್ಯೂಷನ್ ಅನ್ನ, ಇವುಗಳ ನಡುವಿನ ಸಂಬಂಧವನ್ನ ವಿವರಿಸ್ತಾ ಹೋಗುವಂತ ನಾಟಕವಾಗಿದೆ. ಇದು ಶೇಕ್ಸ್ಪಿಯರ್ನ ಸೋಷಿಯಲ್ ಕಾಮಿಡಿ ಅಂತ ಹೇಳ್ಬೋದು. ರೊಮ್ಯಾಂಟಿಕ್ ಕಾಮಿಡಿ ಇದು ಹೌದು, ಶೇಕ್ಸ್ಪಿಯರ್ನ ರೊಮ್ಯಾಂಟಿಕ್ ಕಾಮಿಡಿನೇ, ಆದ್ರೆ ಇದನ್ನ ಸೋಷಿಯಲ್ ಕಾಮಿಡಿ ಅಂತಾನು ಹೇಳ್ಬೋದಾಗಿದೆ. ಈ ನಾಟಕ ಒಂದು ತರದ ಮಾಸ್ಕ್ ನಾಟಕ. ಇಲ್ಲಿ ಲ್ಯಾಂಗ್ವೇಜ್, ಭಾಷೆಯು ಸಹಿತ ಒಂದು ಆಯುಧವಾಗಿ ಬಳಕೆಯಾಗಬಹುದು ಅನ್ನೋದನ್ನ ಶೇಕ್ಸ್ಪಿಯರ್ ತೋರಿಸಿಕೊಟ್ಟಿದ್ದಾನೆ. ಈವ್ಸ್ ಡ್ರಾಪಿಂಗ್ ಮತ್ತು ಓವರ್ ಹಿಯರಿಂಗ್, ಅಂದ್ರೆ ಈ ರೂಮರ್ ಮಾಡೋದು, ಗಾಳಿ ಸುದ್ದಿಗಳನ್ನು ಹರಡುವುದು, ಹಿಂದೆಯಿಂದ ಮಾತನಾಡುವುದು, ಇವುಗಳ ಮೂಲಕ ಶೇಕ್ಸ್ಪಿಯರ್ ಸತ್ಯವನ್ನು ಹುಡುಕುವ ಪ್ರಯತ್ನವನ್ನ ಈ ನಾಟಕದಲ್ಲಿ ಮಾಡಿದ್ದಾನೆ. ಇದರ ಶ್ರೇಷ್ಠತೆ ಅನ್ನೋದೇ ಇದರ ಡ್ಯುಯಾಲಿಟಿಯಲ್ಲಿದೆ, ಇದರ ದ್ವಂದ್ವದಲ್ಲಿದೆ. ದ್ವಂದ್ವ ಏನು ಅಂತ ಹೇಳಿದ್ರೆ, ಇದು ಒಂದು ಹಾಸ್ಯ ನಾಟಕವೂ ಹೌದು, ಈಗಾಗಲೇ ಹೇಳಿದಂತೆ ಇದೊಂದು ಫಿಲಾಸಫಿಕಲ್ ಆಗಿರತಕ್ಕಂಥ ನಾಟಕವೂ ಆಗಲಿದೆ. ನಾಟಕದಲ್ಲಿ ಪ್ರಮುಖವಾಗಿ ಬಿಯಾಟ್ರಿಸ್ ಮತ್ತು ಬೆನೆಡಿಕ್ ಎನ್ನುವ 2 ಪಾತ್ರಗಳಿವೆ. ನಾವು ಇವರನ್ನ ಪ್ರೊಟಗಾನಿಸ್ಟ್ ಅಂತ ಕರಿಬಹುದಾ, ಮುಖ್ಯ ಪಾತ್ರಗಳಂತ ಹೇಳ್ಬೋದಾ ಅಂತ ಹೇಳಿದ್ರೆ ಹಾಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ನಾಟಕ ಉಳಿದ ಶೇಕ್ಸ್ಪಿಯರ್ ನಾಟಕಗಳಂತೆ 2 ಪ್ಲಾಟ್ ಅನ್ನು ಹೊಂದಿರತಕ್ಕಂಥದ್ದು. ಒಂದು ಪ್ಲಾಟ್ನಲ್ಲಿ ಇದು ಬೆನೆಡಿಕ್ ಮತ್ತು ಬಿಯಾಟ್ರಿಸ್ನ ಕಥೆ ಆದ್ರೆ, ಇನ್ನೊಂದು ಪಾರ್ಟ್ನಲ್ಲಿ ಕ್ಲಾಡಿಯೋ ಮತ್ತು ಹೀರೋ ಅವರಿಬ್ಬರ ಕಥೆಯಾಗಿ ಇದು ಇದೆ. ಹಾಗಾಗಿ ಅವರು ಸಹಿತ ಈ ನಾಟಕದ ಪ್ರಮುಖ ಪಾತ್ರಗಳೇ. ಬಿಯಾಟ್ರಿಸ್ ಮತ್ತು ಬೆನೆಡಿಕ್ ಅವರ ವಿಟ್ಟಿ ಕನ್ವರ್ಸೇಷನ್, ಅಂದ್ರೆ ಈ ಜಾಣ್ ನುಡಿ ಚತುರೋಕ್ತಿ ಅಂತ ಹೇಳ್ತೀವಲ್ಲ, ಆ ತರದ ಕನ್ವರ್ಸೇಷನ್ ಇಡೀ ನಾಟಕದಲ್ಲಿ ತುಂಬಿಕೊಂಡಿದೆ. ಆ ತರದ ಸಂಭಾಷಣೆಗಳಾಗಿ ಈ ನಾಟಕ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇದರ ಶೀರ್ಷಿಕೆಯನ್ನು ಅನುವಾದಿಸ್ತಾ ಎನ್ ಮೂರ್ತಿರಾಯರು ಇದಕ್ಕೆ ಮಚ್ ಅಡೋ ಅಬೌಟ್ ನಥಿಂಗ್ ಅನ್ನೋದನ್ನ ಗಲಿಬಿಲಿಯ ಗೋಪುರ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ಅಂದ್ರೆ
ಈ ನಾಟಕದ ಟೈಟ್ಲ್ ಹೇಳ್ತದೆ, ಇಲ್ಲಿ ಅಂಥದ್ದೇನೂ ಪ್ರಮುಖ ಘಟನೆಗಳಿಲ್ಲ, ಆದ್ರೆ ಇಡೀ ನಾಟಕದ ಪೂರ್ತಿ ಗಲಿಬಿಲಿ ಇದೆ ಅಂತ. ನಾಟಕದ ಪೂರ್ತಿ ಏನೋ ಒಂಥರದ ಗೊಂದಲದ ವಾತಾವರಣ ಇದೆ. ಹಾಗೆ ನೋಡಿದ್ರೆ ಅಲ್ಲಿ ವಾಸ್ತವವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಯಾವ ಕ್ರಿಯೆಗಳೂ ಇಲ್ಲ. ಮನುಷ್ಯ ಇರೋದೇ ಹಾಗೆ, ಪ್ರಮುಖವಾಗಿರುವುದನ್ನು ಬಿಟ್ಟು ಅಪ್ರಮುಖವಾಗಿರುವುದರ ಕಡೆಗೆ ಯಾವಾಗಲೂ ಹೆಚ್ಚಿನ ಗಮನವನ್ನು ಕೊಡ್ತಾನೆ ಅನ್ನುವ ಅಭಿಪ್ರಾಯವನ್ನ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಒತ್ತಿ ಹೇಳಿದ್ದಾನೆ ಅಂತ ನಾವು ಅಭಿಪ್ರಾಯ ಪಡಬಹುದು. ಈ ನಾಟಕ ಸಮಾಜದ ಲೋಕಕ್ಕೆ ಒಂದು ರೀತಿಯ ಕನ್ನಡಿಯನ್ನ ಹಿಡಿಯತಕ್ಕಂಥ ನಾಟಕವಾಗಿದೆ. ಪೆಟ್ರಿಯಾರ್ಕಲ್ ಕೋಡ್ಸ್, ಪಿತೃಪ್ರಧಾನ ವ್ಯವಸ್ಥೆಯನ್ನ, ಜೆಂಡರ್ಡ್ ಹಾನರ್ ಅಂದ್ರೆ ಲಿಂಗ ಸಂಬಂಧಿತ ಗೌರವ ಅಗೌರವ ಪ್ರಶ್ನೆಗಳನ್ನ ಮತ್ತು ಕಮ್ಯುನಲ್ ಗೇಜ್ಗಳನ್ನ ಹೊಂದಿರತಕ್ಕಂಥ ನಾಟಕ ಇದಾಗಿದೆ. ಹೀರೋನ ಮೌನ ಮತ್ತು ಬಿಯಾಟ್ರಿಸ್ನ ಧೈರ್ಯ ಎರಡು ಮನೋಭಾವಗಳನ್ನ ನಾಟಕದಲ್ಲಿ ಪ್ರತಿನಿಧಿಸ್ತಾನೆ. ಎರಡು ಪ್ರಮುಖ ಪಾತ್ರಗಳು, ಬಿಯಾಟ್ರಿಸ್ ಮತ್ತು ಹೀರೋ, ಮಹಿಳಾ ಕ್ಯಾರೆಕ್ಟರ್ಗಳು, ವಿಮೆನ್ ಕ್ಯಾರೆಕ್ಟರ್. ಹೀರೋ ಅನ್ನೋದು ನಾವು ಯೂಶುವಲಿ ಕನ್ಫ್ಯೂಸ್ ಆಗಬಹುದಾಗಿರ್ತಕ್ಕಂಥದ್ದು. ಹೀರೋ ಅನ್ನೋದು ಇಲ್ಲಿ ಬರುವ ಲಿಯೋನಾಟೋ ಎನ್ನುವ ಒಬ್ಬ ಸಾಮಂತನ ಮಗಳ ಪಾತ್ರ. ಹೀರೋ ಅತ್ಯಂತ ಮೌನಿಯಾಗಿರುವ ಮತ್ತು ಅತಿ ಹೆಚ್ಚು ಮಾತುಗಳಾಗಿರುವ ಬಿಯಾಟ್ರಿಸ್. ಎರಡು ಪಾತ್ರಗಳನ್ನ ಜೆಕ್ಸ್ಟಪೋಸ್ ಮಾಡೋದ್ರ ಮೂಲಕ, ಎರಡು ಪಾತ್ರಗಳನ್ನ ಒಂದಕ್ಕೊಂದು ವಿರುದ್ಧವಾಗಿ ಸೃಷ್ಟಿಸುವುದರ ಮೂಲಕ ಎರಡು ವಿಭಿನ್ನ ವ್ಯಕ್ತಿತ್ವಗಳ, ಮಹಿಳಾ ವ್ಯಕ್ತಿತ್ವಗಳ ಚಿತ್ರಣವನ್ನು ಶೇಕ್ಸ್ಪಿಯರ್ ಕೊಡ್ತಾನೆ. ಕೆಲವು ವಿಮರ್ಶಕರ ಅಭಿಪ್ರಾಯದಂತೆ ಒಂದು ಗಟ್ಟಿಯಾದ ಫೆಮಿನಿಸ್ಟಿಕ್ ಪಾತ್ರವನ್ನ, ಮಹಿಳಾವಾದಿ ಪಾತ್ರವನ್ನು ಹೊಂದಿರತಕ್ಕಂಥ ಶೇಕ್ಸ್ಪಿಯರ್ನ ಪ್ರಥಮ ನಾಟಕ ಇದಾಗಿದೆ ಅಂತ. ಇಲ್ಲಿ ಬರುವ ಬಿಯಾಟ್ರಿಸ್ ಎನ್ನುವ ಪಾತ್ರ ಅದು ಆ ಕಾಲದಲ್ಲಿ ಮಹಿಳಾ ಪರ ಧ್ವನಿಗಳನ್ನ ಹೇಳುವಂತಹ, ಮಹಿಳಾ ಪರ ಆಶಯಗಳನ್ನ ವ್ಯಕ್ತಪಡಿಸುವಂತಹ ಒಂದು ಗಟ್ಟಿ ಸ್ವತಂತ್ರವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಪಾತ್ರ ಬಿಯಾಟ್ರಿಸ್ನ ಪಾತ್ರವಾಗಿದೆ. ಹೀಗಾಗಿ ಶೇಕ್ಸ್ಪಿಯರ್ ಹಲವಾರು ವಿಷಯಗಳನ್ನ ಈ ನಾಟಕದಲ್ಲಿ ತಂದಿದ್ದಾನೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈ ನಾಟಕದ ಶೀರ್ಷಿಕೆಯನ್ನ ಕುರಿತು ನಾನೀಗಾಗಲೇ ಚರ್ಚೆ ಮಾಡಿದೆ. ಇದು ಇತರ ನಾಟಕಗಳಿಗಿಂತ ಹೇಗೆ ಭಿನ್ನ ಅನ್ನೋದನ್ನು ಸಹಿತ ಒಂದು 2-3 ಮಾತುಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೇಕ್ಸ್ಪಿಯರ್ನ ಮಿಡ್ ಸಮರ್ ನೈಟ್ ಡ್ರೀಮ್ ಆಗಲಿ ಅಥವಾ ಆಸ್ ಯು ಲೈಕ್ ಇಟ್ ನಾಗಲಿ ಅಥವಾ 12th ನೈಟ್ ಅಂತಹ ನಾಟಕಗಳಲ್ಲಿ ರೊಮ್ಯಾನ್ಸ್ ಮತ್ತು ಫ್ಯಾಂಟಸಿ ಪ್ರಬಲವಾಗಿರ್ತವೆ. ಶೃಂಗಾರ ಮತ್ತು ಫ್ಯಾಂಟಸಿ, ಭ್ರಮೆ, ಈ ಥರದ ವಿಷಯಗಳನ್ನು ಪ್ರಬಲವಾಗಿ ಉಳಿದ ನಾಟಕಗಳಲ್ಲಿ ಶೇಕ್ಸ್ಪಿಯರ್ ಚಿತ್ರಿಸಿದ್ದಾನೆ. ಅವು ಡ್ರೀಮ್ ವರ್ಲ್ಡ್, ಒಂದು ರೀತಿಯ ಕನಸಿನ ಜಗತ್ತನ್ನ ಅಲ್ಲಿ ಚಿತ್ರಿಸ್ತಾ ಹೋಗ್ತಾನೆ ಶೇಕ್ಸ್ಪಿಯರ್. ಮತ್ತು ಅವು ಪ್ಯಾಸ್ಟರಲ್ ಸೆಟ್ಟಿಂಗ್ ನಲ್ಲಿ, ಒಂದು ಗ್ರಾಮ್ಯ ಜೀವನದ ರೀತಿಯಲ್ಲಿ ಮಧುರ ಭಾವನೆಗಳನ್ನ ಹೊರಹೊಮ್ಮಿಸ್ತಕ್ಕಂಥ ನಾಟಕಗಳಾಗಿವೆ ಉಳಿದ ನಾಟಕಗಳು. ಅಲ್ಲಿ ಪ್ರೀತಿಯ ಪ್ರಮುಖ ವಿಷಯವಾಗಿದ್ದರೂ ಸಹಿತ ಸೌಮ್ಯ ಸ್ವಭಾವವನ್ನ ಮತ್ತು ತಿಳಿ ಹಾಸ್ಯವನ್ನ ಹೊಂದಿರತಕ್ಕಂಥ ನಾಟಕಗಳು ಉಳಿದ ನಾಟಕಗಳು. ಮತ್ತೆ ಇದು ಮಚ್ ಅಡೋ ಅಬೌಟ್ ನಥಿಂಗ್ ಅನ್ನೋದು ಇದು ಒಂದು ಸೋಷಿಯಲ್ ಕಾಮಿಡಿ. ಇಲ್ಲಿ ಆ ಥರದ ಅನ್ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಫ್ಯಾಂಟಸಿಕಲ್ ಥಿಂಗ್ಸ್ಗಳು ಬಹಳ ಇಲ್ಲ. ಇದು ಸೋಷಿಯಲ್ ಕಾಮಿಡಿ ಆಗಿದೆ, ಅಂದ್ರೆ ಸಾಮಾಜಿಕ ನಾಟಕವಾಗಿದೆ. ಇಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಅನ್ನುವಂಥದ್ದಾಗಲಿ ಅಥವಾ ವಸ್ತುನಿಷ್ಠವಲ್ಲದ ಕ್ರಿಯೆಗಳಾಗಲಿ ಆ ಥರದವುಗಳು ಇಲ್ಲ. ಶೇಕ್ಸ್ಪಿಯರ್ನ ಬಹುತೇಕ ನಾಟಕಗಳಲ್ಲಿ ಮ್ಯಾಜಿಕ್ ಮುಂತಾದ ಅಂಶಗಳು, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಬಹಳ ಗಾಢವಾಗಿ ಬರ್ತವೆ. ಆದರೆ ಈ ನಾಟಕದಲ್ಲಿ ಒಂದೇ ಒಂದು ಸೂಪರ್ ನ್ಯಾಚುರಲ್ ಎಲಿಮೆಂಟ್ ಇಲ್ಲ. ಎಲ್ಲವೂ ಸಹಜವಾಗಿ ನಮ್ಮ ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನೇ ಶೇಕ್ಸ್ಪಿಯರ್ ಚಿತ್ರಿಸ್ತಾ ಹೋಗಿದ್ದಾನೆ. ಮತ್ತೆ ಇದು ನಾನೀಗಾಗಲೇ ಹೇಳಿದಂತೆ ಫುಲ್ ಆಫ್ ಐರನಿಯನ್ನ, ವ್ಯಂಗ್ಯವನ್ನ, ಮೊನಚನ್ನ, ವಿಡಂಬನೆಯನ್ನ ಮಾಡ್ತಕ್ಕಂಥ ನಾಟಕ. ಸಮಾಜದ ಜನರ ವರ್ತನೆಗಳನ್ನ, ಕ್ಲಾಸ್ ಡಿಸ್ಟಿಂಕ್ಷನ್ ಅನ್ನ, ಐರನಿಯನ್ನ ಮಾಡ್ತಕ್ಕಂಥ ಒಂದು ನಾಟಕ. ಅದನ್ನ ವ್ಯಂಗ್ಯವಾಗಿ ಚಿತ್ರಿಸುವಂತಹ ಒಂದು ಕೃತಿ ಇದಾಗಿದೆ ಅಂತ. ಮತ್ತೆ ಇಡೀ ನಾಟಕದಲ್ಲಿ ಭಾಷೆ ಈಗಾಗಲೇ ಹೇಳಿದಂತೆ ಅತ್ಯಂತ ಪ್ರಮುಖವಾದದ್ದು. ವಿಟ್ಟಿ ಲ್ಯಾಂಗ್ವೇಜ್ ಅನ್ನ ಶೇಕ್ಸ್ಪಿಯರ್ ಬಳಸಿದ್ದಾನೆ. ನಂತರದ ಅವಧಿಯಲ್ಲಿ ನಾನು ಅದಕ್ಕೆ ಉದಾಹರಣೆಯಾಗಿ 1-2 ಡೈಲಾಗ್ಗಳನ್ನ ಆ ವಿಟ್ ಹೇಗೆ ಶೇಕ್ಸ್ಪಿಯರ್ ಚಿತ್ರಿಸ್ತಾನೆ ಅನ್ನೋದನ್ನ ವಿವರಿಸೋಕೆ ಪ್ರಯತ್ನ ಪಡ್ತೇನೆ. ಮತ್ತು ಇದನ್ನ ಕಾಲಾತೀತವಾದ ನಾಟಕ ಅಂತಾನೂ ಹೇಳ್ಬೋದು. 1999ನಲ್ಲೂ ಬರೆದು ಸಹಿತ ಈ ನಾಟಕ ಇವತ್ತಿಗೂ ಸಹಿತ ಹೆಚ್ಚು ಪ್ರಸ್ತುತವಾಗಿದೆ. ಈಗಾಗಲೇ ನಮಗೆ ಗೊತ್ತಿರುವಂತೆ ರೂಮರ್ ಡಿಸ್ಟ್ರಾಯ್ಸ್ ರೆಪ್ಯುಟೇಷನ್. ಈ ರೂಮರ್ ಅನ್ನೋದು ಮನುಷ್ಯನ ರೆಪ್ಯುಟೇಷನ್ ನ ಹಾಳು ಮಾಡ್ತಕ್ಕಂಥದ್ದು. ಮತ್ತೆ ಅಪಿಯರೆನ್ಸ್ ಶೇಪ್ಸ್ ಟ್ರೂತ್. ಅಪಿಯರೆನ್ಸ್, ಕಣ್ಣಿಗೆ ಕಾಣುವುದು ಸತ್ಯವಾಗಿ ಮಾರ್ಪಡುತ್ತದೆ ಅನ್ನೋದು. ರೂಮರ್ ಡಿಸ್ಟ್ರಾಯ್ಸ್ ರೆಪ್ಯುಟೇಷನ್, ಅಪಿಯರೆನ್ಸ್ ಶೇಪ್ಸ್ ಟ್ರೂತ್ ಅನ್ನುವಂತಹ ಈ ವಿಷಯಗಳನ್ನ ಚರ್ಚಿಸ್ತಾನೆ. ಹಾಗಾಗಿ ಇವು ಇಂದಿಗೂ ಸತ್ಯವಾಗಿದ್ದರಿಂದ ಉಳಿದ ಎಲ್ಲಾ ನಾಟಕಗಳಂತೆ ಶೇಕ್ಸ್ಪಿಯರ್ನ ಈ ನಾಟಕವು ಸಹಿತ ಕಾಲಾತೀತವು ಮತ್ತು ವಿಶ್ವ ಅಂದ್ರೆ ಜಗತ್ತಿನ ಪ್ರಾದೇಶಿಕ ಮಿತಿಯನ್ನ ಮೀರುವಂತಹ ಒಂದು ನಾಟಕ ಅಂತ ಹೇಳ್ಬೋದು. ಅದೇ ಇದು ಕೇವಲ ಮೆಸಿನಾದಲ್ಲಿ ನಡೆಯುವ ನಾಟಕ ಮಾತ್ರವಲ್ಲ, ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ಇಲ್ಲಿ ಬಿಯಾಟ್ರಿಸ್ ಮತ್ತು ಫೆಮಿನಿಸ್ಟ್ ಆಗಿ ಅವಳು ಹೊರಹೊಮ್ಮಿದ್ದಾಳೆ ಅಂತ ನಾನು ಈಗಾಗಲೇ ಹೇಳಿದೆ. ಇದು ಇಂದಿನ ಡಿಜಿಟಲ್ ಯುಗದಲ್ಲೂ ಸಹಿತ ಅತ್ಯಂತ ಮುಖ್ಯವಾದದ್ದು. ಯಾಕಂದ್ರೆ ನಾವು ಈಗ ಬದುಕ್ತಾ ಇರ್ತಕ್ಕಂಥ ಯುಗದಲ್ಲಿ ಈ ರೂಮರ್ ಅನ್ನೋದು ಅತಿ ಹೆಚ್ಚಾಗಿ ಹರಡ್ತಾ ಇದೆ. ಅದು ನಮ್ಮ ರೆಪ್ಯುಟೇಷನ್ ಅನ್ನು ಹಾಳು ಮಾಡ್ತಾ ಇದೆ. ನಮ್ಮ ದೈನಂದಿನ ಜೀವನದಲ್ಲಿ ರೂಮರ್
ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಮಾಧ್ಯಮಗಳ ಮೂಲಕವಾಗಲಿ ಪ್ರತಿದಿನ ಸಾವಿರಾರು ವದಂತಿಗಳನ್ನ ನಾವು ಕೇಳ್ತಾ ಹೋಗ್ತೀವಲ್ಲ, ಈ ವದಂತಿಯ ಯುಗದಲ್ಲಿ ಇಂತಹ ನಾಟಕ ನಮಗೆ ಅತ್ಯಂತ ಪ್ರಮುಖ ಅಂತ ಅನಿಸ್ತದೆ. ವದಂತಿಗಳು ಹೇಗೆ ವ್ಯಕ್ತಿಯನ್ನ ಹಾಳು ಮಾಡಬಹುದು, ನಂಬಿಕೆಯನ್ನ ಹುಸಿಗೊಳಿಸಬಹುದು ಅನ್ನೋದನ್ನ ಬಹಳ ಸುಂದರವಾಗಿ ಶೇಕ್ಸ್ಪಿಯರ್ ಚಿತ್ರಿಸಿದ್ದಾನೆ. ಬಹುಶಃ ವದಂತಿ ಮನುಷ್ಯನ ವದಂತಿ ಮಾಡುವುದು ಮತ್ತು ಅವುಗಳಿಗೆ ಕಿವಿ ಕೊಡುವುದು, ವದಂತಿಯಲ್ಲಿ ಸಿಲುಕಿಕೊಳ್ಳುವುದು ಮನುಷ್ಯನ ಸ್ವಭಾವದ ಅನಿವಾರ್ಯ ಅನ್ನೋದನ್ನು ಶೇಕ್ಸ್ಪಿಯರ್ ಹೇಳ್ತಾನೆ. ಹಾಗಾಗಿ ಆ ಲೈನ್ ಈಗಾಗಲೇ ಹೇಳಿದ್ನಲ್ಲ, ಮ್ಯಾನ್ ಇಸ್ ನಥಿಂಗ್, ಮ್ಯಾನ್ ಇಸ್ ಅ ಗಿಡ್ಡಿ ಥಿಂಗ್, ಇಟ್ಸ್ ಮೈ ಕನ್ಕ್ಲೂಷನ್. ಸೊ ಈಗಾಗಲೇ ಹೇಳಿದಂತೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಪ್ಲೇ ಅನ್ನು ಕುರಿತು ಹೇಳೋದಾದ್ರೆ, ಉಳಿದ ನಾಟಕಗಳಂತೆ ಈ ನಾಟಕದಲ್ಲೂ ಸಹಿತ 5 ಆಕ್ಟ್ಗಳನ್ನ ಹೊಂದಿದೆ. ಹಾಗೆ 17 ಸೀನ್ಗಳನ್ನ ಹೊಂದಿರತಕ್ಕಂಥ ನಾಟಕ ಇದಾಗಿದೆ. ಡ್ಯುಯಲ್ ಪ್ಲಾಟ್ ಅನ್ನು ಹೊಂದಿರುವುದು ಹೀರೋ ಮತ್ತು ಕ್ಲಾಡಿಯೋ ಅನ್ನುವ ಇಬ್ಬರು ಪ್ರೇಮವನ್ನು ವಿವರಿಸುವ ಒಂದು ಪ್ಲಾಟ್ ಆದ್ರೆ, ಇನ್ನೊಂದು ಪ್ಲಾಟ್ ನಲ್ಲಿ ಬಿಯಾಟ್ರಿಸ್ ಮತ್ತು ಬೆನೆಡಿಕ್ ಎನ್ನುವ ಯುವಕರ ಪ್ರೇಮವನ್ನು ಚಿತ್ರಿಸತಕ್ಕಂಥದ್ದು. ಈ 4 ಯುವಕರು ಉಳಿದ ನಾಟಕಗಳಿಂದ ಯಾವ ರೀತಿಯಲ್ಲಿ ಭಿನ್ನ ಅಂತ ಹೇಳಿದ್ರೆ, ಇವರು ಹೆಚ್ಚು ಮ್ಯಾಚೂರ್ಡ್ ಆಗಿರ್ತಕ್ಕಂಥವ್ರು. ಲವ್ ಎಟ್ ಫಸ್ಟ್ ಸೈಟ್ ಅನ್ನುವಂಥದ್ದಾಗ್ಲಿ ಅಥವಾ ಈ ಲಸ್ಟ್ ಮತ್ತು ಸೆಕ್ಸ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡತಕ್ಕಂಥ ಪಾತ್ರಗಳು ಇವಲ್ಲ. ಇವರು ಸೈನಿಕರಾಗಿದ್ದವರು, ಯುದ್ಧಕ್ಕೆ ಹೋಗಿ ಬಂದಿರತಕ್ಕಂಥ ಯುವಕರು, ಜಗತ್ತನ್ನ ನೋಡಿರ್ತಕ್ಕಂಥವ್ರು, ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ಸ್ವಲ್ಪ ಆಲೋಚನೆಯನ್ನ ಮಾಡ್ತಕ್ಕಂಥ ಪಾತ್ರಗಳು. ಹಾಗಾಗಿ ನಾನು ಈಗಾಗಲೇ ಹೇಳಿದಂತೆ ಇದು ಉಳಿದ ನಾಟಕಗಳಿಂದ, ಶೇಕ್ಸ್ಪಿಯರ್ನ ಉಳಿದ ನಾಟಕಗಳಿಂದ ಇದು ಹೆಚ್ಚು ಮ್ಯಾಚೂರ್ಡ್ ಆದ ಪ್ರೌಢವಾಗಿರ್ತಕ್ಕಂಥ ನಾಟಕ ಅಂತ ವಿಮರ್ಶಕರು ಹೇಳೋದನ್ನ ನಾವು ಒಪ್ಪಬೇಕಾಗ್ತದೆ. ಈ ನಾಟಕದಲ್ಲಿ 2600 ಲೈನ್ಗಳಿವೆ ಮತ್ತು 22,000 ಪದಗಳಿವೆ. ಯಾಕೆ ಈ ಮಾತನ್ನ ಹೇಳಬೇಕಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಪ್ರತಿ ಸೀನ್ ನಲ್ಲಿ 150ರಿಂದ 170 ಲೈನ್ಗಳನ್ನ ಶೇಕ್ಸ್ಪಿಯರ್ ಬಳಸಿದ್ದಾನೆ. ಆದ್ರೆ ಇಷ್ಟು ಲೈನ್ಗಳಲ್ಲಿ ಅಂದ್ರೆ 2600 ವಾಕ್ಯಗಳಲ್ಲಿ 2600 ಸಾಲುಗಳಲ್ಲಿ 250 ಸಾಲುಗಳನ್ನ ಬಿಯಾಟ್ರಿಸ್ ಮಾತಾಡ್ತಾನೆ ಮತ್ತು 280 ಸಾಲುಗಳನ್ನ ಬೆನೆಡಿಕ್ಟ್ ಮಾತಾಡ್ತಾನೆ. ಅಂದ್ರೆ ಅವರ ಇಬ್ರು ವಿಟ್ಟಿ ಮೆರಿ ವಾರ್ ಆಫ್ ವಿಟ್ ಅಂತ ವಿಮರ್ಶಕರು ಹೇಳ್ತಾರೆ. ಮೆರಿ ವಾರ್ ಆಫ್ ವಿಟ್, ದೇರ್ ಇಸ್ ಅ ವಾರ್ ಬಿಟ್ವೀನ್ ದೆಮ್, ದಟ್ ವಾರ್ ಇಸ್ ನಥಿಂಗ್ ಬಟ್ ಮೆರಿ ವಾರ್ ಆಫ್ ವಿಟ್, ಚತುರೋಕ್ತಿಗಳ ಒಂದು ಯುದ್ಧ ಅಂತ. ಅಂದ್ರೆ ಮಾತಿನಲ್ಲಿಯೇ ಯುದ್ಧ ಮಾಡ್ತಕ್ಕಂಥ ಪಾತ್ರಗಳಿವು. ಹಾಗಾಗಿ ಅತಿ ಹೆಚ್ಚು ಮಾತನಾಡುವ 2 ಪಾತ್ರಗಳಿವು. 250 ಪದಗಳನ್ನ ಬಿಯಾಟ್ರಿಸ್ 250 ಸಾಲುಗಳನ್ನ ಬಿಯಾಟ್ರಿಸ್ ಮಾತಾಡಿದ್ರೆ 280 ಸಾಲುಗಳನ್ನ ಬೆನೆಡಿಕ್ಟ್ ಮಾತಾಡ್ತಾನೆ. ಹಾಗಾಗಿ ಅತಿ ಹೆಚ್ಚು ಮಾತನಾಡುವ ಪಾತ್ರ ಈ ನಾಟಕದಲ್ಲಿ ಅಂತ ಹೇಳಿದ್ರೆ ಬೆನೆಡಿಕ್ಟ್. ಅವನು ಜಾಸ್ತಿ ಮಾತಾಡ್ತಾನೆ, ಆದ್ರೆ ಕ್ರಿಯೆ ಕಡಿಮೆ. ಅವನು ಅತಿ ಹೆಚ್ಚು ಮಾತನಾಡುವ ಆದ್ರೆ ಅತಿ ಕಡಿಮೆ ಕ್ರಿಯೆ ಮಾಡುವ ವ್ಯಕ್ತಿ ಬೆನೆಡಿಕ್ಟ್ ಆಗಿದ್ದಾನೆ. ಸೊ ಹಾಗಾಗಿ ಅತಿ ಕಡಿಮೆ ಮಾತನಾಡುವ ಪಾತ್ರ ಯಾವುದು ಈ ನಾಟಕದಲ್ಲಿ ಅಂತ ಹೇಳಿದ್ರೆ ಹೀರೋ ಎನ್ನುವಳ ಪಾತ್ರ. ಸೊ ಈ ಪಾತ್ರಗಳ ಹೆಸರುಗಳು ನಮಗೆ ಪರಿಚಯ ಆದವು, ಅವುಗಳ ಸಂಬಂಧವನ್ನ ಕುರಿತು ನಾವು ನೋಡ್ಬೇಕಾಗ್ತದೆ. ನಾನೀಗಾಗಲೇ ಹೇಳಿದಂತೆ ನಾಟಕ ನಡೆಯೋದು ಮೆಸ್ಸಿನಾದಲ್ಲಿ. ಲಿಯೋನಾರ್ಡೋ ಎನ್ನುವಂತಹ ಒಬ್ಬ ಸಾಮಂತ ಅಲ್ಲಿದ್ದಾನೆ. ಅವನ ಮನೆಗೆ, ಅವನ ಆ ಪ್ರದೇಶಕ್ಕೆ ಕೆಲವು ಜನ ಯುವಕರು, ಅಂದ್ರೆ ಅರಗಾನಿನ ಒಬ್ಬ ಪ್ರಿನ್ಸ್, ಅವನ ಹೆಸರು ಡಾನ್ ಪೆಡ್ರೋ ಅಂತ. ಅವನು ಇತ್ತೀಚೆಗೆ ಯಾವುದೋ ಒಂದು ಯುದ್ಧವನ್ನು ಗೆದ್ದು ಆ ಡಾನ್ ಪೆಡ್ರೋ ಲಿಯೋನಾರ್ಡೋನ ಮನೆಗೆ ಅತಿಥಿಯಾಗಿ ಬರಲಿದ್ದಾನೆ. ಡಾನ್ ಪೆಡ್ರೋ ತಾನು ಒಬ್ಬನೇ ಬರೋದಿಲ್ಲ, ಅವನ ಜೊತೆಗೆ ತನ್ನ ಇತರ ಮಿತ್ರರನ್ನ ಕರ್ಕೊಂಡು ಬರ್ತಾನೆ. ಅದರಲ್ಲಿ ಬೆನೆಡಿಕ್ಟ್ ಎನ್ನುವಂತಹ ಒಬ್ಬ ಯುವಕರಿದ್ದಾನೆ, ಕ್ಲಾಡಿಯೋ ಎನ್ನುವಂತಹ ಇನ್ನೊಬ್ಬ ಯುವಕನಿದ್ದಾನೆ. ಅದರ ಜೊತೆಗೆ ಈ ಡಾನ್ ಪೆಡ್ರೋನ ಒಬ್ಬ ಬ್ರದರ್, ಶೇಕ್ಸ್ಪಿಯರ್ ತನ್ನ ಕೃತಿಯಲ್ಲಿ ಅವನಿಗೆ ಬಾಸ್ಟರ್ಡ್ ಬ್ರದರ್ ಅಂತ ಹೇಳ್ತಾನೆ, ಅಂದ್ರೆ ಇಲ್ಲೆಜಿಟಿಮೇಟ್ ಬ್ರದರ್ ಆಫ್ ಡಾನ್ ಪೆಡ್ರೋ. ಅವನ ಹೆಸರು ಜಾನ್ ಡಾನ್ ಅಂತ. ಈ 4 ಪ್ರಮುಖ ಯುವಕರು ಈ ಲಿಯೋನಾರ್ಡೋನ ಮನೆಗೆ ಅತಿಥಿಗಳಾಗಿ ಬಂದಿರ್ತಾರೆ. ಈ ಲಿಯೋನಾರ್ಡೋನಿಗೆ ಒಬ್ಬ ಅಣ್ಣ ತಮ್ಮ ಇದ್ದಾನೆ, ಅವನ ಹೆಸರು ಆಂಟೋನಿಯೋ ಅಂತ, ಬ್ರದರ್ ಆಂಟೋನಿಯೋ. ಲಿಯೋನಾರ್ಡೋನ್ಗೆ ಒಬ್ಬಳ ಮಗಳು, ಅವಳ ಹೆಸರು ಹೀರೋ ಅಂತ. ಆಂಟೋನಿಯೋನಿಗೆ ಒಬ್ಬಳ ಮಗಳು, ಅವಳ ಹೆಸರು ಬೆನೆಡಿಕ್ಟ್ ಅಂತ. ಸೊ ಇಲ್ಲಿ ಹೀರೋ ಮತ್ತು ಬಿಯಾಟ್ರಿಸ್ ಇವರಿಬ್ಬರು ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳು. ಇವನ ಮನೆಗೆ ಬಂದಿರತಕ್ಕಂಥ ಯುವಕರೆಲ್ಲರೂ ಮದುವೆ ವಯಸ್ಸಿಗೆ ಬಂದಿರತಕ್ಕಂಥವ್ರು. ಆದ್ರೆ ಇವರಲ್ಲಿ ಬೆನೆಡಿಕ್ಟನಿಗೆ ಮದುವೆ ಆಗಬೇಕು ಅನ್ನುವ ಇಚ್ಛೆ ಇಲ್ಲ ಅಂತ ಅವನು ಔಟ್ಸ್ಪೋಕನ್ ಆಗಿ ಹೇಳ್ತಾನೆ ತನ್ನ ಬಗ್ಗೆ. ನಾನು ಬ್ಯಾಚುಲರ್ ಆಗಿ ಇರಬೇಕಾದವನು, ನಾನು ಮದುವೆ ಆಗೋದಿಲ್ಲ ಅಂತ. ಆದ್ರೆ ನಾಟಕದ ಅಂತ್ಯದ ಹೊತ್ತಿಗೆ ಅವನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾನೆ, ಮದುವೆ ಆಗ್ತಾನೆ. ಸೊ ಈ ಮದುವೆ ಕುರಿತಾದ ಚರ್ಚೆಯು ನಾಟಕದ ಒಂದು ವಸ್ತುವಾಗಿದೆ. ಲಿಯೋನಾರ್ಡೋ ನೀಸ್ ಬಿಯಾಟ್ರಿಸ್ ಕೂಡ ತುಂಬಾ ವಿಟ್ಟಿಯಾಗಿ ಮಾತನಾಡ್ತಕ್ಕಂಥವಳು. ಸೊ ಆಕ್ಟ್ 1 ನಲ್ಲಿ ಯೋಧರು ಇವನ ಮನೆಗೆ, ಲಿಯೋನಾರ್ಡೋನ ಮನೆಗೆ ಬಂದಿರ್ತಾರೆ. ಆಕ್ಟ್ 2 ದಲ್ಲಿ ಅವರು ಮುಖವಾಡ ನೃತ್ಯ, ಒಂದು ಮರಸು ನೃತ್ಯ ಅಂತ ಹೇಳ್ತೀವಿ, ಮುಖವಾಡದ ನೃತ್ಯವನ್ನ ಮಾಡುವ ಒಂದು ಸೀನ್ ಬರುತ್ತೆ. ಅದು ಈ ನಾಟಕದ ಪ್ರಮುಖವಾಗಿರ್ತಕ್ಕಂಥ ಸೀನ್. ಬಿಯಾಟ್ರಿಸ್ ಮತ್ತು ಬೆನೆಡಿಕ್ಟ್ ಅವರು
ಒಬ್ಬರಿಗೊಬ್ರು ರೂಮರ್ ಅನ್ನ ಹಂಚ್ಕೊಳ್ತಾ ಇರ್ತಾರೆ ಇಡೀ ಒಂದನೇ ಆಕ್ಟ್ ನಲ್ಲಿ. ಎರಡನೇ ಆಕ್ಟ್ ನಲ್ಲಿ ಬಂದಾಗ ಈ ಕ್ಲಾಡಿಯೋ ಹೀರೋ ಅವಳನ್ನ ಪ್ರೀತಿಸ್ತಾನೆ. ಅವನಿಗೆ ಒನ್ ವೇ ಲವ್ ಆಗಿದೆ. ನಾನು ಅವಳನ್ನ ಮದುವೆ ಆಗ್ಬೇಕಂತ ಇದ್ದೀನಿ ಅನ್ನೋ ವಿಷಯವನ್ನ ತನ್ನ ದೊರೆ ಪ್ರಿನ್ಸ್ಗೆ ಅಂದ್ರೆ ಡಾನ್ ಪೆಡ್ರೋಗೆ ಹೇಳ್ತಾನೆ. ಡಾನ್ ಪೆಡ್ರೋ, ನಿನ್ನ ಪರವಾಗಿ ನಾನು ಆ ಯುವತಿಯನ್ನ ಓಲೈಸ್ಕೊಳ್ತೀನಿ ಅಂತ. ಬಹುಶಃ ಈಗಿನ ಕಾಲದಲ್ಲಿ ಇದು ಒಂದು ತರದ ವಿಚಿತ್ರ ಅಂತ ಅನ್ನಿಸ್ಬಹುದು. ನಾಳೆ ನಾವು ಹೇಗೂ ಮರಸು ನೃತ್ಯವನ್ನ, ಒಂದು ಬಗೆಯ ಮಾಸ್ ಬಾಲ್ ಡ್ಯಾನ್ಸ್ ಅನ್ನ ಮಾಡ್ತಿದ್ವಿ, ಬಾಲ್ ಪಾರ್ಟಿಯನ್ನ ಮಾಡ್ತಾ ಇದ್ವಿ. ಅಂದ್ರೆ ಅಲ್ಲಿ ಎಲ್ಲರೂ ಮುಖವನ್ನ ಮುಚ್ಚಿಕೊಂಡು ನೃತ್ಯವನ್ನ ಪಾರ್ಟಿಯನ್ನ ಮಾಡ್ತಕ್ಕಂಥ ಒಂದು ಘಟನೆ ಇರ್ತದೆ. ಆ ಪಾರ್ಟಿಯಲ್ಲಿ ನಾನು ನಿನ್ನ ಪರವಾಗಿ ಹೀರೋವನ್ನ ಓಲೈಸ್ಕೊಳ್ತೀನಿ ಅಂತ ಹೇಳಿ ಏನು ಡಾನ್ ಪೆಡ್ರೋ ಹೇಳ್ತಾನೆ. ಸೊ ಅಲ್ಲಿಗೆ ಒಂದು ಆಕ್ಟ್ ಮುಗಿತಿದೆ. ಎರಡನೇ ಆಕ್ಟ್ ನಲ್ಲಿ ಮೆಸ್ಸಿನಾನಲ್ಲಿ ನಡೆಯುವಂತಹ ಬಾಲ್ ಪಾರ್ಟಿಯ ದೃಶ್ಯವನ್ನ ನಾವು ನೋಡ್ತೀವಿ. ಡಾನ್ ಪೆಡ್ರೋ ಹೀರೋನ ಕ್ಲಾಡಿಯೋನ ಪರವಾಗಿ ಓಲೈಸ್ಕೊಳ್ತಾನೆ ಮತ್ತು ಅವಳನ್ನ ಇವನ ಪರವಾಗಿ ಮನಸ್ಸನ್ನು ಓಲೈಸುವ ಹಾಗೆ ಅಲ್ಲಿ ಪ್ರಯತ್ನ ಪಡ್ತಾನೆ. ನಂತರ ಡಾನ್ ಪೆಡ್ರೋ ಲಿಯೋನಾರ್ಡೋ ಮತ್ತು ಕ್ಲಾಡಿಯೋ ಸೇರಿ ಬೆನೆಡಿಕ್ಟ್ಗೆ ಬಿಯಾಟ್ರಿಕ್ಸ್ನ ಮೇಲೆ ಪ್ರೀತಿ ಉಂಟಾಗುವಂತೆ ಮಾಡಿ ಒಂದು ಟ್ರಿಕ್ ಅನ್ನ ಮಾಡಿ ಅವರು ಬೆನೆಡಿಕ್ಟ್ ಮತ್ತು ಬಿಯಾಟ್ರಿಕ್ಸ್ ಸಹಿತ ಪ್ರೀತಿಯಲ್ಲಿ ಬೀಳುವಂತೆ ಮಾಡ್ತಾರೆ. ಸೊ ಹೀರೋ ಮತ್ತು ಅವಳ ಸಹಾಯಕಿ ಉರ್ಸುಲಾ ಕೂಡ ಬಿಯಾಟ್ರಿಕ್ಸ್ಗೆ ಬೆನೆಡಿಕ್ಟ್ ಅನ್ನ ಪ್ರೀತಿಸ್ತಾನೆ ಎಂಬಂತ ಒಂದು ಟ್ರಿಕ್ ಅನ್ನ ಮಾಡ್ತಾರೆ. ಇಡೀ ನಾಟಕದಲ್ಲಿ 2-3 ಟ್ರಿಕ್ಗಳು ಬರ್ತವೆ. ಬೆನೆಡಿಕ್ಟ್ ಮತ್ತು ಬಿಯಾಟ್ರಿಕ್ಸ್ ಒಬ್ಬರಿಗೊಬ್ಬರು ಇಷ್ಟಪಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಹೇಗಾದ್ರೂ ಮಾಡಿ ಇವರನ್ನ ಪ್ರೀತಿಸುವಂತೆ ಮಾಡಬೇಕು, ಇವರನ್ನ ಮದುವೆ ಆಗುವಂತೆ ಮಾಡಬೇಕು ಅಂತ ಹೇಳಿ ಈ ಎಲ್ಲ ಒಂದು ಜನಗಳೆಲ್ಲ ಸೇರಿ ಒಂದು ಪಿತೂರಿಯನ್ನ ಮಾಡ್ತಾರೆ. ಡಾನ್ ಪೆಡ್ರೋ ಬೆನೆಡಿಕ್ಟ್ನಿಗೆ ಅವನಿಗೆ ಕೇಳಿಸುವ ಹಾಗೆ ಆದ್ರೆ ಮರೆಯಲ್ಲಿ ನಿಂತ್ಕೊಂಡು ಒಂದು ಪಿತೂರಿಯಲ್ಲಿ ಹೇಳ್ತಾನೆ. ಏನಂತ ಹೇಳಿದ್ರೆ, ಈ ಬಿಯಾಟ್ರಿಕ್ಸ್ ಇದ್ದಾಳೆಲ್ಲ ತುಂಬಾ ಒಳ್ಳೆಯ ಹುಡುಗಿ, ತುಂಬಾ ಮೃದು ಸ್ವಭಾವದವಳು, ಅವಳು ತುಂಬಾ ಮ್ಯಾಚೂರ್ಡ್ ಆಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರುವವಳು. ಅವಳು ಈ ಬೆನೆಡಿಕ್ಟ್ ನನ್ನ ಅತ್ಯಂತ ಪ್ರೀತಿಸ್ತಾಳೆ, ಆದ್ರೆ ಅದನ್ನ ಹೇಳ್ಕೊಳ್ತಾ ಇಲ್ಲ ಅವನ ಮುಂದೆ. ಆದ್ರೆ ಈ ಬೆನೆಡಿಕ್ಟ್ ಕಲ್ಲು ಹೃದಯದವನು, ಇವನಿಗೆ ಪ್ರೀತಿ ಅಂದ್ರೆ ಏನೋ ಅಂತ ಅರ್ಥವಾಗ್ತಾ ಇಲ್ಲ. ಅಂತ ಒಳ್ಳೆ ಹುಡುಗಿ ಸಹಿತ ಇವನು ಪ್ರೀತಿಸೋದಾದ್ರೂ ಇವನು ಒಪ್ತಾ ಇಲ್ಲ ಅಂತ ಅವನಿಗೆ ಕಿವಿಗೆ ಕೇಳಿಸುವ ಹಾಗೆ ಆದ್ರೆ ಮರೆಯಲ್ಲಿ ಒಂದಿಷ್ಟು ಗುಸುಗುಸು ಮಾತನ್ನ ಆಡ್ತಾನೆ. ಇದನ್ನ ಕೇಳಿಸ್ಕೊಂಡು ಬೆನೆಡಿಕ್ಟ್ ಆರಂಭದಲ್ಲಿ ನಾನು ಯಾರನ್ನೂ ಪ್ರೀತಿಸೋದಿಲ್ಲ, ಯಾರನ್ನೂ ಮದುವೆ ಆಗೋದಿಲ್ಲ, ನಾನು ಮದುವೆ ಆಗುವಂತ ಯುವತಿ ಮಹಿಳೆ ಈ ಭೂಮಿಯ ಮೇಲೆ ಇಲ್ಲ ಅಂತ ಅಂದ್ಕೊಂಡವನು ನಿಧಾನಕ್ಕೆ ಈ ಮಾತುಗಳಿಂದ ಡಿಸೀವ್ಡ್ ಆಗಿ ಬಿಯಾಟ್ರಿಕ್ಸ್ಗಳನ್ನ ಪ್ರೀತಿಸೋದಕ್ಕೆ ಆರಂಭಿಸ್ತಾನೆ. ಇದೇ ನಾಟಕವನ್ನ, ಇದೇ ರೀತಿಯ ಒಂದು ತಂತ್ರವನ್ನ ಈ ಬಿಯಾಟ್ರಿಕ್ಸ್ನ ಗೆಳತಿಯರು ಅಂದ್ರೆ ಹೀರೋ ಮತ್ತು ಉರ್ಸುಲಾ ಎನ್ನುವರು ಅವರೆಲ್ಲ ಸೇರ್ಕೊಂಡು ಇನ್ನೊಂದು ಪಿತೂರಿಯನ್ನ ಬಿಯಾಟ್ರಿಕ್ಸ್ನ ಮೇಲೆ ಮಾಡ್ತಾರೆ. ಬೆನೆಡಿಕ್ಟ್ ಇದ್ದಾನಲ್ಲ, ಅವನು ತುಂಬಾ ಒಳ್ಳೆಯ ಹುಡುಗ, ತುಂಬಾ ಒಳ್ಳೆಯ ಯುವಕ, ಅವನು ಸಹಿತ ಅತ್ಯಂತ ಮ್ಯಾಚೂರ್ಡ್ ಆಗಿರ್ತಕ್ಕಂಥವನು, ಯುದ್ಧವನ್ನ ಗೆದ್ದು ಬಂದಿರತಕ್ಕಂಥವನು, ಪ್ರಿನ್ಸ್ನಿಗೆ ಬೇಕಾದವನು. ಇಂಥ ಯುವಕ ನಮ್ಮ ಬಿಯಾಟ್ರಿಕ್ಸ್ನ ಪ್ರೀತಿಸ್ತಾ ಇದ್ದಾನೆ. ಆದ್ರೆ ಬಿಯಾಟ್ರಿಕ್ಸ್ ಇದ್ದಾಳಲ್ಲ, ಕೇವಲ ವಿಟ್ಟಿ ಮಾತುಗಳಲ್ಲಿ ಅವನನ್ನ ಜರಿತಾ ಇದ್ದಾಳೆ, ಅವನಿಗೆ ಗೌರವವನ್ನು ಕೊಡ್ತಾ ಇಲ್ಲ, ಅವಳ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಇವಳು ಒಂದು ಒಳ್ಳೆಯ ಅವಕಾಶವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅನ್ನುವ ಹಾಗೆ, ಅವಳಿಗೆ ಕೇಳಿಸುವ ಹಾಗೆ ಮರೆಯಲ್ಲಿ ನಿಂತು ಮಾತಾಡ್ತಾರೆ. ಈ ಮಾತನ್ನ ಕೇಳಿದ ಬಿಯಾಟ್ರಿಕ್ಸ್ಗೂ ಒಂದು ಬಗೆಯ ಸಾಫ್ಟ್ ಕಾರ್ನರ್ ಉಂಟಾಗ್ತದೆ. ಹಾಗಾದ್ರೆ ಬೆನೆಡಿಕ್ಟ್ ನನ್ನನ್ನು ಪ್ರೀತಿಸ್ತಾನೆ ಅಂತ ಹೇಳಿದ್ರೆ ನಾನು ಅವನನ್ನ ಪ್ರೀತಿಸಬಹುದು ಅಂತ. ನಿಧಾನಕ್ಕೆ ಶತ್ರುಗಳಾಗಿದ್ದವರು ಒಬ್ಬರ ಬಗ್ಗೆ ಇನ್ನೊಬ್ಬರು ಮೃದುವಾದ ಭಾವನೆಗಳನ್ನ ತಿಳಿಯೋಕೆ ಆರಂಭ ಮಾಡ್ತಾರೆ. ಹೀಗೆ ಒಂದು ಡಿಸೀವಿನ ಮೂಲಕ ಇಬ್ಬರು ಪ್ರೇಮಿಗಳನ್ನ, ಒಂದು ತಂತ್ರದ ಮೂಲಕ ಇಬ್ಬರು ಪ್ರೇಮಿಗಳನ್ನು ಜೋಡಿಸುವ ಕೆಲಸವನ್ನು ನಾಟಕದ ಇತರ ಪಾತ್ರಗಳು ಮಾಡ್ತವೆ. ಆದ್ರೆ ನಿಜವಾಗಿ ಅವರು ತಮ್ಮ ಮನಸ್ಸಾರೆ ಪ್ರೀತಿಸ್ತವ್ರಲ್ಲ, ಒಂದು ಬಗೆಯ ಆಕರ್ಷಣೆ ಇದೆ, ಆದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಪಾತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ದೇ ಆರ್ ಗಿಡ್ಡಿ ಥಿಂಗ್ಸ್. ಅವ್ರಿಗೆ ಏನ್ ಬೇಕು ಅನ್ನೋದನ್ನ ತಾವು ಸ್ಪಷ್ಟವಾಗಿ ಹೇಳಿಕೊಳ್ಳಲಾಗದ 2 ಪಾತ್ರಗಳು, ಕೇವಲ ಮಾತಿನಲ್ಲಿ ಬಡದಾಡ್ತಕ್ಕಂಥ 2 ಪಾತ್ರಗಳು, ಬಿಯಾಟ್ರಿಕ್ಸ್ ಮತ್ತು ಬೆನೆಡಿಕ್ಟ್. ಸೊ 3ನೇ ಆಕ್ಟ್ ನಲ್ಲಿ ಈ ಡಿಸೆಪ್ಷನ್ಸ್ ಅನ್ನೋದು ಡೀಪನ್ ಆಗ್ತಾ ಹೋಗ್ತದೆ. ನಾನೀಗಾಗಲೇ ಹೇಳಿದಂತೆ ಡಾನ್ ಪೆಡ್ರೋನ ಜೊತೆಗೆ ಬಂದ ಪಾತ್ರಗಳಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ಡಾನ್ ಜಾನ್ ಅಂತ. ಅವನು ಬಾಸ್ಟರ್ಡ್ ಬ್ರದರ್ ಅಂತ ಹೇಳಿದೆ. ತನ್ನ ಜೀವನದ ಆರಂಭದಿಂದ ಈ ಹೀಯಾಳಿಕೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಜಾನ್ ಡಾನ್. ಆ ಜಾನ್ ಡಾನ್ಗೆ ಡಾನ್ ಪೆಡ್ರೋನ ಕುರಿತು ಮತ್ತು ಉಳಿದವರ ಕುರಿತು ಒಂದು ಸೂಕ್ಷ್ಮವಾದ ಅಸೂಯೆ ಇದೆ. ಹೇಗಾದ್ರೂ ಮಾಡಿ ಈ ಕ್ಲಾಡಿಯೋ ಮತ್ತು ಹೀರೋನ ಮದುವೆಯನ್ನ ಮುರಿಬೇಕು, ಕ್ಲಾಡಿಯೋ ಮತ್ತು ಹೀರೋ ಒಂದಾಗಬಾರ್ದು. ಆ ಮೂಲಕ ತನ್ನ ಅಣ್ಣನಾಗಿರ್ತಕ್ಕಂಥ ಪ್ರಿನ್ಸ್ ಡಾನ್ ಪೆಡ್ರೋಗೂ ಒಂದು ಬಗೆಯ ಸಂಚಿನಲ್ಲಿ ಅವನನ್ನ ಸೋಲಿಸಬೇಕು ಅಂತ ಹೇಳಿ ಡಾನ್ ಜಾನ್ ಅಂದ್ಕೊಂಡಿರ್ತಾನೆ. ಅವನು ಹೇಗಾದ್ರೂ ಮಾಡಿ ಈ ಹೀರೋ ಮತ್ತು ಕ್ಲಾಡಿಯೋ ಅವರ ಪ್ರೀತಿಯನ್ನು ಮುರಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅವನು ಸಹಿತ ಒಂದು ಟ್ರಿಕ್ ನಿಂದ ಇಬ್ಬರನ್ನು ಬೇರ್ಪಡಿಸಬೇಕು ಅಂತ ಹೇಳಿ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಇದೇ ವೇಳೆಯಲ್ಲಿ ಅವನು ಮಾಡುವಂತ ಒಂದು ತಂತ್ರ ಯಾವ್ದು ಅಂತ ಹೇಳಿದ್ರೆ, ಆ
ಕುತಂತ್ರವನ್ನ ಮಾಡ್ತಾನೆ ಡಾನ್ ಜಾನ್. ಅದೇನು ಕುತಂತ್ರ ಅಂತ ಹೇಳಿದ್ರೆ, ಬೊರಾಶಿಯೋ ಮತ್ತು ಮಾರ್ಗರೆಟ್ ಇಬ್ಬರು ಪಾತ್ರಗಳು, ಮೈನರ್ ಕ್ಯಾರೆಕ್ಟರ್ಗಳು ಇವು, ಬೊರಾಶಿಯೋ ಮತ್ತು ಮಾರ್ಗರೆಟ್ ಅಂತ ಹೇಳಿ. ಬೊರಾಶಿಯೋ ಅನ್ನುವನು ಈ ಡಾನ್ ಜಾನಿಗೆ ಬೇಕಾದ ವ್ಯಕ್ತಿ, ಅವನ ಸೇವಕನ ಹಾಗೆ ಇರ್ತಕ್ಕಂಥವನು, ಅವನ ಕೈಯಾಳು ಅಂತ ಹೇಳ್ಬೋದು. ಹೀರೋಗೆ ಬೇಕಾದಂತಹ ಅವಳ ಸೇವಕಿ ಆಗಿರ್ತಕ್ಕಂಥ ಒಂದು ಪಾತ್ರ ಇದೆ, ಅವಳ ಹೆಸರು ಮಾರ್ಗರೆಟ್ ಅಂತ. ಬೊರಾಶಿಯೋ ಮತ್ತು ಮಾರ್ಗರೆಟ್ ಅವರು ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇರ್ತಕ್ಕಂಥವ್ರು ಅಥವಾ ಒಂದು ಬಗೆಯ ಸಂಬಂಧದಲ್ಲಿ ಇರ್ತಕ್ಕಂಥವ್ರು. ಬೊರಾಶಿಯೋ ಡಾನ್ ಜಾನ್ಗೆ ಒಂದು ಮಾತು ಕೊಡ್ತಾನೆ. ಅದೇನಂತ ಹೇಳಿದ್ರೆ, ನಾನು ಒಂದು ತಂತ್ರವನ್ನ ಮಾಡ್ತೀನಿ. ಹೀರೋ ಪ್ರತಿದಿನ ಇರುವಂತಹ ಒಂದು ಜಾಗ ಇದೆ, ಅಲ್ಲಿ ಮನೆಯ ಮಾಡಿಯ ಮೇಲೆ ಅವಳು ಇರ್ತಾಳೆ, ಮಾಡಿಯ ರೂಮ್ ನಲ್ಲಿ. ಮದುವೆಯ ಹಿಂದಿನ ದಿನ ಈ ಪ್ಲಾಟ್ ಅನ್ನು ಮಾಡೋಣ ನಾವು. ಅದೇನಂತ ಹೇಳಿದ್ರೆ, ಹೀರೋ ಸಹಜವಾಗಿ ಪ್ರತಿದಿನ ನಿಲ್ಲುವ ಒಂದು ಕಿಟಕಿ ಇದೆ. ಆ ಕಿಟಕಿಯಲ್ಲಿ ನಾನು ಮಾರ್ಗರೆಟ್ನಿಗೆ ಬರೋದು ಕೇಳ್ತೀನಿ. ಮಾರ್ಗರೆಟ್ ಅಲ್ಲಿ ಬಂದು ನಿಂತ್ಕೊಂಡು ತಾನು ಮಾರ್ಗರೆಟ್ ಅಲ್ಲ, ಹೀರೋ ಅನ್ನುವ ಹಾಗೆ ತನ್ನನ್ನು ತಾನು ಚಿತ್ರಿಸಿಕೊಂಡು, ಹೀರೋನ ರೀತಿಯಲ್ಲಿ ತಾನು ಹೀರೋ ಅಂತ ತನ್ನನ್ನು ತಾನು ಕರೆದುಕೊಂಡು ಮುಂದೆ ಇರ್ತಕ್ಕಂಥ ವ್ಯಕ್ತಿಯನ್ನ ಕ್ಲಾಡಿಯೋ ಅಂತ ಭಾವಿಸಿ ಅವನ ಜೊತೆಗೆ ಮಾತನಾಡೋದು. ಅದನ್ನ ಈ ಡಾನ್ ಪೆಡ್ರೋ ಮತ್ತು ಬೆನೆಡಿಕ್ ಮತ್ತು ಕ್ಲಾಡಿಯೋ ಇವರೆಲ್ಲ ನೋಡಬೇಕು. ನೋಡಿದ ವ್ಯಕ್ತಿಗಳು ಅಲ್ಲಿರ್ತಕ್ಕಂಥ ಬಿಯಾಟ್ರಿಸ್ ಇದ್ದಾಳಲ್ಲ ಅವಳು, ಆ ಹೀರೋ ಇದ್ದಾಳಲ್ಲ ಅವಳು ಒಳ್ಳೆಯ ಹುಡುಗಿ ಅಲ್ಲ, ಅವಳ ನಡತೆ ಸರಿ ಇಲ್ಲ, ಅವಳು ಇತರ ಪುರುಷರೊಂದಿಗೆ ಸಂಬಂಧವನ್ನು ಹೊಂದಿದ್ದಾಳೆ ಅನ್ನುವ ಹಾಗೆ ಒಂದು ತಂತ್ರವನ್ನು ರೂಪಿಸ್ತಾನೆ. ಸೊ ಮದುವೆ ಹಿಂದಿನ ದಿನ ಆ ಕೊಠಡಿಯಲ್ಲಿ ಹೀರೋನ ಸೇವಕಿಯಾಗಿರ್ತಕ್ಕಂಥ ಮಾರ್ಗರೆಟ್ ಇದ್ದಾಳೆ ಮತ್ತು ಅಲ್ಲಿ ಬೊರಾಶಿಯೋ ಹೋಗಿರ್ತಾನೆ. ಆ ಬೊರಾಶಿಯೋ ಮತ್ತು ಮಾರ್ಗರೆಟ್ ನೋಡಿ ಇವರೆಲ್ಲ ಇಬ್ರು ಉಳಿದವರೆಲ್ಲ ಏನ್ ತಪ್ಪು ತಿಳ್ಕೊತಾರೆ ಅಂದ್ರೆ, ಅಲ್ಲಿರೋದು ಹೀರೋ ಮತ್ತು ಇನ್ನೊಬ್ಬ ಯಾರೋ ಪುರುಷ ಅಂತ. ಸೊ ಬೇರೆ ಪರಪುರುಷರೊಂದಿಗೆ ಸಂಬಂಧವನ್ನು ಹೊಂದಿರುವ ಹುಡುಗಿ ಇವಳು ಎನ್ನುವ ಹಾಗೆ ಡಾನ್ ಜಾನ್ ಅವಳನ್ನು ಚಿತ್ರಿಸ್ತಾನೆ. ಈ ಡಿಸೀವ್ ಅನ್ನ ಅರ್ಥ ಮಾಡ್ಕೊಳ್ಳಾದೆ, ಈ ತಂತ್ರವನ್ನು ಅರ್ಥ ಮಾಡ್ಕೊಳ್ಳೋದು, ಟ್ರಿಕ್ಕರಿಯನ್ನು ಅರ್ಥ ಮಾಡ್ಕೊಳ್ಳೋದಾಗ್ತಂತ ಈ ನಮ್ಮ ಕ್ಲಾಡಿಯೋ ಅವಳನ್ನ ಮದುವೆ ಆಗೋದಕ್ಕೆ ನಿರಾಕರಿಸ್ತಾನೆ. ಮದುವೆಯ ದಿನ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಈ ಹುಡುಗಿ ಕ್ಲಾಡಿಯೋ ನಾನು ಮದುವೆ ಆಗ್ಲಿಕ್ಕೆ ಯೋಗ್ಯವಾದವಳಲ್ಲ. ಯಾಕಂತ ಹೇಳಿದ್ರೆ ಇವಳು ಜಾರತನದಲ್ಲಿ ಇರೋದನ್ನ, ಇವಳು ಅನೈತಿಕ ಸಂಬಂಧದಲ್ಲಿ ಇರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ, ಮತ್ತೆ ಇತರ ನನ್ನ ಗೆಳೆಯರು ಸಹಿತ ಇದನ್ನು ನೋಡಿದ್ದಾರೆ. ಹಾಗಾಗಿ ನಾನು ಇವಳನ್ನ ಮದುವೆ ಆಗಕ್ಕೆ ಆಗೋದಿಲ್ಲ ಅಂತ ನಿರಾಕರಿಸ್ತಾನೆ. ಮದುವೆಯ ದಿನ ಅವಳನ್ನ ಮದುವೆ ಆಗೋದಿಲ್ಲ ಅಂತ ನಿರಾಕರಿಸಿದ್ದನ್ನು ಕಂಡು ಲಿಯೋನಾರ್ಡೋಗೆ ತುಂಬಾ ದುಃಖವಾಗುತ್ತೆ, ಅಂದ್ರೆ ಹೀರೋನ ತಂದೆಗೆ. ಹೀರೋ ಆ ಸಂದರ್ಭದಲ್ಲಿ ಕುಸಿದು ಬೀಳ್ತಾನೆ. ಆದ್ರೆ ಇದನ್ನು ಉಳಿದವ್ರು ನಂಬ್ತಾರೆ, ಇರಬಹುದು ಹೀರೋ ಬಹುಶಃ ಈ ತರದ ತಪ್ಪು ವ್ಯಕ್ತಿತ್ವವನ್ನು ಹೊಂದಿರಬಹುದು ಅಂತೇಳಿ. ಅದರಲ್ಲಿ ಇರ್ತಕ್ಕಂಥ ಫ್ರೈಯರ್ ಫ್ರಾನ್ಸಿಸ್, ಆ ಮದುವೆಯನ್ನ ನಡೆಸ್ಕೊಡ್ಬೇಕಾಗಿರ್ತಕ್ಕಂಥ ಪಾದ್ರಿ ಮಾತ್ರ ಈ ಮಾತನ್ನು ಒಪ್ಪೋದಿಲ್ಲ. ಅವನು ಉಳಿದವ್ರಿಗೆಲ್ಲ ಹೇಳ್ತಾನೆ ಹೀರೋ ಆಗಿಲ್ಲ ಅಂತ ಹೇಳಿ. ಆದ್ರೆ ಯಾರು ಆ ಮಾತನ್ನು ನಂಬೋದಿಲ್ಲ. ಕೊನೆಗೂ ಫ್ರೈಯರ್ ಫ್ರಾನ್ಸಿಸ್ಸೇ ಒಂದು ತಂತ್ರವನ್ನ ಹೇಳ್ತಾನೆ. ಹೀರೋ ಈಗ ಮೂರ್ಛೆ ಹೋಗಿ ಬಿದ್ದಿದ್ದಾಳೆ ಈ ಕಪಟ ಸತ್ಯವನ್ನ ಕೇಳಿ. ಮೂರ್ಛೆ ಹೋಗಿ ಬಿದ್ದಿರ್ತಕ್ಕಂಥ ಹೀರೋಗಳನ್ನ ಸತ್ತಳು ಅಂತ ಎಲ್ಲರಿಗೂ ಹೇಳ್ಬಿಡು. ಆಗ ಕ್ಲಾಡಿಯೋನ್ ಮನಸ್ಸು ಬದಲಾಗಬಹುದು. ನಾನು ಹೀರೋಳಿಗೆ ಮನಸ್ಸು ನೋಯಿಸ್ಬಿಟ್ಟೆ, ಅವಳು ತೀರಿಕೊಂಡ್ಲು ಅಂತ ಹೇಳಿ ಮನಸ್ಸು ಬದಲಾಯಿಸಿ ಅವನು ರಿಪೆಂಟ್ ಮಾಡಬಹುದು. ಆಮೇಲೆ ಏನಾದ್ರೂ ಸತ್ಯ ಹೊರಬರಬಹುದು. ಹಾಗಾಗಿ ಅವಳು ಸತ್ತಳು ಅನ್ನುವ ನಾಟಕವನ್ನು ನಾವು ಮಾಡೋಣ ಅಂತ. ಇದು ನಮಗೆ ರೋಮಿಯೋ ಜೂಲಿಯಟ್ ನಾಟಕವನ್ನು ನೆನಪಿಸ್ತಕ್ಕಂಥ ಒಂದು ತಂತ್ರ. ಸೊ ಹೀಗೆ ಹೀರೋ ತೀರಿಕೊಂಡ್ಲು ಅಂತ ಅನ್ಕೊಂಡು ಅವರು ತಮ್ಮ ಊರಿಗೆ ಹೋಗೋದಕ್ಕೆ ಮರುದಿನ ರೆಡಿ ಆದಾಗ, ಸಿದ್ಧರಾಗಿದ್ದಾಗ, ಈ ಉಳಿದ ಪಾತ್ರಗಳು ಯಾವುದು, ಉದಾಹರಣೆಗೆ ಬೊರಾಶಿಯೋ ಮತ್ತು ಮಾರ್ಗರೆಟ್ ಈ ಮಾಡಿದ ತಂತ್ರವನ್ನ ಬೊರಾಶಿಯೋ ಜಂಬದಿಂದ ಯಾರ ಮುಂದೆ ಹೇಳ್ಕೊಳ್ತಾ ಇರ್ತಾನೆ. ಅದನ್ನ ಡಾಗ್ ಬೆರಿ ಅನ್ನುವಂಥ ಒಬ್ಬ ಕ್ಯಾರೆಕ್ಟರ್, ಡಾಗ್ ಬೆರಿ ಅನ್ನೋನು ಒಬ್ಬ ಕಾನ್ಸ್ಟೇಬಲ್, ಅವನು ಒಂದು ರೀತಿಯ ತಳವಾರ ಪೊಲೀಸ್ ಅಧಿಕಾರಿ. ಕಾನ್ಸ್ಟೇಬಲ್ ಡಾಗ್ ಬೆರಿ ಇವರು ಮಾಡಿದ ತಂತ್ರವನ್ನ ಕೇಳಿಸ್ಕೊಂಡು ಬಂದು ಅದನ್ನ ಲಿಯೋನಾರ್ಡೋನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ನಿನ್ನ ಮಗಳು ನಿಜಕ್ಕೂ ಒಳ್ಳೆಯವಳು, ಆದ್ರೆ ಅವಳನ್ನ ಈ ಚಂಚಲ ಬುದ್ಧಿಯವಳು ಮತ್ತೆ ಇಲ್ಲೆಜಿಟಿಮೇಟ್ ರಿಲೇಶನ್ಶಿಪ್ ಅನ್ನು ಹೊಂದಿರುವವಳು ಅಂತ ಚಿತ್ರಿಸಲಾಗಿದೆ. ಹಾಗಾಗಿ ಅವಳನ್ನ ನೀವು ಕ್ಲಾಡಿಯೋಗೆ ಈ ವಿಷಯವನ್ನು ತಿಳಿಸಿ ಮದುವೆಗೆ ಸಿದ್ಧರಾಗಬೇಕು ಅಂತ ಹೇಳಿ ಡಾಗ್ ಬೆರಿ ಹೇಳ್ತಾನೆ. ಡಾಗ್ ಬೆರಿ ಇಲ್ಲಿ ಒಂದು ರೀತಿಯ ವಿದೂಷಕನ ಪಾತ್ರ. ಶೇಕ್ಸ್ಪಿಯರ್ನ ಇತರ ನಾಟಕಗಳಲ್ಲಿ ಬರುವಂತಹ ಫೂಲ್ ತರದ ಕ್ಯಾರೆಕ್ಟರ್ಗಳಲ್ಲಿ ಡಾಗ್ ಬೆರಿ ಬಹಳ ಪ್ರಬುದ್ಧನಂತೆ ಮಾತನಾಡುವ, ಆದ್ರೆ ಮಾತಿನಲ್ಲಿ ಒಳ್ಳೆಯ ಹಿಡಿತ ಇಲ್ಲದಿರ್ತಕ್ಕಂಥ ವ್ಯಕ್ತಿಯವನು. ಮೆಲಪ್ರಾಪಿಸಮ್ ಅಂತ ಏನು ಹೇಳ್ತೀವಿ, 1775 ನಲ್ಲಿ ರೈವಲ್ಸ್ ನಾಟಕದಲ್ಲಿ ರಿಚರ್ಡ್ ಶೇರ್ಡನ್ ಒಂದು ತಂತ್ರವನ್ನು ಬಳಸ್ತಾನೆ, ಮೆಲಪ್ರಾಪಿಸಮ್ ಅಂತ ಹೇಳಿ. ಮಿಸಸ್ ಮೆಲಪ್ರಾಪ್, ತಪ್ಪಾಗಿ ಪದಗಳನ್ನ ಬಳಸೋದು. ಆ ತರ ತಪ್ಪು ಪದಗಳನ್ನ ಬಳಸ್ತಾ ಡಾಗ್ ಬೆರಿ ಎನ್ನುವ ಕಾನ್ಸ್ಟೇಬಲ್ ಈ ಡಿಸೀವ್ ವಿಷಯವನ್ನ ಲಿಯೋನಾರ್ಡೋಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಲಿಯೋನಾರ್ಡೋ, ಫೇರ್ ಫ್ರಾನ್ಸಿಸ್ ಎಲ್ಲರೂ ಸೇರಿ ಮತ್ತೊಂದು ತಂತ್ರವನ್ನು ಹುಡ್ತಾರೆ. ಅದೇನಂತ ಹೇಳಿದ್ರೆ,
ಕ್ಲಾಡಿಯೋಗೆ ಮತ್ತು ಡಾನ್ ಪೆಡ್ರೋಗೆ ನೀವೆಲ್ಲ ಸೇರಿ ಯಾವುದೋ ಒಂದು ವಿಷಯವನ್ನು ಹೇಳಿ ನನ್ನ ಮಗಳನ್ನ ಕೊಂದು ಬಿಟ್ರಿ. ಅವಳು ಸತ್ಯವನ್ನು ಅರಗಿಸಿಕೊಳ್ಳಾರದೆ ಸತ್ತು ಹೋಗ್ಬಿಟ್ಟಿದ್ದಾಳೆ. ನನ್ನ ಮನಸ್ಸಿಗೆ ಈಗ ತುಂಬಾ ಬೇಜಾರಾಗಿದೆ. ಆದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿ, ನಮ್ಮ ಆಂಟೋನಿಯೋನ್ಗೆ ಇನ್ನೊಬ್ಬಳು ಮಗಳಿದ್ದಾಳೆ, ಅವಳನ್ನ ಕ್ಲಾಡಿಯೋ ಮದುವೆ ಆಗ್ಬೇಕು ಅನ್ನೋ ಪ್ರಸ್ತಾಪವನ್ನು ಇಡ್ತಾನೆ. ಕ್ಲಾಡಿಯೋ, ನಾನು ಹೀರೋನನ್ನ ಕೊಂದೆ ಎನ್ನುವ ಪಶ್ಚಾತ್ತಾಪದಿಂದಾಗಿ, ಸತ್ಯವನ್ನು ತಿಳಿದ ಮೇಲೆ ನಾನು ಹೀರೋನನ್ನ ಕೊಂದೆ ಎನ್ನುವ ಪಶ್ಚಾತ್ತಾಪದಿಂದ, ಆಯ್ತು, ಯಾವುದೇ ಹುಡುಗಿ ಆಗಿರ್ಲಿ, ಅವಳು ಇಥಿಯೋಪಿಯನ್ ಆಗಿರ್ಲಿ, ಅಂದ್ರೆ ಕಪ್ಪು ವರ್ಣದ ನೋಡ್ಲಿಕ್ಕೆ ಸುಂದರವಾಗಿಲ್ಲದ ಹುಡುಗಿ ಇದ್ರೂ ಪರವಾಗಿಲ್ಲ, ಈ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನೀವು ತೋರಿಸುವ ಹುಡುಗಿಯನ್ನು, ಯುವತಿಯನ್ನು ನಾನು ಮದುವೆ ಆಗ್ತೀನಿ ಅಂತ ಕ್ಲಾಡಿಯೋ ಒಪ್ಕೊಳ್ತಾನೆ. ಸೊ ನಾಟಕದ ಅಂತ್ಯದಲ್ಲಿ ಒಂದು ಮದುವೆ ದೃಶ್ಯ ನಡೆಯುತ್ತೆ. ಅಲ್ಲಿ ಕ್ಲಾಡಿಯೋ ಬರ್ತಾಳೆ. ಅವಳು ತನ್ನ ಮುಖಕ್ಕೆ ಗೌನನ್ನ ಹಾಕೊಂಡ್ ಬಂದಿರ್ತಾಳೆ. ಹಾಗಾಗಿ ಅಲ್ಲಿರೋಳು ಯಾರು ಅಂತ ನಮ್ಮ ಹೀರೋ ಬರ್ತಾಳೆ. ಕ್ಲಾಡಿಯೋನಿಗೆ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಕ್ಲಾಡಿಯೋ ಅವಳನ್ನ ನಾನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಕೈ ಹಿಡಿಯುವಾಗ ಅವಳು ತನ್ನ ಮುಖವನ್ನ ಓಪನ್ ಮಾಡಿದ್ರೆ ಅಲ್ಲಿರೋದು ಹೀರೋ ಆಗಿರ್ತಾಳೆ. ಇವನು ಆಶ್ಚರ್ಯದಿಂದ ಕೇಳ್ತಾನೆ, ಇನ್ನೊಬ್ಬ ಹೀರೋ ಇದ್ದಾಳ ನಮ್ಮ ಮನೆಯಲ್ಲಿ ಅಂತ ಹೇಳಿ. ಆಗ ಸತ್ಯವನ್ನ ರಿವೀಲ್ ಮಾಡ್ಲಾಗ್ತದೆ. ಇವಳು ಹೀರೋನೇ, ಅವಳೇ ಸತ್ತಿಲ್ಲ, ಆದ್ರೆ ಅವಳು ಈಗ ಇಲ್ಲಿದ್ದಾಳೆ ನಿಮ್ಮ ಮುಂದೆ, ಮದುವೆ ಆಗ್ಬೇಕಂತ ಹೇಳಿ. ಹೀಗೆ ಅವರ ಹೀರೋ ಮತ್ತು ಕ್ಲಾಡಿಯೋಳ ಮದುವೆ ಸುಖಾಂತದಲ್ಲಿ ನಾಟಕ ಎಂಡ್ ಆಗ್ತದೆ. ಅದ್ರ ಜೊತೆಗೆ ಬೆನೆಡಿಕ್ಟ್ ಮತ್ತು ಬಿಯಾಟ್ರಿಸ್ ಯಾರು ಒಬ್ಬರನ್ನೊಬ್ಬರು ಸದಾ ದೂಷಿಸ್ತಾ ಇದ್ರು, ವಿಟ್ಟಿಯಿಂದ ಚತುರೋಕ್ತಿ ಪದಗಳಿಂದ ಮಾತನಾಡ್ತಾ ಇದ್ರು, ಅವರು ಸಹಿತ ನಿಧಾನಕ್ಕೆ ಪ್ರೀತಿಸ್ತಾ, ಆದ್ರೆ ಪ್ರೀತಿಯನ್ನ ಘೋಷವಾಗಿ, ಅಂದ್ರೆ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇರತಕ್ಕಂಥ ಪಾತ್ರಗಳಿವರು. ಸೊ ಕೊನೆಯಲ್ಲಿ ಅವರು ಸಹಿತ ತಮ್ಮ ಪ್ರೀತಿಯನ್ನ ಬೇರೆ ರೀತಿಯಲ್ಲಿ ಅಭಿವ್ಯಕ್ತಪಡಿಸಿ ಮದುವೆಗೆ ಸಿದ್ಧರಾಗ್ತಾರೆ. ಹೀಗೆ ಎಲ್ಲಾ ಕಾಮಿಡಿಗಳಲ್ಲಿ ಅಂತೆ ಇದು ಸಹಿತ ಒಂದು ಸುಖಾಂತದಲ್ಲಿ ಎಂಡ್ ಆಗುವ ನಾಟಕ. ಅಂತ ಸಂದರ್ಭದಲ್ಲಿಯೇ ಬೆನೆಡಿಕ್ಟ್ ಹೇಳ್ತಾನೆ, ನೀನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ಯಲ್ಲ ಬೆನೆಡಿಕ್ಟ್, ಈಗ ಯಾಕೆ ನೀನು ಮದುವೆ ಆಗ್ತೀಯಾ ಅಂತ ಕ್ಲಾಡಿಯೋ ಕೇಳಿದ್ರೆ ಅವನು ಹೇಳೋ ಮಾತು, ಕ್ಲಾಡಿಯೋ, ನಾನು ಯಾರು ಏನ್ ಹೇಳ್ತಾರೆ ಅನ್ನುವ ಮಾತನ್ನ ಕೇಳಿ ನನ್ನ ನಿರ್ಧಾರಗಳನ್ನ ಬದಲಾಯಿಸೋಕ್ಕಾಗೋದಿಲ್ಲ. ಮನುಷ್ಯ ಇತರರ ಮಾತುಗಳನ್ನ ಕೇಳ್ತಾ ಹೋದ್ರೆ ತಾನು ಸಾಧಿಸಬೇಕಾದ ಯಾವ ಸಂತೋಷವನ್ನು ಸಾಧಿಸೋದಕ್ಕಾಗೋದಿಲ್ಲ. ಆದ್ರಿಂದ ಮನುಷ್ಯನೇ ಒಬ್ಬ ಮ್ಯಾನ್ ಇಸ್ ಎ ಗಿಡ್ಡಿ ಥಿಂಗ್ ಆಗಿರೋದ್ರಿಂದ, ಇದು ನನ್ನ ಕನ್ಕ್ಲೂಷನ್ ಆಗಿರೋದ್ರಿಂದ ನಾನು ಸಮಾಜದ ಮಾತುಗಳಿಗೆ ಗಮನ ಕೊಡದೆ ನನಗೆ ಈಗ ಇಷ್ಟವಾಗಿರುವಂತೆ ಈ ಯುವತಿ ಬೆನೆಡಿಕ್ಟ್ಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಅವಳನ್ನ ಮದುವೆ ಆಗ್ತಾನೆ. ಹೀಗೆ ತಂತ್ರ ಪ್ರತಿತಂತ್ರಗಳ ತಂತ್ರ ಮತ್ತು ಪ್ರತಿತಂತ್ರಗಳು ಮತ್ತು ಅವುಗಳನ್ನ ಅವು ರಿವೀಲ್ ಆಗೋದ್ರ ಮೂಲಕ ನಾಟಕ ಎಂಡ್ ಆಗ್ತದೆ. ಸೊ ಹೀಗೆ ಸುಖಾಂತ್ಯದಲ್ಲಿ ಮುಗಿಯುವಂತಹ ಒಂದು ನಾಟಕ. ದುರಂತವೂ ಆಗಬಹುದಾದ ಎಲ್ಲ ಸಾಧ್ಯತೆಯು ಈ ನಾಟಕಕ್ಕಿತ್ತು. ಬಹುಶಃ ಉಳಿದಂತೆ ರೋಮಿಯೋ ಜೂಲಿಯಟ್ ಅಂತೆ ಇಲ್ಲಿ ಅವಳು ನಿಜವಾಗಿಯೂ ಸತ್ತಿದ್ದಾರೆ, ಹೀರೋ ಸತ್ತಿದ್ದಾರೆ, ನಾಟಕವೂ ಆಗಬಹುದಿತ್ತು. ಆದ್ರೆ ದುರಂತವಾಗಬಹುದಾದ ನಾಟಕವನ್ನ ಕಾಮಿಡಿಯಲ್ಲಿ ಎಂಡ್ ಮಾಡಿ ಇದನ್ನು ವಿಭಿನ್ನವಾಗಿ ಶೇಕ್ಸ್ಪಿಯರ್ ಚಿತ್ರಿಸ್ತಾನೆ. ನಾನು ಈಗಾಗಲೇ ಹೇಳಿದಂತೆ ಬಿಯಾಟ್ರಿಸ್ ಮತ್ತು ಬೆನೆಡಿಕ್ಟ್ ಅವರ ವಿಟ್ಟಿ ವಾರ್ ಇದೆಯಲ್ಲ, ಅದೇ ಈ ನಾಟಕದ ಪ್ರಮುಖ ಆಕರ್ಷಣೆ. ಅವರಿಬ್ರು ಒಬ್ಬರನ್ನೊಬ್ಬರು ಬೈಯೋದು, ಒಬ್ಬರನ್ನೊಬ್ಬರು ಜರಿಯೋದು, ಆಮೇಲೆ ಏನೋ ವಿಟ್ಟಾಗಿ ಚತುರೋಕ್ತಿಯಿಂದ ಮಾತನಾಡೋದು, ಅದೇ ಈ ನಾಟಕದ ಪ್ರಮುಖ ಆಕರ್ಷಣೆ. ಅದಕ್ಕೆ ಉದಾಹರಣೆಯಾಗಿ ಒಂದು 2 ಡೈಲಾಗ್ಗಳನ್ನ ನಾನು ಓದೋದಕ್ಕೆ ಇಷ್ಟಪಡ್ತೀನಿ. ಆಕ್ಟ್ 1 ಸೀನ್ 1 ನಲ್ಲಿ ಮೊದಲನೇ ಅಂಕದ ಮೊದಲನೇ ದೃಶ್ಯದಲ್ಲಿ, ಅಂದ್ರೆ ನಾಟಕದ ಆರಂಭದಲ್ಲಿ ಈ ಬೆನೆಡಿಕ್ಟ್ ಮತ್ತು ಬಿಯಾಟ್ರಿಸ್ ಒಬ್ಬರಿಗೊಬ್ಬರು ಎದುರಾದಾಗ ಆಡುವ ಮಾತು. ನಮ್ಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಬೆನೆಡಿಕ್ಟ್ ಮತ್ತು ಬಿಯಾಟ್ರಿಸ್ ನಾಟಕದಲ್ಲಿ ಮೊದಲ ಬಾರಿಗೆ ಭೇಟಿ ಆಗ್ತಾ ಇಲ್ಲ. ಅವರಿಗಾಗಲೇ ಒಬ್ಬರಿಗೊಬ್ಬರು ಪರಿಚಿತರು, ಹಿಂದೆ ಯಾವಾಗಲೂ ಅವರು ಪರಿಚಿತರಾಗಿದ್ದಾರೆ. ಮತ್ತು ಹಿಂದೆ ಆಗಿದ್ದಾಗಲೂ ಸಹಿತ ಅವರು ಒಬ್ಬರಿಗೊಬ್ಬರು ಈ ಚತುರೋಕ್ತಿಗಳಲ್ಲಿಯೇ ಬಡದಾಡ್ಕೊಂಡವರು, ಮಾತಿನಲ್ಲಿಯೇ ಜಗಳವಾಡಿಕೊಂಡಿದ್ದಿರ್ತಕ್ಕಂಥ ಪಾತ್ರಗಳು. ಸೊ ಅವರೀಗ ಎದುರು ಬದರಾದಾಗ ಆಡುವ ಮಾತುಗಳು 2 ಲೈನ್ ಅನ್ನ ಓದೋದಾದ್ರೆ, ಬಿಯಾಟ್ರಿಸ್ ಹೇಳ್ತಾರೆ, ಐ ವಂಡರ್ ದಟ್ ಯು ವಿಲ್ ಸ್ಟಿಲ್ ಬಿ ಟಾಕಿಂಗ್ ಸೀನಿಯರ್ ಬೆನೆಡಿಕ್ಟ್, ನೋಬಡಿ ಮಾರ್ಕ್ಸ್ ಯು. ಬೆನೆಡಿಕ್ಟ್, ನೀನ್ ಮಾತಾಡ್ತಾ ಇದ್ದೀಯಾ, ಇನ್ನು ನೀನ್ ಮಾತಾಡೋದು ಯಾರಿಗೂ ಕೇಳಿಸ್ತಾನೆ ಇಲ್ವಲ್ಲ ಅಂತ. ನಿನ್ನ ಧ್ವನಿಯೇ ಅಷ್ಟು ಕ್ಷೀಣವಾಗಿದೆ, ನೀನ್ ಮಾತಾಡೋದೇ ಯಾರಿಗೂ ಕೇಳಿಸ್ತಾ ಇಲ್ಲ, ಅಥವಾ ನಿನ್ನ ಅಸ್ತಿತ್ವವೇ ಕಾಣ್ತಾ ಇಲ್ಲಲ್ಲ ನನಗೆ ಅಂತ. ಇವನ್ ಇನ್ಸಿಗ್ನಿಫಿಕೆಂಟ್ ಫೆಲೋ ಅನ್ನೋ ರೀತಿಯಲ್ಲಿ ಬಿಯಾಟ್ರಿಸ್ ಅವನಿಗೆ ಹೇಳ್ತಾಳೆ. ಈ ಮಾತನ್ನ ಕೇಳಿ ಬೆನೆಡಿಕ್ಟ್ ಅವಳಿಗೆ ಚತುರೋಕ್ತಿಯಲ್ಲಿ ಒಂದು ರೀತಿಯಲ್ಲಿ ಟಾಂಗ್ ಕೊಡುವ ಹಾಗೆ, ಕೌಂಟರ್ ಕೊಡುವ ಹಾಗೆ ಹೇಳ್ತಾನೆ, ವಾಟ್ ಮೈ ಡಿಯರ್ ಲೇಡಿ ಡಿಸ್ಡೈನ್, ಆರ್ ಯು ಯಟ್ ಲಿವಿಂಗ್? ಏನು ಲೇಡಿ ಡಿಸ್ಡೈನ್, ನೀನು ಇನ್ನೂ ಬದುಕಿದ್ದೀಯಾ ಅಂತ. ನೀನ್ ಬದುಕಿರೋದೇ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಅಂತ ಬೆನೆಡಿಕ್ಟ್ ಹೇಳ್ತಾನೆ. ನೀನಿರೋದು, ನಿನ್ನ ಅಸ್ತಿತ್ವ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಬಿಯಾಟ್ರಿಸ್ ಹೇಳಿದ್ರೆ, ನೀನು ಬದುಕಿರೋದು ನನಗೆ ಗೊತ್ತಾಗ್ತಿಲ್ವಲ್ಲ, ಇನ್ನೂ ಬದುಕಿದ್ದೀಯಾ ನೀನು, ಆರ್ ಯು ಸ್ಟಿಲ್ ಲಿವಿಂಗ್ ಅಂತ ಬೆನೆಡಿಕ್ಟ್ ಹೇಳ್ತಾನೆ. ಬಿಯಾಟ್ರಿಸ್ ಅವನಿಗೆ ಮತ್ತೆ ಮರು ಉತ್ತರ ಕೊಡೋದು, ಇಸ್ ಇಟ್ ಪಾಸಿಬಲ್ ಡಿಸ್ಡೇನ್ ಶುಡ್ ಡೈ ವೈಲ್ ಶಿ ಹ್ಯಾತ್ ಸಚ್ ಮೀಟ್ ಫುಡ್ ಟು ಫೀಡ್
It is as senior Benedict. Courtesy itself must convert to disdain if you come in her presence. ಇಂಥ ಒಂದು ಊಟ ಅಂದ್ರೆ ತಿನ್ನೋದಕ್ಕೆ ನಿನ್ನಂಥವನು ಇಲ್ಲಿರುವಾಗ ನಾನು ಹೇಗೆ ಸಾಯೋದಕ್ಕೆ ಸಾಧ್ಯ, ನಿನ್ನನ್ನು ತಿಂದೇ ನಾನು ಬದುಕ್ತೀನಿ ಅನ್ನುವ ರೀತಿಯಲ್ಲಿ ಅವಳು ಅವನಿಗೆ ಮರು ಉತ್ತರವನ್ನು ಕೊಡುವುದು. ಇದು ಒಂದು ತರ ಮೆರಿವಾರ್ ಅಂದ್ರೆ ಇದು ಅವರ ಮೊದಲ ಮಾತಿನ ಕಾಳಗ ಅಂತ ಹೇಳ್ಬೋದು. ಆರಂಭದಲ್ಲಿ ಅವ್ರ ಜಗಳಕ್ಕೆ ಶುರುವಾಗ್ಬಿಡ್ತಾರೆ. ಸೊ ಎರಡನೇ ರೀತಿಯಲ್ಲಿ ಇನ್ನೊಂದು ತರದಲ್ಲಿ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ ಆಕ್ಟ್ 1 ಸೀನ್ 1 ಅಲ್ಲಿ ಮತ್ತೆ ಇದೆ ಬೆನೆಡಿಕ್ಟ್ ಮತ್ತು ಬಿಯಾಟ್ರಿಸ್ ಎದುರು ಬದಲಾದಾಗ ಐ ವಿಲ್ ಲಿವ್ ಅ ಬ್ಯಾಚುಲರ್ ಅಂತ ಬಿಯಾಟ್ರಿಸ್ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ನಾನು ಬ್ಯಾಚುಲರ್ ಆಗಿಯೇ ಹೇಳ್ತೀನಿ, ನಾನು ಯಾರನ್ನೂ ಮದುವೆ ಆಗೋದಿಲ್ಲ, ಯಾಕಂದ್ರೆ ನಾನು ಮದುವೆ ಆಗುವಂತ ಯುವತಿ ಇಲ್ಲವೇ ಇಲ್ಲ ಅಂತ. ಅವಳು ಇಷ್ಟಪಡುವ ಮದುವೆ ಆಗ್ಲಿಕ್ಕೆ ಬಯಸುವ ಯುವತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಉದ್ದವಾದ ಸಂಭಾಷಣೆ ಇದೆ, ಅದನ್ನು ನಾವು ಓದೋಣ. ಬಟ್ ಇಲ್ಲಿ ಅವನೇನ್ ಹೇಳ್ತಾನೆ, ಐ ವಿಲ್ ಲಿವ್ ಅ ಬ್ಯಾಚುಲರ್. ಬಿಯಾಟ್ರಿಸ್ ಹೇಳ್ತಾಳೆ, ಐ ಹ್ಯಾಡ್ ರಾದರ್ ಹಿಯರ್ ಮೈ ಡಾಗ್ ಬಾರ್ಕ್ ಎಟ್ ಅ ಕ್ರೌಡ್ ದೆನ್ ಅ ಮ್ಯಾನ್ ಸ್ವೇರ್ ಹಿ ಲವ್ಸ್ ಮೀ. ನಾಯಿ ಒಂದು ಕಾಗೆಯ ಕಡೆಗೆ ಬೊಗಳುವುದನ್ನ ನಾನು ಕೇಳಬಲ್ಲೆ, ಆದ್ರೆ ಒಬ್ಬ ಪುರುಷ ನನ್ನನ್ನು ಪ್ರೀತಿಸ್ತಾನೆ ಅಂತ ಹೇಳುವ ಮಾತನ್ನ ಮಾತ್ರ ಕೇಳೋಕ್ಕಾಗೋದಿಲ್ಲ. ನಾನು ಯಾವ ಪುರುಷರನ್ನು ಪ್ರೀತಿಸೋಳಲ್ಲ, ಯಾವ ಗಂಡಸನನ್ನು ನಂಬುವಳಲ್ಲ ನಾನು, ಇನ್ನು ನಿನ್ನ ಹೇಗೆ ನಂಬಲಿ ಅನ್ನುವ ರೀತಿಯಲ್ಲಿ ಅವಳ ಮಾತು. ಬೆನೆಡಿಕ್ಟ್, ಗುಡ್, God keep your ladyship still in that mind. So some gentlemen or others shall escape the predestinate scarcely face. ಸೊ ನೀನು ಮದುವೆ ಆಗಿದ್ರೆ ಒಳ್ಳೇದೇ ಆಯ್ತು, ಯಾರಾದ್ರೂ ಒಬ್ಬ ಗೃಹಸ್ಥನಾಗುವನು ಒಳ್ಳೆ ಯುವಕ ಅವನು ಬಚಾವಾಗ್ತಾನೆ. ನೀನು ಮದುವೆ ಆದ್ರೆ ಅವನು ಈ ಕೆಟ್ಟ ಮುಖವನ್ನು ನೋಡ್ಕೊಂಡಿರ್ಬೇಕಾಗುತ್ತೆ, ನೀನು ಮದುವೆ ಆಗದಿರೋದೇ ಒಳ್ಳೆಯದು ಅಂತ. ಹೀಗೆ ಒಬ್ಬರಿಗೊಬ್ಬರು ಮದುವೆ ಆಗೋದಿಲ್ಲ ಅನ್ನುವ ವಿಷಯವನ್ನೇ ಅವರು ಒಂದು ವಿಷಯವನ್ನಾಗಿ ಮಾಡ್ಕೊಂಡು ಜಗಳ ಆಡ್ತಾ ಇರ್ತಕ್ಕಂಥವ್ರು. ಆಮೇಲೆ ಇನ್ನೊಂದು ಈ ನಾಟಕದಲ್ಲಿ ಬರ್ತಕ್ಕಂಥ ಒಂದು ಕಾಮಿಕ್ ರಿಲೀಸ್ ಅಂತ, ಕಾಮಿಕ್ ಹಾಸ್ಯವನ್ನ ಸೃಷ್ಟಿಸ್ತಕ್ಕಂಥ ಒಂದು ಪ್ರಮುಖ ಪಾತ್ರ ನಾನು ಈಗಾಗಲೇ ಹೇಳಿದಂತೆ ಡಾಗ್ ಬೆರಿ ಅನ್ನೋನು. ಈ ಲಿಯರ್ ನಲ್ಲಿ ಬರುವಂತಹ ಫೂಲ್ ಅಥವಾ ಇತರ ಪಾತ್ರಗಳಲ್ಲಿ ಬರ್ತವೆ, ಇತರ ನಾಟಕಗಳಲ್ಲಿ ಬರ್ತಕ್ಕಂಥ ಕಾಮಿಡಿ ಪಾತ್ರಗಳಂತೆ ಇದು ಒಂದು ಡಾಗ್ ಬೆರಿ ಪಾತ್ರ. ಇಟ್ಸ್ ಎ ಕಾನ್ಸ್ಟೇಬಲ್. ಅವನು ಒಬ್ಬ ಊರನ್ನ ಕಾಯ್ತಕ್ಕಂಥ ವಾಚ್ಮನ್ಗಳ ಲೀಡರ್, ಮುಖ್ಯಸ್ಥ ಅವನು. ನಾನು ಹೇಳಿದೆ ಅವನು ತುಂಬಾ ಬುದ್ಧಿವಂತನ ಹಾಗೆ ಮಾತನಾಡುವನು, ಆದ್ರೆ ಅವನು ಬುದ್ಧಿವಂತನಲ್ಲ. ಅವನು ಒಂದು ಅಧಿಕಾರ ಸ್ಥಾನದಲ್ಲಿರೋದ್ರಿಂದ ತನ್ನ ಅಧಿಕಾರವನ್ನ ಮಾತಿನಲ್ಲಿ ವ್ಯಕ್ತಪಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅವನ ಬುದ್ಧಿಯ ಮಿತಿಯಿಂದಾಗಿ ಅವನು ಹೇಳಬೇಕಾಗಿರೋದ್ರಿಂದ ತಪ್ಪಾಗಿ ಹೇಳ್ತಾನೆ. ಅದಕ್ಕೆ ನಾವು ಈಗಾಗಲೇ ಹೇಳಿದಂತೆ ಮೆಲಪ್ರಾಪಿಸಮ್ ಅಂತ ನಂತರ ಏನ್ ಕರೆದಿವಲ್ಲ, ಒಂದು ಪದವನ್ನ ತಪ್ಪಾಗಿ ಹೇಳೋದು, ಆ ಮೂಲಕ ನಗೆಯನ್ನ ಉಂಟು ಮಾಡುವಂತಹ ಪಾತ್ರ ಇದು. ಸೊ ಅವನ ಒಂದೆರಡು ಡೈಲಾಗ್ಗಳನ್ನ ಓದೋದಾದ್ರೆ, ಆಕ್ಟ್ 3 ಅಲ್ಲಿ 3ನೇ ಆಕ್ಟ್ ನ 5ನೇ ದೃಶ್ಯದಲ್ಲಿ ಅವನೊಂದು ಮಾತು ಹೇಳ್ತಾನೆ, ಅವರ್ ವಾಚ್ ಸರ್ ಹ್ಯಾವ್ ಇಂಡೀಡ್ ಕಾಂಪ್ರಹೆಂಡೆಡ್ 2 ಆಸ್ಪಿಷಿಯಸ್ ಪರ್ಸನ್ಸ್. ನಮ್ಮ ವಾಚ್ಗಳಿದ್ದಾರಲ್ಲ, ನಮ್ಮ ಸೆಕ್ಯೂರಿಟಿ, ನಮ್ಮ ಪೊಲೀಸರು ವಾಚ್ ಮಾಡ್ತಕ್ಕಂಥವ್ರು, ಇವರು ಇಬ್ಬರು ವ್ಯಕ್ತಿಗಳನ್ನ ಹಿಡಿದಿದ್ದಾರೆ. ಆ ವ್ಯಕ್ತಿಗಳು ಮಾತಾಡ್ತಾ ಇದ್ರು. ಅವ್ರು ಯಾರು ಅಂತ ಹೇಳಿದ್ರೆ ಕಾನ್ರಾಡ್ ಮತ್ತು ಬೊರಾಶಿಯೋ ಮತ್ತು ಕಾನ್ರಾಡ್ ಇಬ್ರು ಮಾತಾಡ್ತಿರೋದನ್ನು ನಮ್ಮ ಪೊಲೀಸರು ಕೇಳಿಸ್ಕೊಂಡಿದ್ದಾರೆ. ಅವರಿಬ್ರು ಸಸ್ಪೀಷಿಯಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು, ಅವರನ್ನ ಅಪ್ರಹೆಂಡ್ ಮಾಡಿದ್ದಾರೆ, ಅವರನ್ನ ಹಿಡಿದುಕೊಂಡಿದ್ದಾರೆ ಅಂತ ಹೇಳಬೇಕಾಗಿದೆ ಅವನಿಗೆ. ಅಂದ್ರೆ ಪಿತೂರಿಯನ್ನ ಮಾಡಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನ ನಮ್ಮ ಪೊಲೀಸರು ಹಿಡಿದಿದ್ದಾರೆ ದೊರೆ, ಆದ್ರಿಂದ ಅವ್ರನ್ನ ತಂದು ನಿಮ್ಮ ಮುಂದೆ ಒಪ್ಪಿಸ್ತೇನೆ, ನೀವು ವಿಚಾರಿಸ್ಲಿ ಅಂತ ಈ ವಿಷಯವನ್ನ ಅವನು ಲಿಯೋನಾಟಾಗಿ ಹೇಳಬೇಕಾಗಿದೆ. ಆದ್ರೆ ಬುದ್ಧಿವಂತನಂತೆ ಮಾತನಾಡುವ ಬರದಲ್ಲಿ ಅವನು ಪದಗಳನ್ನ ತಪ್ಪಾಗಿ ಬಳಸೋದು. ವಾಟ್ ಡಸ್ ಹಿ ಸೇ? ಹಿ ಸೇಸ್ ದಟ್ ಅವರ್ ವಾಚ್ ಸರ್ ಹ್ಯಾವ್ ಇಂಡೀಡ್ ಕಾಂಪ್ರಹೆಂಡೆಡ್ 2 ಆಸ್ಪಿಷಿಯಸ್ ಪರ್ಸನ್ಸ್. ಇಂಡೀಡ್ ಕಾಂಪ್ರಹೆಂಡೆಡ್ 2 ಆಸ್ಪಿಷಿಯಸ್ ಪರ್ಸನ್ಸ್ ಅಂತ. ಆಕ್ಚುಲಿ ಅವನು ಏನ್ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ ಕಾಂಪ್ರಹೆಂಡೆಡ್ ಅಲ್ಲ, ಅಪ್ರಹೆಂಡೆಡ್ ಅಂತ ಹೇಳ್ಬೇಕಾಗಿದೆ. ಕಾಂಪ್ರಹೆಂಡ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದು, ಅಪ್ರಹೆಂಡ್ ಅಂತ ಹೇಳಿದ್ರೆ ಬಂಧಿಸೋದು. ನಮ್ಮ ವಾಚ್ಗಳು ಅಪ್ರಹೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೇಕಾಗಿದ್ರೆ ಅವನು ಕಾಂಪ್ರಹೆಂಡ್ ಅಂತ ಹೇಳ್ತಾನೆ. ಆಮೇಲೆ ಸಸ್ಪೀಷಿಯಸ್ ಅಂತ ಹೇಳ್ಬೇಕಾಗಿದ್ರೆ ಅದ್ರ ಬದಲಾಗಿ ಆಸ್ಪಿಷಿಯಸ್ ಅಂತ ಹೇಳ್ತಾನೆ. ಅವನು ಹೇಳ್ಬೇಕಾಗಿರೋದೇ ಒಂದು, ಆದ್ರೆ ಅವನು ಉಂಟು ಮಾಡ್ತಾ ಇರ್ತಕ್ಕಂಥ ಅರ್ಥವೇ ಇನ್ನೊಂದು. ಅದನ್ನೇ ನಾವು ಮೆಲಪ್ರಾಪಿಸಮ್ ಅಂತ ಹೇಳ್ಬೋದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅದೇ ಡಾಗ್ ಬೆರಿ ಮಾತನಾಡುವ ಇನ್ನೊಂದು ಮಾತು 4ನೇ ಆಕ್ಟ್ ನ 2ನೇ ದೃಶ್ಯದಲ್ಲಿ ಬರ್ತಕ್ಕಂಥದ್ದು ಒಂದು ಮಾತು. ಓ ವಿಲನ್, thou wilt be condemned into everlasting redemption for this. ಓ ವಿಲನ್, ನೀನು ಎವರ್ಲಾಸ್ಟಿಂಗ್ ಶಿಕ್ಷೆಗೆ ಒಳಗಾಗ್ತಕ್ಕಂಥವನು ಅಂತ ಹೇಳಬೇಕಾಗಿದೆ ಅವನಿಗೆ. thou wilt be condemned into everlasting redemption for this. So what does he wanted to say? He wanted to say that everlasting damnation.
ನೀನು ಕೊನೆಯವರೆಗೂ ನರಕದಲ್ಲೇ ಇರಬೇಕಾದವನು ಅಂತ. ಡ್ಯಾನ್ನೇಷನ್ ಅಂತ ಹೇಳ್ಬೇಕಾದಾಗ ಅದ್ರ ಬದಲಾಗಿ ಅವನು ರಿಡಂಪ್ಷನ್ ಅಂತ ಹೇಳ್ತಾನೆ. ಆಮೇಲೆ ಎವರ್ ಲಾಸ್ಟಿಂಗ್ ಎಟರ್ನಲ್ ಪನಿಷ್ಮೆಂಟ್ ಅಂತ ಹೇಳ್ಬೇಕಾಗಿದೆ, ಎಟರ್ನಲ್ ಸ್ಯಾಲ್ವೇಷನ್, ಮುಕ್ತಿಯಲ್ಲಿ ಇರಬೇಕಾದವನು ನೀನು ಅಂತ ಹೇಳಿ, ನರಕದಲ್ಲಿ ಇರಬೇಕು ಅಂತ ಹೇಳ್ಬೇಕಾದವನು ತಪ್ಪಾಗಿ ಸ್ವರ್ಗದಲ್ಲಿ ಇರಬೇಕಾದವನು ಅಂತ ಹೇಳ್ತಾನೆ. ಹೀಗೆ ಅವನು ಮೆಲಪ್ರಾಪಿಸಮ್ ಮೂಲಕ ನಮ್ಗೆ ಅಂದ್ರೆ ನಾಟಕ ನೋಡುವವರೆಗೆ ನಗೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಪಾತ್ರವಾಗಿದೆ. ಅದಾದ್ಮೇಲೆ ಇನ್ನೊಂದು ಕಡೆಗೆ ಅವನದೇ ಮಾತನ್ನ ನೋಡೋದಾದ್ರೆ, ಮೆರಿ ಸರ್, ದೇ ಹ್ಯಾವ್ ಕಮಿಟೆಡ್ ಫಾಲ್ಸ್ ರಿಪೋರ್ಟ್, ಮೋರ್ ಓವರ್ ದೇ ಹ್ಯಾವ್ ಸ್ಪೋಕನ್ ಅನ್ಟ್ರೂತ್ಸ್, ಸೆಕೆಂಡರ್ಲಿ ದೇ ಆರ್ ಸ್ಲ್ಯಾಂಡರ್ಸ್, ಸಿಕ್ಸ್ತ್ ಅಂಡ್ ಲಾಸ್ಟ್ಲಿ ದೇ ಹ್ಯಾವ್ ಬೆಲಿಡ್ ಅ ಲೇಡಿ. ಅವನೇನೋ ಹೇಳ್ಬೇಕಾಗಿದೆ, ಆರೋಪ ಪಟ್ಟಿ. ಮೊದಲನೇದಾಗಿ ಅವ್ರು ಇದನ್ನ ಮಾಡಿದ್ದಾರೆ, ಎರಡನೇದಾಗಿ ಈ ತಪ್ಪು ಮಾಡಿದ್ದಾರೆ, ಮೂರನೇದಾಗಿ ಈ ತಪ್ಪು ಮಾಡಿದ್ದಾರೆ ಅಂತ ಹೀಗೆ ಒಂದು ಅಪರಾಧವಾದ ಪಟ್ಟಿಯನ್ನ ಹೇಳ್ಬೇಕಾಗಿದೆ. ತುಂಬಾ ಬುದ್ಧಿವಂತಂತೆ ಅಧಿಕಾರಯುತ ಟೋನ್ ನಲ್ಲಿ ಹೇಳ್ಬೇಕಾದಾಗ ಅವನು ಮಾಡುವ ಒಂದು ಮಿಸ್ಟೇಕ್ ಅನ್ನು ನೋಡ್ಬೋದು ನಾವು. ದೇ ಹ್ಯಾವ್ ಕಮಿಟೆಡ್ ಫಾಲ್ಸ್ ರಿಪೋರ್ಟ್, ಮೋರ್ ಓವರ್ ದೇ ಹ್ಯಾವ್ ಸ್ಪೋಕನ್ ಅನ್ಟ್ರೂತ್, ಸೆಕೆಂಡರ್ಲಿ ದೇ ಆರ್ ಸ್ಲ್ಯಾಂಡರ್ಸ್, moreover secondarily, this word itself is a redundancy in English, secondarily, and sixth and lastly he misses fourth, third and fourth ಅಂತ ಹೇಳೋದಿಲ್ಲ. See, the sixth and lastly they have belied a lady ಅಂತ. ಅಂದ್ರೆ ಡಾಗ್ಬೆರಿಯ ಮಾತುಗಳು ಅಧಿಕಾರದ ಭಾಷೆ ಅಂತ ಇದ್ರೂ ಸಹಿತ ಅಲ್ಲಿ ಅರ್ಥವೇ ಇಲ್ಲ, ಅವನ ಎಣಿಕೆಯ ಕ್ರಮದಲ್ಲೇ ತಪ್ತಾ ಇದ್ದಾನೆ. ಸೊ ಹೀಗೆ ತಾನು ತಪ್ಪಾಗಿ ಮಾತಾಡುವಂತಹ ಪಾತ್ರ ಡಾಗ್ಬೆರಿಯ ಪಾತ್ರವಾಗಿದೆ. ಡಾಗ್ಬೆರಿನಲ್ಲಿ ನಾವು ಮೆಲಪ್ರಾಪಿಸಮ್ ನ ಹಾಸ್ಯದ ಒಂದು ಫೈನ್ ಲಿಂಗ್ವಿಸ್ಟಿಕ್ ಆರ್ಟ್ ಅನ್ನೇ ಕಾಣಬಹುದು. ಸೊ ಮೆಲಪ್ರಾಪಿಸಮ್ ನಂತರ ನಾವು ಈ ಪದ ಮತ್ತು ಅದರ ವ್ಯಾಖ್ಯಾನವನ್ನು ಕಾಣ್ತೀವಾದ್ರೂ ಶೇಕ್ಸ್ಪಿಯರ್ ಇದನ್ನ ಶೆರಿಡನ್ಗಿಂತ ಮುಂಚೆಯೇ ಈ ನಾಟಕದಲ್ಲಿ ಬಳಸಿದ್ದ ಅನ್ನೋದನ್ನ ನಾವು ಕಾಣಬಹುದು. ಬೆನೆಡಿಕ್ಟ್ ನ ಡೈಲಾಗ್ ಗಳನ್ನ ಒಂದೆರಡು ಓದಿ ಅವನ ಪಾತ್ರದ ಕುರಿತಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹೀಸ್ ವಿಶ್ ಫಾರ್ ಐಡಿಯಲ್ ವೈಫ್. ಬೆನೆಡಿಕ್ಟನಿಗೆ ಮದುವೆ ಆಗಬೇಕು ಅನ್ನೋದ್ರ ಬಗ್ಗೆ ಒಲವಿಲ್ಲ, ಮದುವೆ ಆಗಬಾರ್ದು ಅಂತ. ಯಾಕೆ ಮದುವೆ ಆಗಬಾರ್ದು ಅಂತ ಹೇಳಿದ್ರೆ ಅವನು ಕೊಡುವ ಕಾರಣಗಳಲ್ಲಿ ಒಂದೆರಡು ಕಾರಣದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು, ನಾವು ಮದುವೆ ಆಗ ಬಯಸುವ ಹೆಣ್ಣೆ ಈ ಭೂಮಿ ಮೇಲೆ ಇಲ್ಲ, ಯುವತಿಯೇ ಈ ಭೂಮಿ ಮೇಲೆ ಇಲ್ಲ ಅಂತ. ಹಾಗಾಗಿ ನನ್ನ ವಿಶ್ ಐಡಿಯಲ್ ವೈಫ್ ಯಾರು ಅಂತ ಹೇಳಿದ್ರೆ ಅವನೇ ಹೇಳ್ತಾನೆ, ಹೇಗಿರ್ಬೇಕು ನನ್ನ ಹೆಂಡತಿ ಅವಳು. ಒನ್ ವುಮೆನ್ ಇಸ್ ಫೇರ್ ಯೆಟ್ ಐ ಆಮ್ ವೆಲ್, another is wise yet I am well, another is virtuous yet I am well, but till all graces be in one woman shall not come in my grace. ಕೆಲವರನ್ನ ನೋಡಿದ್ರೆ ಅವಳು ಹೇಗೆ ಕಾಣ್ತಾಳೆ, ಫೇರ್ ಆಗಿದ್ದಾಳೆ ಸರಿ, ಮತ್ತೆ ಬುದ್ಧಿವಂತಳಾಗಿರ್ತಾಳೆ ಒಬ್ಬೊಬ್ಳು ಸರಿ, ಒಬ್ಳು ಬುದ್ಧಿವಂತಳಾಗಿ ಕಾಣ್ತಾಳೆ, ಒಬ್ಳು ಸುಂದರವಾಗಿ ಕಾಣ್ತಾಳೆ, ಇನ್ನೊಬ್ಳು ಒಳ್ಳೆಯವಳ ಹಾಗೆ ವರ್ಚುವಸ್ ಆಗಿ ಕಾಣ್ತಾಳೆ, ಎಲ್ಲ ಸರಿ. ಆದ್ರೆ ಈ ಎಲ್ಲಾ ಗುಣಗಳು ಒಬ್ಳಲ್ಲೇ ಇರೋ ಸಿಕ್ಕರೆ ನೋಡಬಹುದು ಅಂತ. ಆದ್ರೆ ಆ ಥರ ಯಾವ ಮಹಿಳೆಯೂ ನನಗೆ ಸಿಕ್ಕಿಲ್ಲ, ಹಾಗಾಗಿ ನಾನು ಮದುವೆ ಆಗೋದು ಕಷ್ಟ ಅಂತ. ಅದೇ ಸಂಭಾಷಣೆಯಲ್ಲಿ ಮುಂದುವರೆದು ಹೇಳ್ತಾನೆ, ರಿಚ್ ಶಾಲ್ ಬಿ ದಟ್ ಸರ್ಟನ್. ನನ್ನ ಮದುವೆ ಆಗೋಳು ಹೇಗಿರ್ಬೇಕು, ರಿಚ್ ಶಾಲ್ ಬಿ ದಟ್ ಸರ್ಟನ್, ಅವಳು ಶ್ರೀಮಂತಳಾಗಿರ್ಬೇಕು ನಿಶ್ಚಿತವಾದದ್ದು. ವೈಸ್ ಆರ್ ಐ ವಿಲ್ ನನ್, ಬುದ್ಧಿವಂತಳಾಗಿರ್ಬೇಕು, ಇಲ್ಲ ಅಂದ್ರೆ ನಾನು ಮದುವೆ ಆಗೋದಿಲ್ಲ. ವರ್ಚುವಸ್, ಒಳ್ಳೆಯವಳಾಗಿರ್ಬೇಕು, ಸದ್ಗುಣಿಯಾಗಿರ್ಬೇಕು, ಇಲ್ಲ ಅಂದ್ರೆ ನಾನು ಮದುವೆ ಆಗೋದಿಲ್ಲ. ಫೇರ್, ಸುಂದರವಾಗಿರ್ಬೇಕು, ಸುಂದರವಾಗಿಲ್ಲದೆ ಇದ್ರೂ ನಾನು ಮದುವೆ ಆಗೋದಿಲ್ಲ. ಮೈಲ್ಡ್, ಹೌದು ಅವಳು ಮೈಲ್ಡ್ ಆಗಿರ್ಬೇಕು, ಇಲ್ಲ ಅಂದ್ರೆ ಅವಳು ನನ್ನ ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ ನಾನು. ನೋಬೆಲ್ ಆಗಿರ್ಬೇಕಾ, ಹೌದು ಅವಳು ನೋಬೆಲ್ ಆಗಿರ್ಬೇಕು, ಶ್ರೇಷ್ಠ ಆಗಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಅವಳನ್ನ ಹತ್ರಕ್ಕೆ ಬಿಟ್ಕೊಳ್ಳೋದಿಲ್ಲ. ಆಫ್ ಗುಡ್ ಡಿಸ್ಕೋರ್ಸ್, ಅಂದ್ರೆ ಅತ್ಯುತ್ತಮವಾಗಿ ಮಾತಾಡುವಳಾಗಿರ್ಬೇಕು ಅವಳು ಸರಿ. ಅಂಡ್ ಎಕ್ಸಲೆಂಟ್ ಮ್ಯೂಸಿಷಿಯನ್ ಆಗಿರ್ಬೇಕು, ಮದುವೆ ಆಗಬಹುದು ಅಂತ. ಇಂತಹ ಎಲ್ಲಾ ಗುಣಗಳು ಇರಬೇಕು. ಕೊನೆಗೆ ಮಾತು ಹೇಳ್ತಾನೆ, ಹಾಗಾದ್ರೆ ಅವಳು ಕೂದಲು ಹೇಗಿರ್ಬೇಕು, ಅದು ದೇವರಿಗೆ ಬಿಟ್ಟದ್ದು. ಸೊ ಇಷ್ಟು ಎಲ್ಲ ನಾನು ಬಯಸುವ ಗುಣಗಳು ಉಳ್ಳ ಯುವತಿ ಸಿಕ್ಕರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಅನ್ಕೊಂಡವನು. ಈ ಯಾವ ಗುಣಗಳು ಬಿಯಾಟ್ರಿಸ್ ನಲ್ಲಿ ಇಲ್ಲ ಅಂತ ಅವನ ಆರಂಭದ ಅನಿಸಿಕೆ. ಆದ್ರೆ ಡಾನ್ ಪೆಡ್ರೋನ ತಂತ್ರಕ್ಕೆ ಬಲಿಯಾಗಿ ಅವನು ನಿಧಾನಕ್ಕೆ ಬಿಯಾಟ್ರಿಸ್ ನನ್ನ ಪ್ರೀತಿಸ್ಲಿಕ್ಕೆ ಆರಂಭಿಸಿದ ಮೇಲೆ ಈ ಗುಣಗಳಲ್ಲಿ ಕೆಲವು ಗುಣಗಳನ್ನ ಬಿಯಾಟ್ರಿಸ್ ನಲ್ಲಿ ಬೆನೆಡಿಕ್ಟ್ ಕಾಣ್ತಾ ಹೋಗ್ತಾನೆ. ಹಾಗೆ ಹೀಗೆ ಬೆನೆಡಿಕ್ಟ್ ಯಾರು ಬಿಯಾಟ್ರಿಸ್ ಸಹಿತ ಇವನ ಕುರಿತಾಗಿ ಹಲವಾರು ರೀತಿಯ ತೆಗಳುವಿಕೆಯ ಮಾತುಗಳನ್ನ ಆಡ್ತಾ ಹೋಗ್ತಾರೆ. ಅವು ಅತ್ಯಂತ ಸುಂದರವಾಗಿರ್ತಕ್ಕಂಥ ಮಾತುಗಳು ಈ ನಾಟಕದಲ್ಲಿ ಕಂಡು ಬರ್ತವೆ. ಸೊ ಇಂಥ ಒಂದು ನಾಟಕದ ಕುರಿತಾಗಿ ಹಲವಾರು ವಿಮರ್ಶಕರು ವಿಶೇಷವಾದ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಶ್ರೇಷ್ಠ
ಪ್ರಸಿದ್ಧ ಶೇಕ್ಸ್ಪಿಯರ್ ಚಿಂತಕನಾಗಿರ್ತಕ್ಕಂಥ AC ಬ್ರಾಡ್ಲೆ ಈ ನಾಟಕವನ್ನು ಕುರಿತು ಹೇಳ್ತಾ, ಇಟ್ಸ್ ಒನ್ ಆಫ್ ದಿ ಫಾರ್ಮೋಸ್ಟ್ ಶೇಕ್ಸ್ಪಿಯರ್ ಕ್ರಿಟಿಕ್ಸ್. ಇಟ್ಸ್ ಒನ್ ಆಫ್ ದಿ ನಥಿಂಗ್ ಇಸ್ ಕಾಮಿಡಿ ಆಸ್ ಅ ಹ್ಯೂಮನ್ ಇಂಪರ್ಫೆಕ್ಷನ್ ಅಂತ, ಕಾಮಿಡಿ ಆಫ್ ಹ್ಯೂಮನ್ ಇಂಪರ್ಫೆಕ್ಷನ್. ಈ ನಾಟಕ ಕಾಮಿಡಿ ಆಫ್ ಇಂಪರ್ಫೆಕ್ಷನ್ ಅಂತ ಹೊಸ ರೀತಿಯ ವ್ಯಾಖ್ಯಾನವನ್ನು AC ಬ್ರಾಡ್ಲೆ ಮಾಡ್ತಾರೆ. ಇಟ್ಸ್ ಅ ಪೋರ್ಟ್ರೇಟ್ ಆಫ್ ಇಂಟೆಲಿಜೆಂಟ್ ಪೀಪಲ್ ಲರ್ನಿಂಗ್ ಹ್ಯೂಮಿಲಿಟಿ ಥ್ರೂ ಫಾಲಿ. ಈ ನಾಟಕ ಅನ್ನೋದು ಇಟ್ಸ್ ಅ ಪೋರ್ಟ್ರೇಟ್ ಆಫ್ ಇಂಟೆಲಿಜೆಂಟ್ ಪೀಪಲ್, ಬುದ್ಧಿವಂತ ಜನಗಳ ಚಿತ್ರಣ. ಅಂಡ್ ದೇ ಆರ್ ಲರ್ನಿಂಗ್ ಹ್ಯೂಮಿಲಿಟಿ ಥ್ರೂ ಫಾಲಿ. ತಮ್ಮ ತಪ್ಪುಗಳ ಮೂಲಕ ವಿನಯವನ್ನ ಕಲಿಯುವ ವ್ಯಕ್ತಿಗಳ ಚಿತ್ರಣವಾಗಿದೆ ಇದು ಅಂತ AC ಬ್ರಾಡ್ಲೆ ಅಭಿಪ್ರಾಯ ಪಡ್ತಾರೆ. ಅವ್ರ ಪ್ರಕಾರ ಈ ನಾಟಕಕ್ಕೆ ಒಂದು ಮೋರಲ್ ಟೋನ್ ಇದೆ. AC ಬ್ರಾಡ್ಲೆ ಅವ್ರ ಪ್ರಕಾರ ಈ ನಾಟಕ ನೈತಿಕ ವಿಷಯಗಳನ್ನು ಚರ್ಚಿಸ್ತಕ್ಕಂಥದ್ದು, ಸಮಾಜದ ನೈತಿಕ ಆರೋಗ್ಯವನ್ನು ಕುರಿತಾಗಿ ಮಾತನಾಡುವ ನಾಟಕ ಇದಾಗಿದೆ ಅಂತ ಬ್ರಾಡ್ಲೆ ಹೇಳ್ತಾರೆ. ಇನ್ನೊಬ್ಬ ವಿಮರ್ಶಕ CL ಬಾರ್ಬರ್ ಅನ್ನೋರು ತಮ್ಮ ಫೆಸ್ಟಿವ್ ಕಾಮಿಡಿ ಅನ್ನುವ ಪುಸ್ತಕದಲ್ಲಿ 1959 ಅವರು ಶೇಕ್ಸ್ಪಿಯರ್ನ ನಾಟಕವನ್ನು ಕುರಿತು ಇಟ್ ಕ್ರಿಯೇಟ್ಸ್ ಅ ಟೆಂಪರರಿ ವರ್ಲ್ಡ್ ಆಫ್ ಫ್ರೀಡಮ್ ಅಂಡ್ ಲಾಫರ್ ದಟ್ ಡಿಸಾಲ್ವ್ ಸೋಷಿಯಲ್ ಟೆನ್ಷನ್. ಸೋಷಿಯಲ್ ಟೆನ್ಷನ್ ಅನ್ನ ಡಿಸಾಲ್ವ್ ಮಾಡುವಂತ, ಅಂದ್ರೆ ಈ ಸಾಮಾಜಿಕ ವರ್ಗ ಇದೆಯಲ್ಲ, ಆ ವರ್ಗದ ಟೆನ್ಷನ್ ಅನ್ನ ಕಡಿಮೆ ಮಾಡುವಂತಹ ಒಂದು ನಾಟಕ ಇದಾಗಿದೆ ಅನ್ನುವ ಅಭಿಪ್ರಾಯವನ್ನ CL ಬಾರ್ಬರ್ ಹೇಳ್ತಾನೆ. ದ ಮಾಸ್ಕ್ಡ್ ಬಾಲ್, mistaken identities and the final celebration represent the cultural ritual of renewal ಅಂತ ಇದು CL ಬಾರ್ಬರ್ ಅವರ ಅಭಿಪ್ರಾಯವಾಗಿದೆ. ಹಾಗೆ ಹೆರಾಲ್ಡ್ ಬ್ಲೂಮ್ ಇನ್ನೊಬ್ಬ ಸಂಸ್ಕೃತಿ ಚಿಂತಕ, ಅವರು ಬಿಯಾಟ್ರಿಸ್ ಮತ್ತು ಬೆನೆಡಿಕ್ಟನ ಕುರಿತಾಗಿ ಒಪಿನಿಯನ್ ಹೇಳ್ತಾ, he praises Shakespeare for creating love as an intellectual dialogue. ಇವರಿಬ್ಬರ ಮಾತಿನಲ್ಲಿ ಪ್ರೀತಿ ಅನ್ನೋದು ಒಂದು ಬೌದ್ಧಿಕ ಸಂಭಾಷಣೆಯಾಗಿದೆ ಅಂತ. ಅವರಿಬ್ಬರು ಮದುವೆನ ಕುರಿತಾಗಿ ಹೇಳುವ ಮಾತುಗಳು ಇವತ್ತಿಗೂ ಪ್ರಸ್ತುತ ಎನ್ನುವಂತಿದೆ. ಮದುವೆಯ ಕುರಿತಾಗಿ ನಮ್ಮಲ್ಲಿ ಚಿಂತನೆಯನ್ನು ಉಂಟು ಮಾಡುವಂತಹ ಪಾತ್ರಗಳು. ಅವರು ಕಾಮಿಕ್ ಆಗಿ ವಿನೋದ ರೀತಿಯಿಂದ ಹಾಸ್ಯದಲ್ಲಿ ಮದುವೆಯ ಕುರಿತು ಕ್ರಿಟಿಕ್ ಮಾಡ್ತಾರಾದ್ರೂ ಸಹಿತ ಹಲವಾರು ವಿಷಯಗಳು ಅವು ಚಿಂತನೆಗೆ ಒಡ್ಡತಕ್ಕಂಥ ವಿಷಯಗಳಾಗಿವೆ ಅನ್ನೋದನ್ನ ಈ ಹೆರಾಲ್ಡ್ ಬ್ಲೂಮ್ ತಮ್ಮ ವಿಮರ್ಶೆಯಲ್ಲಿ ಆ ಕುರಿತಾಗಿ ಮಾತಾಡ್ತಾರೆ. ಕೆಲವು ಫೆಮಿನಿಸ್ಟ್ ಕ್ರಿಟಿಕ್ಗಳು ನಾನು ಈಗಾಗಲೇ ಹೇಳಿದಂತೆ ಶೇಕ್ಸ್ಪಿಯರ್ನ ಈ ಬಿಯಾಟ್ರಿಸ್ ಪಾತ್ರಕ್ಕಾಗಿ ನಾಟಕವನ್ನ ಹೆಚ್ಚು ಪ್ರಶಂಸೆ ಮಾಡ್ತಾರೆ. ಸ್ವತಂತ್ರ ವ್ಯಕ್ತಿತ್ವವನ್ನು ಹೊಂದಿರುವ ಮೊದಲ ಮಹಿಳಾ ಪಾತ್ರ ಇದು ಶೇಕ್ಸ್ಪಿಯರ್ ನಾಟಕಗಳಲ್ಲಿ ಅನ್ನೋದನ್ನ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಈ ಹೀರೋ ಮತ್ತು ಬಿಯಾಟ್ರಿಸ್ ನನ್ನ ಕಂಪೇರ್ ಮಾಡೋದಕ್ಕಾಗಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಒಂದು ಪೆಟ್ರಿಯಾರ್ಕಲ್ ನಾರ್ಮ್ಗೆ ಹೊಂದಿಕೊಂಡಂತ ಪಾತ್ರ ಹೀರೋ, ಪೆಟ್ರಿಯಾರ್ಕಲ್ ನಾರ್ಮ್ನ ಚಾಲೆಂಜ್ ಮಾಡುವಂತ ಪಾತ್ರ ಬಿಯಾಟ್ರಿಸ್ ಆಗಿದೆ ಅನ್ನೋ ದೃಷ್ಟಿಕೋನದಲ್ಲಿ, ಅಂದ್ರೆ ಜೆಂಡರ್ಡ್ ಪಾಯಿಂಟ್ ಆಫ್ ವ್ಯೂ ಇಂದ ಸಹಿತ ಈ ನಾಟಕವನ್ನ ವಿಮರ್ಶೆ ಮಾಡ್ತಾರೆ ಕೆಲವು ವಿಮರ್ಶಕರು. ಆಮೇಲೆ ಸೈಕಾಲಜಿಕಲ್ ದೃಷ್ಟಿಯಿಂದಲೂ ಸಹಿತ ಮನಃಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಈ ನಾಟಕವನ್ನ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ. ಹೀಗೆ ಈ ನಾಟಕ ಇಡಿಯಾದ ನಾಟಕ ಮನುಷ್ಯನ ಅಹಂಕಾರ ಮತ್ತು ಕ್ಷಮೆಯ ಸೌಂದರ್ಯವನ್ನ, ಫಾರ್ಗಿವ್ನೆಸ್ ಅನ್ನ ಕುರಿತಾಗಿ ಹೇಳುವಂತಹ ಒಂದು ಫಿಲಾಸಫಿಕಲ್ ನಾಟಕ ಅಂತ ನಾವು ಕರಿಬಹುದು. ಇಂತಹ ವಿಭಿನ್ನ ನಾಟಕವನ್ನ ಅದನ್ನ ಓದಿ ಗ್ರಹಿಸೋದು ಅತ್ಯುತ್ತಮವಾದ ದಾರಿ. ನಾನು ಇದನ್ನ ಓದಿದೆ, ಅದ್ರ ಜೊತೆಗೆ ಕೆನೆತ್ ಬ್ರನಾಗ್ ಅವರು ಮಾಡಿರ್ತಕ್ಕಂಥ ಸಿನಿಮಾವನ್ನ ನೋಡಿದ ಮೇಲೆ ಈ ನಾಟಕದ ದೃಶ್ಯಗಳು ಹೆಚ್ಚು ನನಗೆ ಅರ್ಥವಾದವು. ಸೊ ಹಾಗಾಗಿ ನನ್ನ ತಿಳಿವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದೇನೆ. ಉಳಿದವರು ಇದರ ಕುರಿತು ಮಾತನಾಡಬಹುದು ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು ಅವಕಾಶಕ್ಕಾಗಿ. ಸರ್, ಧನ್ಯವಾದಗಳು ಸರ್. ಮತ್ತೆ ಚರ್ಚಿನಲ್ಲಿ ನಿಮ್ಮೊಟ್ಟಿಗೆ ಕೆಲವು ಮಾತುಗಳಾಗತ್ತೆ. ಧಾರವಾಡ ಕಟ್ಟೆಯ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೂನೂಸ್ ಅವರ ಮಾತುಗಳಿಗಿಂತ ಮುಂಚೆ, ಧಾರವಾಡ ಕಟ್ಟೆ ಈಗಾಗಲೇ 2 ಉಪನ್ಯಾಸ ಮಾಲಿಕೆಗಳನ್ನು, ಅಂದ್ರೆ ಶನಿವಾರ ದಿವಸ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ಶೇಕ್ಸ್ಪಿಯರ್ನ ನಾಟಕಗಳ ಕುರಿತಾದಂತಹ ಉಪನ್ಯಾಸ ಮಾಲಿಕೆ ಜರುಗ್ತಾ ಇದೆ. ಹಾಗೆಯೇ ಪ್ರತಿ ಗುರುವಾರನೂ ಕೂಡ ಕಾರ್ಯಕ್ರಮಗಳು ಈ ಧಾರವಾಡ ಕಟ್ಟೆ ಒಂದು ವೇದಿಕೆಯಲ್ಲಿ ಇದೇ ಲಿಂಕ್ ಅನ್ನ ಬಳಸಿಕೊಂಡು ನಡ್ಕೊಂಡು ಬರ್ತಾ ಇದ್ದಾವೆ. ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಎನ್ನುವಂತಹ ಉಪನ್ಯಾಸ ಮಾಲಿಕೆ ಅಡಿಯಲ್ಲಿ ಬರುವ ಗುರುವಾರ ಅಂದ್ರೆ 13ನೇ ತಾರೀಕಿನಂದು ನಾಡಿನ ಮಹತ್ವದ ಲೇಖಕರಾಗಿರುವಂತಹ ಧಾರವಾಡದ ಡಾಕ್ಟರ್ ಶಾಂತಿನಾಥ್ ದಿಬ್ಬದ್ ಸರ್ ಅವರು ಕಂಪನ ಕೃತಿಗಳ ಪ್ರಸ್ತುತತೆ ಎನ್ನುವಂತಹ ವಿಷಯದ ಕುರಿತು ತಮ್ಮ ಮಾತುಗಳನ್ನು ಆಡಲಿದ್ದಾರೆ. ದಯವಿಟ್ಟು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತ ಇರಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ 15ನೇ ತಾರೀಕಿನಂದು ಅಂದ್ರೆ ಶನಿವಾರ
ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರೊಫೆಸರ್ ನಾಗರತ್ನ ಪರಾಂಡೆ ಮ್ಯಾಮ್ ಅವರು ಆಸ್ ಯು ಲೈಕ್ ಇಟ್ ನಾಟಕದ ಕುರಿತು ತಮ್ಮ ಮಾತುಗಳನ್ನು ಆಡಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಭಾಜನ ಅಂತ ಕೇಳ್ಕೊಳ್ತೇವೆ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೂನು ಸರ್ ಅವರ ಮಾತುಗಳು. ಸರ್ ಸರ್ ವಿಜಯಲಕ್ಷ್ಮಿ ಎಸ್ ಸರ್. ಸರ್ ಕೇಳಿಸ್ತಿದೆ ಸರ್. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ಇಲ್ಲಿಯವರೆಗೆ ಮುನುಗುಂದದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರುದ್ರೇಶ್ ಅಳ್ಳೊಳ್ಳಿ ಅವರ ಮಾತುಗಳನ್ನ, ಶೇಕ್ಸ್ಪಿಯರ್ ದ ಮಚ್ ಅಡೋ ಅಬೌಟ್ ನಥಿಂಗ್ ಎಂಬ ಹಾಸ್ಯ ನಾಟಕದ ಕುರಿತು ಅವರು ಸುಮಾರು 50 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಅವರ ಎರಡನೆಯ ಉಪನ್ಯಾಸ ಧಾರವಾಡ ಕಟ್ಟಿಗೆ ಕೇಳುವುದರ ಮೇಲೆ ಮಾತನಾಡಿದ್ರು. ಹಾಸ್ಯ ಕುರಿತಂತೆ ಕಟ್ಟಿಯ ಪರವಾಗಿ ಅವರನ್ನ ಕೇಳಿಕೊಂಡಿದ್ದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 50 ನಿಮಿಷಗಳ ಕಾಲ ಈ ನಾಟಕದ ಕುರಿತು ಬಹಳ ಅದ್ಭುತವಾಗಿ ಮಾತನಾಡಿದರು. ಈ ಭಾಷೆ, ಈ ನಾಟಕದ ಮೂಲಕ ಶೇಕ್ಸ್ಪಿಯರ್ ಕಟ್ಟಿಕೊಡುವ ಒಂದು ಜೀವನ ದರ್ಶನ ಬಗ್ಗೆ, ಮನುಷ್ಯನ ಸ್ವಭಾವದ ಬಗ್ಗೆ, ಇಂಥ ಅನೇಕ ಮಹತ್ವದ ನಿಖರವಾಗಿ ಮಾತನಾಡಿದ್ರು. ಅವರು ಈ ನಾಟಕವನ್ನು ಚೆನ್ನಾಗಿ ಓದಿಕೊಂಡಿದ್ದಾರೆ. ಸಾಧ್ಯವಾಯಿತು. ಇದು ಬಹಳ ಮಹತ್ವದ ಒಂದು. ಹಲೋ, ಸ್ವಲ್ಪ ಬ್ರೇಕ್ ಅನಿಸ್ತಾ ಇದೆ ಸರ್. ಸ್ವಲ್ಪ ಬ್ರೇಕ್ ಆಗ್ತಿದೆ ಸರ್. ಕಟ್ಟಿದ್ರು ಮೊಬೈಲ್ ಜಾಯಿನ್. ಒಂದೇ ನಿಮಿಷ ಇಲ್ಲಿ, ಒಂದೇ ನಿಮಿಷ ಇರಿ ಸರ್. ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿದ್ರೆ ಕ್ಲಿಯರ್ ಆಗ್ಬೋದು. ಒಂದ್ ನಿಮಿಷ ವೇಟ್ ಮಾಡಿ, ನಾನು ಇನ್ನೊಂದು ಮೊಬೈಲ್ ಸೆಟ್ ನಿಂದ ಜಾಯಿನ್ ಆಗ್ತೀನಿ. ಸ್ವಲ್ಪ ನೀವು ಈಗ ನನ್ನ ಮಾತು ಕೇಳಿಸ್ತಾನಿಲ್ಲ ನಿಮ್ಗೆ ಯಾರಿಗೂ? ಸರ್ ಬ್ರೇಕ್ ಆಗ್ತಿದೆ, ಅದಕ್ಕೆ ವಿಡಿಯೋ ಒಂದ್ಸರಿ ಆಫ್ ಮಾಡಿ ಮಾತಾಡಿ. ಮಾತು ಕ್ಲಾರಿಟಿ ಇದೆ ಸರ್, ಮಾತು ಕ್ಲಾರಿಟಿ ಇದೆ. ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಎಲ್ಲೋ ಒಂದು ಸಣ್ಣದ ಲಿಂಕ್ ಒಂಚೂರು ಎಲ್ಲೋ ಒಂದು 30 ಸೆಂಟೆನ್ಸ್ ಹೇಳ್ಬೇಕಾದ್ರೆ ಒಂದು ಸೆಂಟೆನ್ಸ್ ಮಿಸ್ ಆಗುತ್ತೆ ಅಷ್ಟೇ. ಸಿಗ್ನಲ್ ಆಗ್ಲಿ. ಲಕ್ಷ್ಮಿ ಅವರು ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಬೇಕು. ಕರ್ನಾಟಕ ಕ್ಯಾಂಪಸ್ ನಲ್ಲಿ ನೆಟ್ವರ್ಕ್ ಸರಿ ಇಲ್ಲ. ಈ ಕೇಳಿಸ್ತದಲ್ಲ, ನಾನೇನು ಹೆಚ್ಚೊತ್ತು ಮಾತನಾಡೋದಿಲ್ಲ. ಈ ನನ್ನ ಧ್ವನಿ ಕೇಳಿಸ್ತದಲ್ಲ ನಿಮ್ಗೆ? ಸಂತೋಷ. ಸೊ ಈ ನಾಟಕದ ಬಗ್ಗೆ ರುದ್ರೇಶ್ ಅವರು ಒಳ್ಳೆಯ ಉಪನ್ಯಾಸ ಓದಿಕೊಂಡ್ರೆ, ಅದರ ಬಗ್ಗೆ ಬಂದಂತ ವಿಮರ್ಶೆಯನ್ನ ಓದಿಕೊಂಡ್ರೆ, ನಮ್ಮ ಎಲ್ಲ ಇರೋದರಿಂದ ಅಚ್ಚುಕಟ್ಟಾಗಿ ಮನವರಿಕೆ ಆಗುವ ಹಾಗೆ ಮಾತನಾಡಲಿಕ್ಕೆ ರುದ್ರೇಶ್ ಅವರು ನೀಡಿದ್ರು. ಹೀಗಾಗಿ ಅವರಿಗೆ ನಾನು ಮೊದಲಿಗೆ ಎರಡನೆಯದು, ಎಲ್ಲಾ ನಾಟಕಗಳ ಬಗ್ಗೆ ಒಂದು ವಿಚಾರ
ಸಂಕೀರ್ಣ ನನ್ನ ಮಟ್ಟಿಗೆ ಭಾರತದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನಡೆದಿಲ್ಲ, ಯಾವ ಮಾಡಿಲ್ಲ. ಕನ್ನಡದಲ್ಲಿ ಅಷ್ಟೇ ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ಸರ್, ಎಲ್ಲ 37 ನಾಟಕಗಳ ಬಗ್ಗೆ ಸರ್ ಸರ್ ವಾಯ್ಸ್ ಕಟ್ ಆಗ್ತದೆ ಸರ್, ಕ್ಲಿಯರ್ ಕೇಳಿ ಬರ್ತಾ ಇಲ್ಲ. ನಿನ್ ಮೊಬೈಲ್ದಾಗ ಕರೆಕ್ಟ್ ಮಾಡಿ ಕೊಡು. ಈಗ ಹೇಳ್ತೀನಿ ನೋಡು. ಇದು ಬರ್ತೈತಲ್ಲ? ಬರ್ತದೆ ಸರ್. ಹಲೋ, ಬರ್ತದೆ ಸರ್. ಸರ್ ಕೇಳಿಸ್ತದ ಈಗ? ಸರ್ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. I would like to sit here for few minutes. I'm not getting signal. ಕೇಳ್ತಾ ಇದೆ ಸರ್, ಕಂಟಿನ್ಯೂ ಮಾಡ್ರಿ. ಆಗ್ಲಿ. ಇದೊಂದು ಬಹಳ ಅಪರೂಪದ ವಿಚಾರ ಸಂಕಿರಣ. ನಾನು ಆಗಲೇ ಹೇಳಿದಾಗೆ ಭಾರತದ ಯಾವ ವಿಶ್ವವಿದ್ಯಾಲಯವು ಶೇಕ್ಸ್ಪಿಯರ್ನ ಎಲ್ಲ 37 ನಾಟಕಗಳ ಬಗ್ಗೆ ಉಪನ್ಯಾಸವನ್ನ ಏರ್ಪಡಿಸಿಲ್ಲ, ಯಾವುದೇ ಭಾಷೆಯಲ್ಲೂ ಏರ್ಪಡಿಸಿಲ್ಲ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಿಂದ 2 ವರ್ಷದ ಕೆಳಗೆ ನಾನೊಂದು 10 ನಾಟಕಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಒಂದು ವಿಚಾರ ಸಂಕಿರಣವನ್ನ ನಡೆಸಲು ಸಾಧ್ಯವಾಗಿತ್ತು. ಭಾರತದ ಅನೇಕ ಜನ ಮಹತ್ವದ ರಾಷ್ಟ್ರಮಟ್ಟದ ವಿದ್ವಾಂಸರು ಆ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ರು. ಆದ್ರೆ ಇಂಗ್ಲೆಂಡಿನಲ್ಲಿ ಶೇಕ್ಸ್ಪಿಯರ್ನ ನಾಟಕಗಳ ಬಗ್ಗೆ ಮೇಲಿಂದ ಮೇಲೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಬಹಳ ಅಪರೂಪದ ಕಾರ್ಯಕ್ರಮ. ಕನ್ನಡ ಕೇಳುಗರು, ಕನ್ನಡ ಉಪನ್ಯಾಸಕರು, ಯಾವುದೇ ಭಾಷೆಯ ಉಪನ್ಯಾಸಕರು ಈ ಕಾರ್ಯಕ್ರಮದ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಬೇಕು. ಈ ಮಾತುಗಳನ್ನ ಕೆಡಿಸ್ಕೊಳ್ಬೇಕು. ತುಂಬಾ ಮಹತ್ವದ ಮಾತುಗಳನ್ನ ನಮ್ಮ ವಿದ್ವಾಂಸರು ಆಡ್ತಾ ಇದ್ದಾರೆ. ಮತ್ತೊಂದು ವಿಷಯ ಏನಂತಂದ್ರೆ, ಶೇಕ್ಸ್ಪಿಯರ್ನ ಕೇವಲ 4 ದುರಂತ ನಾಟಕಗಳ ಬಗ್ಗೆ, ಅವನ ಒಂದು 10 ಬ್ರಿಟಿಷ್ ಐತಿಹಾಸಿಕ ನಾಟಕಗಳ ಬಗ್ಗೆ, ಅವನ ಒಂದು 5-6 ರೋಮನ್ ಐತಿಹಾಸಿಕ ನಾಟಕಗಳ ಬಗ್ಗೆ ಮಾತನಾಡಿದ್ರೆ ಸಾಲದು, ತಿಳಿದುಕೊಂಡ್ರೆ ಸಾಲದು. ಅವನ ಹಾಸ್ಯ ನಾಟಕಗಳನ್ನು ನಾವು ಓದ್ಬೇಕು. ಶೇಕ್ಸ್ಪಿಯರ್ ಬರೆದ ಎಲ್ಲಾ ನಾಟಕ ಅಷ್ಟೇ ಮಹತ್ವದ್ದಾಗಿದೆ ಎಂದು ನಾನು ಹೇಳೋದಿಲ್ಲ. ಎವ್ರಿ ಪ್ಲೇ ಆಫ್ ಶೇಕ್ಸ್ಪಿಯರ್ ಈಸ್ ಲೈಕ್ ಹ್ಯಾಮ್ಲೆಟ್ ಅಂತ ನಾನು ಹೇಳೋದಿಲ್ಲ. ಆದ್ರೆ ನಾವು ಉದಾಸೀನ ಮಾಡುವಂತ, ನೆಗ್ಲೆಕ್ಟ್ ಮಾಡುವಂತ, ಇಗ್ನೋರ್ ಮಾಡುವಂತ ಯಾವ ನಾಟಕವನ್ನು ಶೇಕ್ಸ್ಪಿಯರ್ ಬರೆದಿಲ್ಲ. ಎಲ್ಲ ನಾಟಕಗಳು ನನಗೆ ಮಾತ್ರ ಬಹಳ ಇಷ್ಟವಾಗಿವೆ. ಒಂದು ದೊಡ್ಡ ಮಟ್ಟದ ಲೇಖಕನ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಬೇಕೆಂದ್ರೆ ಮತ್ತು ಭಾಷೆಯನ್ನ ಬಹಳಷ್ಟು ಸೃಜನಶೀಲವಾಗಿ, ಕ್ರಿಯಾಶೀಲವಾಗಿ ಬಳಸಬೇಕು ಎನ್ನುವುದಾದ್ರೆ ನಾವು ಶೇಕ್ಸ್ಪಿಯರ್ನಂತ ನಾಟಕಕಾರನ, ಕಾಳಿದಾಸನಂತ ನಾಟಕಕಾರನ ಮತ್ತು ಕುಮಾರವ್ಯಾಸ, ರನ್ನ, ಪಂಪ, ರಾಘವಾಂಕ ಇಂಥ ಕವಿಗಳನ್ನ ಓದ್ಬೇಕು, ಬೇಂದ್ರೆ ಅವರನ್ನ ಓದ್ಬೇಕು. ಇಲ್ಲದೆ ಹೋದ್ರೆ ನಮ್ಮ ಲೇಖಕ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನನಗೆ ಬಹಳ ಹೆಮ್ಮೆ ಇದೆ, ಗೌರವ ಇದೆ. ಧಾರವಾಡ ಕಟ್ಟೆ ಅನೇಕ ಜನರಿಗೆ ತಮ್ಮ ಲೇಖಕನ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ನೆರವು ನೀಡ್ತಾ ಇದೆ ಎಂಬ ಕಾರಣಕ್ಕಾಗಿ ಈಗ ಈ ನಾಟಕದ ಬಗ್ಗೆ ನಾನು ಒಂದು 2-3 ನಿಮಿಷಗಳಲ್ಲಿ ಕೆಲವು ಮಾತುಗಳನ್ನ ಹೇಳ್ತೇನೆ. ಆಮೇಲೆ ನೀವು ರುದ್ರೇಶ್ ಅವರೊಂದಿಗೆ ಚರ್ಚೆಯನ್ನ ಮಾಡಬಹುದು. ಒಂದು ಈ ನಾಟಕದ ಈ ಮಚ್ ಅಡೋ ಅಬೌಟ್ ನಥಿಂಗ್ ಇದೆಲ್ಲ, ಇದಕ್ಕೆ ಒಂದು ಸಂವಾದಿಯಾದ ಕನ್ನಡ ನಾಣ್ಣುಡಿ ಇರಬಹುದೇ ಅಂತ ನಾನು ತಲೆ ಕೆಡಿಸ್ಕೊಂಡೆ. ಇವತ್ತು ಒಂದು ನಾಣ್ಣುಡಿ ನನಗೆ ಸಿಕ್ತು. ಕಡ್ಡಿ ಒಯ್ದು ಗುಡ್ಡ ಮಾಡುವುದು ಅಂತ ಒಂದು ನಾಣ್ಣುಡಿ ಇದೆ, ಬಹುಶಃ ನೀವೆಲ್ಲರೂ ಕೇಳಿರ್ತೀರಿ. ಸೊ ಮಚ್ ಅಡೋ ಅಬೌಟ್ ನಥಿಂಗ್ ಅಂದ್ರೆ ಕಡ್ಡಿ ಒಯ್ದು ಗುಡ್ಡ ಮಾಡೋದು. ಇದರ ಅರ್ಥ ಅಂದ್ರೆ ಎ ಲಾಟ್ ಆಫ್ ಫಸ್ ಓವರ್ ಸಮಥಿಂಗ್ ಇನ್ಸಿಗ್ನಿಫಿಕೆಂಟ್, ಅಂದ್ರೆ ಬಹಳ ಕ್ಷುಲ್ಲಕವಾದ ಒಂದು ವಿಷಯವನ್ನ, ಒಂದು ರೂಮರ್ ಅನ್ನ ಇಟ್ಕೊಂಡು ಆ ರೂಮರ್ ಅನ್ನ ಸ್ಪ್ರೆಡ್ ಮಾಡ್ತಾ ಮಾಡುವ ಒಂದು ಪ್ರಕ್ರಿಯೆಗೆ ಮಚ್ ಅಡೋ ಅಬೌಟ್ ನಥಿಂಗ್ ಅಂತ ಶೇಕ್ಸ್ಪಿಯರ್ ಕರೆದಿದ್ದಾನೆ. ಅಂದ್ರೆ ಕಡ್ಡಿ ಒಯ್ದು ಗುಡ್ಡ ಮಾಡೋದು ಅಂತ ಅರ್ಥ. ಈ ನಾಟಕವನ್ನ 5 ಕಾರಣಗಳಿಗಾಗಿ ಈ ನಾಟಕವನ್ನ ನಾವು ಓದ್ಬೋದು. ಈ ಕಾರಣಗಳನ್ನ ನಾನು ಹೆಸರಿಸ್ತೇನೆ, ಯಾವುದನ್ನು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೊದಲನೇದೇನಂತಂದ್ರೆ, ಪ್ರೀತಿಯ ಮತ್ತು ತಪ್ಪು ತಿಳುವಳಿಕೆಯ ಕುರಿತ ಕಾಲಾತೀತ ಹಾಸ್ಯ ನಾಟಕ. ಇದನ್ನ ರುದ್ರೇಶ್ ಅವರು ಕೂಡ ಹೇಳಿದ್ರು, ಕಾಲಾತೀತ ಹಾಸ್ಯ ನಾಟಕ, ಟೈಮ್ಲೆಸ್ ಕಾಮಿಡಿ ಅಂತ. ಸೊ ನೋಡ್ರಿ, ಈಗ ಯಾವುದೇ ಒಂದು ಶಬ್ದ ಒಂದು ಕಾಲಘಟ್ಟದಲ್ಲಿ ನಮಗೆ ನಗೆ ಹುಟ್ಟಿಸ್ತದೆ, ಇನ್ನೊಂದು ಕಾಲಘಟ್ಟದಲ್ಲಿ ಆ ಶಬ್ದ ತನ್ನ ಮೌಲ್ಯವನ್ನ ಕಳೆದುಕೊಂಡು ಬಿಡ್ತದೆ. ಅಂದ್ರೆ ಒಂದು ಹಾಸ್ಯ ಚಟಾಕೆ, ಅದಕ್ಕೆ ಒಂದು ಕಾಲದ ಮಿತಿ ಇದೆ.
ಈಗ 1950, 60, 70 ದಶಕಗಳಲ್ಲಿ ಬಂದಂತ ಸಿನಿಮಾದ ಹಾಸ್ಯ ಸೀನ್ಗಳನ್ನ ನೋಡಿದ್ರೆ ನಮಗೆ ನಗು ಬರೋದೇ ಇಲ್ಲ. ಈಗ ನಮಗೆ ನಗು ಬರ್ಬೇಕು ಅಂತಂದ್ರೆ ಬಹಳ ವಿಚಿತ್ರವಾದ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಬೇಕಾಗ್ತದೆ, ಅವಾಗ್ಲೇ ನಾವು ನಗ್ತೇವೆ. ಅಂದ್ರೆ ಕೆಟ್ಟದಾಗಿ ಮಾತನಾಡೋದು. ಈ ಹಿಂದಿ ಒಳಗಡೆ ಒಂದು ಕಾಮಿಡಿ ಶೋ ನಡೆಸ್ತಾನಲ್ಲ ಹಾಗೆ. ಸೊ ಈ ನಾಟಕ ನಮಗೆ ಯಾಕೆ ಪ್ರಮುಖ ಆಗ್ತದೆ ಅನ್ನೋ ಮೊದಲನೇ ಕಾರಣ, ವೈ ಶುಡ್ ವಿ ರೀಡ್ ಮಚ್ ಅಬೌಟ್ ನಥಿಂಗ್ ಅನ್ನೋದಕ್ಕೆ, ಇದು ಪ್ರೀತಿಯ ಮತ್ತು ತಪ್ಪು ತಿಳುವಳಿಕೆ ಕುರಿತ ಕಾಲಾತೀತ ಹಾಸ್ಯ ನಾಟಕ ಆಗಿರೋದ್ರಿಂದ. ಆಮೇಲೆ ಪ್ರೀತಿ, ಅಸೂಯೆ ಮತ್ತು ತಪ್ಪಾಗಿ ಗುರುತಿಸುವುದು, ಈ ಟೆಕ್ನಿಕ್ಸ್ ಗಳ ಮೂಲಕ ಕನ್ನಡದಲ್ಲಿ ಬಹುತೇಕ ಸಿನಿಮಾಗಳು ಬಂದಿವೆ. ಭಾರತೀಯ ಅನೇಕ ಸಿನಿಮಾಗಳಿಗೆ ಶೇಕ್ಸ್ಪಿಯರ್ನ ನಾಟಕಗಳೇ ಮೂಲಾಧಾರ. ಆ ಪ್ರೇರಣೆಯಿಂದಲೇ ಅನೇಕ ಸಿನಿಮಾಗಳು ಬಂದಿವೆ. ಇದು ಮೊದಲನೇದು. ಎರಡನೆಯದಂದ್ರೆ ಇಲ್ಲಿ ಈ ನಾಟಕದಲ್ಲಿ ಶಕ್ತಿಯುತ ಬಹಳ ಬುದ್ಧಿವಂತ ಪಾತ್ರಗಳಿವೆ. ದಿ ಕ್ಯಾರೆಕ್ಟರ್ಸ್ in this play are very clever, very clever, cleverer than even Macbeth and Lear and Hamlet and others. ಯಾಕಂದ್ರೆ ಮ್ಯಾಕ್ಬೆತ್ ಬಹಳ ಬುದ್ಧಿವಂತ ಆಗಿದ್ರೆ ಅವನ ಕೆಲಸ ಮಾಡ್ತಿರ್ಲಿಲ್ಲ, ಡಂಕನ್ನ ಕೊಲೆಕ್ಟ್ ಮಾಡೋ ಕೆಲಸ ಮಾಡ್ತಾ ಇರ್ಲಿಲ್ಲ. ಒಂದೊಂದ್ಸಲ ಬುದ್ಧಿವಂತರು ಬಹಳ ದೊಡ್ಡ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಸ್ವಲ್ಪ ಬುದ್ಧಿ ಕಡಿಮೆ ಇದ್ರೇನೆ ನಾವು ಭೂಮಿ ಮೇಲೆ ಇರ್ತೇವೆ. ಬುದ್ಧಿ ಜಾಸ್ತಿ ಆಯ್ತು ಅಂದ್ರೆ ನಾವು ಭೂಮಿ ಮೇಲೆ ಇರೋದಿಲ್ಲ, ಯಾರ ಮಾತುಗಳನ್ನ ಕೇಳೋದಿಲ್ಲ, ಯಾರಿಗೂ ನಾವು ಯಾವ ಹಿರಿಯರಿಗೂ ಗೌರವ ಕೊಡೋದಿಲ್ಲ, ಯಾವ ವಿದ್ವತ್ತಿಗೂ ಗೌರವ ಕೊಡೋದಿಲ್ಲ. ಇಂಥ ಅನೇಕ ಸಂಗತಿಗಳು ಈ ನಾಟಕದಲ್ಲಿ ಬರ್ತವೆ. ಅದರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನಂತಂದ್ರೆ ಈ ನಾಟಕದಲ್ಲಿ ಶಕ್ತಿಯುತ ಬುದ್ಧಿವಂತ ಪಾತ್ರಗಳಿವೆ. ಈ ಬೆನೆಡಿಕ್ಟ್ ಬಗೆಗೆ ಆಗ್ಲೇ ರುದ್ರೇಶ್ ಹೇಳಿದ್ರು. ಜಾಡ್ಮೆ, ಸ್ವಾತಂತ್ರ್ಯ ಮತ್ತು ಹರಿತ ನಾಲಿಗೆ, ಶಾರ್ಪ್ ಟಂಗ್ಡ್ ಅಂತಾರ, ಹರಿತ ನಾಲಿಗೆ, ಇದರ ಬಗ್ಗೆ ಅನೇಕ ಉದಾಹರಣೆಗಳನ್ನ ನಾವು ನೀಡಿದ್ರು. ನಾನು ಯಾವುದೇ ಉದಾಹರಣೆಯನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಮತ್ತೊಂದು ಕಾರಣ ಅಂತಂದ್ರೆ ನಂಬಿಕೆ ಮತ್ತು ಸಂವಹನದ ಬಗ್ಗೆ ಈ ನಾಟಕ ಅನೇಕ ಪಾಠಗಳನ್ನ ಕಲಿಸ್ತದೆ. ವಾಟ್ ಈಸ್ ಇಂಪಾರ್ಟೆಂಟ್ ಇನ್ ಲೈಫ್ ಈಸ್ ಫೇತ್. ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ವಿಶ್ವಾಸ ನಂಬಿಕೆ ಇರದೇ ಇದ್ರೆ ಯಾವ ಸಂಬಂಧಗಳು ಸಾಧ್ಯ ಆಗುವುದಿಲ್ಲ. ಇಬ್ಬರ ನಡುವೆ ಸ್ನೇಹ ಮುಂದುವರಿಬೇಕು ಅಂತಂದ್ರೆ ವಿಶ್ವಾಸ ಇರಬೇಕು. ಕೇವಲ ಪತಿ ಪತ್ನಿಯರ ನಡುವೆ, ಪ್ರೇಮಿಗಳ ನಡುವೆ ಅಲ್ಲ. ಗುರು ಶಿಷ್ಯರ ನಡುವೆ ಪ್ರೀತಿ ವಿಶ್ವಾಸ ಇರಬೇಕು, ತಂದೆ ಮಕ್ಕಳ ನಡುವೆ ಇರಬೇಕು, ತಾಯಿ ಮಕ್ಕಳ ನಡುವೆ ಇರಬೇಕು. ವಿಶ್ವಾಸದ ಕೊರತೆಯಿಂದ ಅನೇಕ ಕಷ್ಟಗಳು ಆಗ್ತಾ ಇರ್ತವೆ. ಸೊ ಈ ನಾಟಕದಲ್ಲಿ ಇಂಥ ಸಂಗತಿಗಳ ಬಗ್ಗೆ ಈ ನಾಟಕ ಗಮನ ಹರಿಸ್ತದೆ. ನಂಬಿಕೆ ಮತ್ತು ಸಂವಹನದ ಬಗ್ಗೆ ನಾವು ಅನೇಕ ಪಾಠಗಳನ್ನ ಈ ನಾಟಕದಿಂದ ಕಲಿಬಹುದು. ಈ ಗಾಳಿಯ ಮಾತು ನಂಬುವುದು ಅಂತ ಒಂದಿದೆಯಲ್ಲ, ಗಾಳಿ ಮಾತು ನಂಬಿದ್ರೆ ಹಾಳಾಗಿ ಹೋಗೋದು. ಅನೇಕ ಜನರು, ಅದರಲ್ಲೂ ಅಧಿಕಾರದಲ್ಲಿರುವವರು, ಉನ್ನತ ಸ್ಥಾನದಲ್ಲಿರುವವರು ಗಾಳಿ ಮಾತುಗಳನ್ನ ನಂಬ್ತಾರೆ. ಗಾಳಿ ಮಾತುಗಳನ್ನ ನಂಬಿ ನೀವು ನಿರ್ಧಾರ ತೆಗೆದುಕೊಂಡ್ರೆ ಆ ಸಂಸ್ಥೆ, ಆ ನಾಡು, ಆ ದೇಶ ಹಾಳಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಮತ್ತೊಂದೇನಂದ್ರೆ ನಾವು ಗಾಳಿ ಮಾತುಗಳನ್ನ ನಂಬ್ತೇವೆ, ಇನ್ನೊಂದು ಪ್ರಾಮಾಣಿಕವಾಗಿ ಸಂವಹನ ಮಾಡೋದಿಲ್ಲ. ಐ ನೆವರ್ ಟೆಲ್ ವಾಟ್ ಐ ಫೀಲ್. ಇದೇ ಸಮಸ್ಯೆ. ನನ್ಗೇನ್ ಅನಿಸ್ತದ ನಾನು ಹೇಳೋದೇ ಅಲ್ಲ, ಏನ್ ಅನ್ಸೋದಿಲ್ಲಲ್ಲ ಅದನ್ನ ಹೇಳ್ತಾ ಇರ್ತೀನಿ. ಹೀಗಾಗಿ ನಮ್ಮ ನಡುವೆ ಒಂದು ಭೌತಿಕವಾದ ಸಂಬಂಧ, ಸಂಪರ್ಕ ಸಾಧ್ಯ ಆಗೋದೇ ಇಲ್ಲ. ಇದರ ನಡುವೆ ನಾವು ಗಾಳಿ ಮಾತು ಕೇಳಿಬಿಡ್ತೇವೆ, ಜೀವನ ಕಷ್ಟ ಆಗ್ಬಿಡ್ತದೆ. ಇಂಥ ಅನೇಕ ಸನ್ನಿವೇಶಗಳು ಈ ನಾಟಕದಲ್ಲಿ ಬರ್ತವೆ. ನಾಲ್ಕನೇ ಬಹುಮುಖ್ಯ ಕಾರಣ ಅಂತಂದ್ರೆ ಈ ನಾಟಕದ ಭಾಷೆ ಮತ್ತು ಶೈಲಿ. ಇದರ ಬಗೆಗೆ ನಾವು ಎರಡು ವಿಶೇಷ ಉಪನ್ಯಾಸಗಳನ್ನ ಏರ್ಪಡಿಸಬಹುದು. You find many exciting lines in this play. ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಶೈಲಿಯ ಕಾರಣಕ್ಕಾಗಿ ಮತ್ತು ಭಾಷೆಯ ಕಾರಣಕ್ಕಾಗಿ ಈ ನಾಟಕ ನಮಗೆ ಬಹಳ ಮಹತ್ವದ್ದಾಗಿ ಕಾಣ್ತದೆ. ಕೊನೆಯ ಒಂದು ಕಾರಣ ಏನು, ಈ ನಾಟಕ ಓದಲೇಬೇಕು ಅನ್ನೋದಕ್ಕೆ ಕೊನೆಯ ಕಾರಣ ಏನು ಅಂತಂದ್ರೆ, ಈ ಹೊತ್ತಿನಲ್ಲಿ ಇದೇ ಕೊನೆಯ ಕಾರಣ ಅಂತ ನೀವು ಭಾವಿಸಬಾರ್ದು. ಇಲ್ಲಿ ನಾಟಕದಲ್ಲಿ ಸಾಹಿತ್ಯ, ಇತಿಹಾಸ ಮತ್ತು ಮಾನವ ಸ್ವಭಾವವನ್ನ ಶೇಕ್ಸ್ಪಿಯರ್ ಸಮ್ಮಿಲನಗೊಳಿಸ್ತಾನೆ. ದಿಸ್ ಇಸ್ ವೇರ್ ಹಿಸ್ ಗ್ರೇಟ್ನೆಸ್ ಲೈಸ್ ಎಸ್ ಎ ಪ್ಲೇ ರೈಟ್. ಸಾಹಿತ್ಯ, ಇತಿಹಾಸ ಮತ್ತು ಮಾನವ ಸ್ವಭಾವ ಇವುಗಳ ನಡುವೆ ಒಂದು ಸಾಮ್ಯತೆ, ಒಂದು ಸಮ್ಮಿಲನ ಅವನು ಸಾಧ್ಯವಾಗಿಸಿ ತೋರಿಸ್ತಾನೆ. ಇಂಥ ಅನೇಕ ಕಾರಣಗಳಿಗಾಗಿ ನಾವು ಈ ನಾಟಕವನ್ನ ಓದ್ಬೇಕು. ಐ ಆಮ್ ಶ್ಯೂರ್ ದಟ್ ದಿಸ್ ಪ್ಲೇ ವಿಲ್ ಎಂಟರ್ಟೈನ್ ಎವ್ರಿ ಒನ್ ಆಫ್ ಅಸ್. ನಮ್ಮನ್ನ ನಮಗೆ ಅತ್ಯಾನಂದ ನೀಡುವ, ಒಂದು ರೀತಿಯ ಬೌದ್ಧಿಕ ತಿಳುವಳಿಕೆಯನ್ನು ನೀಡುವ, ಚಿಂತನೆಗೆ ಹಚ್ಚುವ, ನಮ್ಮನ್ನು ನಾವು ನೋಡಿಕೊಳ್ಳುವ, ಪರೀಕ್ಷೆ ಮಾಡಿಕೊಳ್ಳುವ ಅನೇಕ ಸಂಗತಿಗಳು ಈ ನಾಟಕದಲ್ಲಿ ಇರ್ತವೆ. ಮತ್ತು ಈ ನಾಟಕ ನಮ್ಮಲ್ಲಿ ಒಂದು ರೀತಿಯ ಎಚ್ಚರವನ್ನು ಮೂಡಿಸ್ತದೆ. ಈ ರೂಮರ್ಸ್ಗಳನ್ನ, ಗಾಳಿ ಮಾತುಗಳನ್ನ ನಂಬೋದು, ಚಾಡಿ ಮಾತುಗಳನ್ನ ನಂಬೋದು. ನೋಡಿ, ಯಾರು ಗಾಳಿ ಮಾತುಗಳನ್ನ ನಂಬಿ
ನಿರ್ಧಾರ ತೆಗೆದುಕೊಳ್ಳುತ್ತಾರೆಯೋ, ಚಾಡಿ ಮಾತು ಕೇಳ್ತಾರೆಯೋ, ಅಥವಾ ಕಿವಿ ಓದಲಿಕ್ಕೆ ಅವಕಾಶವನ್ನು ಕೊಡ್ತಾ ಇರ್ತಾರೆಯೋ, ಆ ಯಾವ ಸಂಬಂಧಗಳು ಮುಂದುವರಿಯುವುದಿಲ್ಲ. ಅನೇಕ ಸಂಬಂಧಗಳು ಬಿದ್ದು ಹೋಗುವುದಕ್ಕೆ, ಅನೇಕ ಸಂಘ ಸಂಸ್ಥೆಗಳು ಹಾಳಾಗುವುದಕ್ಕೆ, ಒಂದೊಂದು ಸಂದರ್ಭದಲ್ಲಿ ನಾಡು ದೇಶ ಕೂಡ ಹಾಳಾಗೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಗಾಳಿ ಮಾತುಗಳು ಮತ್ತು ನಂಬಿಕೆ ಇರದೇ ಇರುವುದು, ಪ್ರಾಮಾಣಿಕವಾಗಿ ಸಂವಹನ ಮಾಡದೇ ಇರುವುದು. ಇಂಥ ಅನೇಕ ಕಾರಣಗಳಿಗಾಗಿ ಈ ನಾಟಕವನ್ನ ನಾವು ಇಷ್ಟಪಡ್ಬೇಕು. ಇಂಥ ಮಹತ್ವದ ನಾಟಕದ ಬಗ್ಗೆ ಸ್ನೇಹಿತರಾದ ರಮೇಶ್ ಅಳ್ಳೋಳಿ ಅವರು ಅನೇಕ ಒಳ್ಳೆಯ ಮಾತುಗಳನ್ನು ಆಡಿದ್ರು. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನಾವು ಗುರುವಾರ ದಿವಸ ಒಂದು ಮಹತ್ವದ ಉಪನ್ಯಾಸವನ್ನ ಧಾರವಾಡಕಟ್ಟೆ ಏರ್ಪಡಿಸಿದೆ. ದಿಬ್ಬದವರು ಶಾಂತಿನಾಥ್, ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಶಾಂತಿನಾಥ್ ದಿಬ್ಬದವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅವರು ಪಂಪನ ಬಗ್ಗೆ ಮಾತನಾಡಲಿದ್ದಾರೆ. ಸೊ ಪ್ರತಿ ಗುರುವಾರ ನಾವು ಕನ್ನಡ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಪ್ರತಿ ಶನಿವಾರ ನಾವು ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಕನ್ನಡದಲ್ಲಿ ಚರ್ಚೆ ಮಾಡ್ತೇವೆ. ಜನವರಿ 1ರಿಂದ ಇಂಗ್ಲಿಷ್ ನಲ್ಲಿ ಒಂದು ಸಿರೀಸ್ ಶುರು ಆಗ್ತದೆ. 6 ತಿಂಗಳ ಕಾಲ ನಡೀತದೆ. ಭಾರತದ ಮತ್ತು ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ವಿದ್ವಾಂಸರು ಸಂಸ್ಕೃತ ನಾಟಕಗಳ ಬಗ್ಗೆ, ಸಂಸ್ಕೃತ ಕಾವ್ಯದ ಬಗ್ಗೆ ಮತ್ತು ಸಂಸ್ಕೃತ ಛಂದಸ್ಸಿನ ಬಗ್ಗೆ ಮತ್ತು ಅದರ ವ್ಯಾಕರಣ ಗ್ರಂಥಗಳ ಬಗ್ಗೆ ಒಂದು 6 ತಿಂಗಳ ಕಾಲ ನಿರಂತರವಾದ ಚರ್ಚೆ ನಡೆಯಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಾವು ದಯವಿಟ್ಟು ಭಾಗವಹಿಸಬೇಕು ಮತ್ತು ಚರ್ಚೆಯಲ್ಲಿ, ಸಂವಾದದಲ್ಲಿ ಭಾಗವಹಿಸಬೇಕು. ದಯವಿಟ್ಟು ಯಾರು ತಪ್ಪು ಭಾವಿಸಬಾರ್ದು. ಸ್ವಲ್ಪ ನೀವು ಮುಂಚಿತವಾಗಿ ಟಾಪಿಕ್ ಅನ್ನ ತಿಳಿದುಕೊಂಡು ಆ ಕೃತಿಯನ್ನ ಓದಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಂಡು ಬಂದ್ರೆ ಒಂದು ಸಂವಾದವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂವಾದ ಮೂಲಕ ಕಟ್ಟೆಯ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗ್ಲಿವೆ. ಎಲ್ಲರೂ ಸಹಕರಿಸಬೇಕು. ನಿಮ್ಮ ಪ್ರೀತಿಗೆ, ವಿಶ್ವಾಸಕ್ಕೆ ಧಾರವಾಡ ಕಟ್ಟೆ ಎಂದಿಗೂ ಋಣಿಯಾಗಿದೆ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಒಂದು ಸಣ್ಣ ಮನವಿ ಸರ್, ಆ ಡೀಟೇಲ್ಸ್ ಆ ಧಾರವಾಡ ಕಟ್ಟೆ ವಾಟ್ಸಪ್ ಅಲ್ಲಿ ಪಾಯಿಂಟ್ ಹೇಳಿದ್ರೆ ಆ ಟೈಮಲ್ಲಿ ಓದೋಕೆ ಈಸಿ ಆಗುತ್ತೆ ಅಂತ ನನ್ನ ಒಂದು ಸಣ್ಣ ಅಭಿಪ್ರಾಯ ಅಷ್ಟೇ ಸರ್. ಆಗ್ಲಿ. ವಿಜಯಲಕ್ಷ್ಮಿ ಅವರು ಅದನ್ನ ಮಾಡ್ತಾರೆ. ನಿಮ್ಗೆ ನಿಮ್ಮ ಸಲಹೆ ಸರಿಯಾಗಿದೆ. ಅದನ್ನ ಪ್ರತಿ ವಾರ ನೀವು 2 ಕಾರ್ಯಕ್ರಮಗಳ ಬಗ್ಗೆ ಮುಂಚಿತವಾಗಿ ತಿಳಿಸ್ಬಿಡಿ ವಿಜಯಲಕ್ಷ್ಮಿ ಅವರೇ. ಹಾ ಸರ್. ಈಗ ನೀವು ಸಂವಾದವನ್ನ ಮುಂದುವರಿಸಬಹುದು. ಧನ್ಯವಾದಗಳು ಸರ್. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ತಾ ಇದೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ನಾಟಕಕ್ಕೆ ಪೂರಕವಾದಂತಹ ತಮ್ಮ ಮಾತುಗಳಿದ್ರೆ ದಯವಿಟ್ಟು ಅದನ್ನ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಉಪನ್ಯಾಸಕರೊಂದಿಗೆ ತಮ್ಮ ಮಾತುಗಳನ್ನ ಹಂಚ್ಕೋಬಹುದು. ಧನ್ಯವಾದಗಳು ಡೋನರ್ ಸರ್. ನಾಟಕದ ಶೀರ್ಷಿಕೆ ಕುರಿತಾಗಿ ತಾವು ಹೇಳಿದಂತೆ ಇನ್ನೊಂದು ಅಭಿಪ್ರಾಯವನ್ನು ಹೇಳ್ಬೇಕಾಯ್ತು, ಮಾಹಿತಿಯನ್ನ. ಎಲಿಜಾಬೆಥನ್ ಟೈಮ್ನಲ್ಲಿ ನಥಿಂಗ್ ಅನ್ನೋದಕ್ಕೆ ಸಮಾನವಾದ ಆ ಥರದ ಇನ್ನೊಂದು ಪದ ಇತ್ತು, ನೋಟಿಂಗ್ ಅಂತ ಹೇಳಿ. NOTING, ನೋಟಿಂಗ್ ಅಂತ. ನೋಟಿಂಗ್ ಅಂತ ಹೇಳಿದ್ರೆ ಓವರ್ ಹಿಯರ್ ಸಮಥಿಂಗ್ ಅಂತ ಅರ್ಥವನ್ನ ಹೊಂದ್ತಾ ಇತ್ತು ಅಂತ. ಅಂದ್ರೆ ಬೇರೆಯವರು ಮಾತಾಡುವುದನ್ನ, ಪ್ರೈವೇಟ್ ನಲ್ಲಿ ಮಾತಾಡುವುದನ್ನ, ಖಾಸಗಿಯಾಗಿ ಮಾತನಾಡುವುದನ್ನ ಕೇಳಿಸಿಕೊಳ್ಳುವುದು ಅನ್ನುವ ಮಾತು ಆ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು, ನೋಟಿಂಗ್ ಅಂತ ಹೇಳಿ. ಸೊ ಮಚ್ ಅಡೋ ಅಬೌಟ್ ನಥಿಂಗ್ ಅನ್ನೋದನ್ನ ಮಚ್ ಅಡೋ ಅಬೌಟ್ ನೋಟಿಂಗ್ ಅಂತಾನು ಓದ್ಕೋಬಹುದು ಅಂತ ಕೆಲವು ವಿಮರ್ಶಕರು, ಬರಹಗಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನ AN ಮೂರ್ತಿರಾಯರು, ನಾನು ಈಗಾಗಲೇ ಹೇಳಿದಂತೆ, ಗಲಿಬಿಲಿಯ ಗೋಪುರ ಮತ್ತು ಶೂನ್ಯದ ತಳಹದಿಯ ಮೇಲೆ ಅನ್ನುವ ಪದಗಳನ್ನ ಈ ಟೈಟಲ್ಗೆ ಸಂವಾದಿಯಾಗಿ ತಮ್ಮ ಲೇಖನಗಳಲ್ಲಿ ಬಳಸಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಲೋ ಸರ್, ಮಾತಾಡಿ ಸರ್. ಸರ್ ಮಾತಾಡಿ, ಯಾರೋ ಮಾತಾಡ್ತಾ ಇದ್ರಿ. ಸರಿ ಮೇಡಮ್, ಯಾವುದೇ ಪ್ರಶ್ನೆಗಳಿಲ್ದಿದ್ರೆ ಮುಗಿಸ್ಬೋದು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಮಾತಾಡಿ. ನಮಸ್ಕಾರ ಸರ್, ನಿಮ್ಮ ಉಪನ್ಯಾಸ ಬಹಳ ಅದ್ಭುತವಾಗಿತ್ತು, ವಿದ್ವತ್ಪೂರ್ಣವಾಗಿತ್ತು ಸರ್. ಸರ್, ಗಾಳಿ ಮಾತು ಅಂತ ಹೇಳಿ
ರೂಮರ್ ಬಗ್ಗೆ ಅಂದ್ರಲ್ಲ, ಅದು ಕನ್ನಡ ಫಿಲ್ಮ್ ಕೂಡ ಒಂದಿದೆ ಗಾಳಿ ಮಾತು ಅಂತ, ಲಕ್ಷ್ಮಿ ರೋಲ್ ಮಾಡಿದ್ದು. ಅದರಲ್ಲಿ ಅವಳು ಇದೇ ರೀತಿ ರೂಮರ್ಸ್ ದಿಂದಾನೇ ಪ್ರಾಣ ಕಳೆದುಕೊಳ್ತಾಳೆ. ಅದೊಂದು ನೆನಪಾಯ್ತು ಸರ್ ನಿಮ್ಮ ಒಂದು ಉಪನ್ಯಾಸ ಕೇಳಿ. ಹಾಗೆ ಶೇಕ್ಸ್ಪಿಯರ್ ಕಾಲದಲ್ಲಿ ಪೆಟ್ರಿಯಾರ್ಕಲ್ ಸೊಸೈಟಿ ಇರೋದ್ರಿಂದ ಇದು ಫೆಮಿನಿಸ್ಟ್ ಪಾಯಿಂಟ್ ಆಫ್ ವ್ಯೂ ಕೇಳ್ತಾ ಇದ್ದೀನಿ ಸರ್ ನಾನು. ಒಂದು ಕ್ಯಾರೆಕ್ಟರ್ ಅಲ್ಲಿ ಅವಳು ಸುಂದರಿ ಆಗಿರ್ಬೇಕು, ಫೇರ್ ಆಗಿರ್ಬೇಕು, ಹಾಗೆ ಅವಳು ಒಬಿಡಿಯಂಟ್ ಆಗಿರ್ಬೇಕು. ಈ ರೀತಿ ನಾರ್ಮ್ಸ್ ಬರೀ ಲೇಡೀಸ್ಗೆ ಮಾತ್ರ ಇತ್ತ, ಅದು ಜೆಂಟ್ಸ್ಗೆ ಇರ್ಲಿಲ್ಲಲ್ಲ. ಇದನ್ನ ಶೇಕ್ಸ್ಪಿಯರ್ ಅವರು ಫೆಮಿನಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಎಲ್ಲದರಲ್ಲೂ ಸ್ವಲ್ಪ ಲೇಡೀಸ್ ಬಗ್ಗೆ ಬಿ ಲಿಟ್ಲ್ ಆಗಿ ಏನು ಬರ್ದಿದಾರೇನೋ ಅಂತ ನನಗ್ ಒಂದ್ ಭಾವನೆ ಅಷ್ಟೇ ಸರ್. ಅದಕ್ಕೆ ನೀವೇನ್ ಹೇಳ್ತೀರಿ? ಇರಬಹುದು ಮೇಡಮ್. ಇಲ್ಲಿ ಬೆನೆಡಿಕ್ಟ್ ತನಗೆ ಯಾವ ತರದ ಯುವತಿ ಬೇಕು ಅನ್ನೋದಕ್ಕೆ ಪಟ್ಟಿ ಕೊಡ್ತಾ ಹೋಗುವಾಗ ಈ ಲಕ್ಷಣಗಳನ್ನೆಲ್ಲ ಹೇಳ್ತಾ ಹೋಗ್ತಾನೆ, ಅವಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತೇಳಿ. ಅದೇ ರೀತಿ ಬಿಯಾಟ್ರಿಸ್ ತನ್ನ ಮಾತುಗಳಲ್ಲಿ ಬೆನೆಡಿಕ್ಟ್ನ ಹೀಯಾಳಿಸ್ತಾ ಹೋಗ್ತಾಳೆ. ಹಲವಾರು ಸಂದರ್ಭಗಳಲ್ಲಿ ಆಕೆ ಬೆನೆಡಿಕ್ಟ್ ಅವನೇನು ಈಸ್ ನಾಟ್ ಫಿಟ್ ಟು ಬಿ ಮ್ಯಾರಿಡ್ ಅನ್ನೋ ರೀತಿಯಲ್ಲಿ, ಮದುವೆ ಆಗ್ಲಿಕ್ಕೆ ಯೋಗ್ಯನಲ್ಲದೆ ಇರ್ತಕ್ಕಂಥವನು. ಆಮೇಲೆ ಸ್ಟಫ್ಡ್ ಮ್ಯಾನ್ ಅಂತ, ಅಂದ್ರೆ ಸುಮ್ನೆ ತನ್ನನ್ನು ತಾನೇ ಏನೋ ಅಂತ ಅಂದ್ಕೊಂಡಿರೋನು. ಆಮೇಲೆ ಅಪಿಯರೆನ್ಸ್ ನಲ್ಲಿ ಮಾತ್ರ ಸದೃಢವಾಗಿರುವ, ಬುದ್ಧಿವಂತನಾಗಿರುವ, ಆದರೆ ವ್ಯಕ್ತಿತ್ವದಲ್ಲಿ ಒಂದು ತರದ ವೀಕ್ ಆಗಿರ್ತಕ್ಕಂಥ ಪಾತ್ರ ಅನ್ನುವ ಅಭಿಪ್ರಾಯವನ್ನು ಅವಳು ವ್ಯಕ್ತಪಡಿಸ್ತಾಳೆ. ಒಂದ್ ರೀತಿಯಲ್ಲಿ ಶೇಕ್ಸ್ಪಿಯರ್ ಇಲ್ಲಿ ಸ್ವಲ್ಪ ಎರಡು ಪಾತ್ರದ ನಡುವೆ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರು. ವಿಮರ್ಶಕರು ಇದನ್ನ ಜೆಂಡರ್ ಪರ್ಸ್ಪೆಕ್ಟಿವ್ ಮತ್ತು ಕ್ಲಾಸ್ ಪರ್ಸ್ಪೆಕ್ಟಿವ್ ಇಂದ ನೋಡಿದಾಗ ಈ ನೀವು ಹೇಳೋ ಮಾತು ಸತ್ಯ ಅಂತ ಅನ್ನಿಸ್ಬಹುದು. ಯಾಕಂದ್ರೆ ಎರಡು ಪಾತ್ರಗಳು ನಾನು ಈಗಾಗಲೇ ಹೇಳಿದಂತೆ ಹೀರೋ ಮತ್ತು ಬಿಯಾಟ್ರಿಸ್ ಎರಡು ಪಾತ್ರಗಳು ಒಂದಕ್ಕೊಂದು ಜಕ್ಸ್ಟಪೋಸ್ ಆಗ್ತಕ್ಕಂಥ ಪಾತ್ರಗಳು. ಹೆಚ್ಚು ಮಾತನಾಡುವ ಒಂದು ಪಾತ್ರ, ಮಾತನಾಡದೆ ಇರುವಂತಹ ಒಂದು ಪಾತ್ರ. ಅವು ಎರಡು ಜೆಂಡರ್ಡ್ ಪರ್ಸ್ಪೆಕ್ಟಿವ್ ಮತ್ತು ಪೆಟ್ರಿಯಾರ್ಕಿಯಲ್ ನಾರ್ಮ್ಸ್ ಗಳನ್ನು ಒಪ್ಪಿಕೊಂಡು ಇರತಕ್ಕಂಥ ಪಾತ್ರಗಳು ಅನ್ನೋದನ್ನು ಹೇಳ್ತಾರೆ ಕೆಲವು ವಿಮರ್ಶಕರು. ನಾವು ಓದಿದ್ರೆ ನೀವು ಹೇಳುವ ಮಾತು ಸ್ವಲ್ಪ ಸತ್ಯ ಅಂತ ಅನ್ನಿಸ್ಬೋದು. ಯಾಕೋ ಶೇಕ್ಸ್ಪಿಯರ್ ಈ ಪಾತ್ರಗಳಲ್ಲಿ ಮಹಿಳೆಯರನ್ನ ಆ ರೀತಿ ಚಿತ್ರಿಸ್ತಾ ಇದ್ದಾನೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಡೋನರ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ನೀವು ಎಲ್ಲಾ ಭಾಷೆಗಳಲ್ಲಿಯೂ ಸಾಹಿತ್ಯದ ಉಪನ್ಯಾಸಗಳನ್ನ ಮಾಡ್ತಾ ಇದ್ದೀರಿ. ನಮ್ಗೆಲ್ಲ ಅದರಿಂದ ಬಹಳ ಅನುಕೂಲ ಆಗ್ತಾ ಇದೆ, ಮತ್ತೆ ಇಂಟ್ರೆಸ್ಟಿಂಗ್ ಕೂಡ ಇದಾವೆ ಎಲ್ಲ ಸೆಷನ್ ಸರ್. ತುಂಬಾ ಹೃದಯ ಧನ್ಯವಾದಗಳು ಸರ್ ತಮ್ಗೆ. ಒಂದು ಸಣ್ಣ ಮಾಹಿತಿ ಸರ್, ನಮ್ಮ ಕಾಲೇಜಿನಲ್ಲಿ ಕೆಲವರು ಇಂಗ್ಲಿಷ್ ಅಲ್ಲಿ ಇರುವಂತಹ ಮೇಜರ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಲಿಂಕ್ ಅನ್ನು ಕಳಿಸ್ಬೋದಾ ಸರ್? ಕಳಿಸ್ಬೋದು ಸರ್ ಬಹುಶಃ. ಗೊತ್ತಿಲ್ಲ ಯಾಕಂದ್ರೆ ಇದು ಇಂಗ್ಲಿಷ್ ಶೇಕ್ಸ್ಪಿಯರ್ ಸಂಬಂಧಪಟ್ಟ ಕೆಲವು ಮಾಹಿತಿಗಳು ಇರೋದ್ರಿಂದ ಒಂದಕ್ಕೊಂದು ತುಂಬಾ ಭಿನ್ನವಾಗಿರುತ್ತೆ, ತುಂಬಾ ತಿಳ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತೆ ಸರ್. ಹಾಗಾಗಿ ಇಲ್ಲಿ ಕಳಿಸೋದು ತುಂಬಾ. ನಾನು ಯೂಟ್ಯೂಬ್ ನ ಲಿಂಕ್ ಅನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಹಂಚಿಕೊಂಡಿದ್ದೀನಿ. ಈ ನೇರ ಲೈವ್ ಲಿಂಕ್ ಬಗ್ಗೆ ಮೇಡಮ್ ಅವ್ರು ಹೇಳ್ಬೋದು ಬಹುಶಃ. ಸರಿ ಸರ್. ಧಾರವಾಡ ಕಟ್ಟೆ ಇದು ಎಷ್ಟು ಮಾಡಿದೆ, ಅದೆಲ್ಲಾನು ಧಾರವಾಡ ಕಟ್ಟೆ ಅನ್ನುವಂತಹ ಯೂಟ್ಯೂಬ್ ಅಲ್ಲಿ ನೇರ ಪ್ರಸಾರನೂ ಆಗ್ತಿರುತ್ತೆ, ಮತ್ತೆ ಅದು ಆಟೋ ರೆಕಾರ್ಡ್ ಆಗಿ ಸೇವ್ ಆಗ್ತಾ ಇದೆ ಸರ್. ಹಾಗಾಗಿ ಆ ಲಿಂಕ್ ಅನ್ನು ಕೂಡ ಇನ್ ಕೇಸ್ ಅವರು ಮಿಸ್ ಮಾಡ್ಕೊಂಡಿದ್ರು ಆ ಲಿಂಕ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಒಂದು ಕಾರ್ಯಕ್ರಮಗಳನ್ನ ವ್ಯೂ ಮಾಡ್ಕೋಬಹುದು, ಮತ್ತೆ ಅದರಿಂದ ಪ್ರಯೋಜನ ಪಡ್ಕೋಬಹುದು. ಹಾಗೆ ನೇರವಾಗಿನೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಇದೇ ಲಿಂಕ್ ಇರುತ್ತೆ. ಇನ್ ಕೇಸ್ ಆ ಲಿಂಕ್ ನಿಮ್ಗೆ ಲಿಂಕ್ ಅಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಹಾಗಾಗಿ ಅದನ್ನ ಬಳಸ್ಕೊಂಡು ಪ್ರತಿ ಶನಿವಾರ 6 ಗಂಟೆಗೆ ಮತ್ತೆ ಗುರುವಾರ 6 ಗಂಟೆಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಸರ್. ಥ್ಯಾಂಕ್ ಯು. ಸರ್, ಕೆಲವರು ಅಧಿಕಾರದ ಅವಧಿಯಲ್ಲಿ ಗಾಳಿ ಮಾತನ್ನ ಇತ್ತೀಚೆಗೆ ಕೇಳುವಂತ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಈಗ ಅದನ್ನ ತುಂಬಾ ಪ್ರಾಮಾಣಿಕರು ಕೆಲವೊಂದು ತಮ್ಮ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯ ಅಥವಾ ಯಾವುದೋ ಒಂದು ನೇರವಾಗಿ ಹೇಳೋದಕ್ಕೂ ಸಹಿತ ಈಗಿನ ಕಾಲಘಟ್ಟದಲ್ಲೂ ಸಹಿತ ತುಂಬಾ ಕಷ್ಟ ಆಗ್ತಾ ಇದೆ. ಅಂತವರಿಗೆ ನೀವು ಯಾವ ತರ ನೀವು ಒಂದು ಸಜೆಷನ್ ಕೊಡ್ಬೋದು ಸರ್? ಸಜೆಷನ್ ಅನ್ನೋದಕ್ಕಿಂತ ಈ ನಾಟಕವೇ ನಮಗೆ ಪಾಠವಾಗಬೇಕು. ರೂಮರ್ ಅನ್ನೋದು, ಗಾಳಿ ಸುದ್ದಿ ಅನ್ನೋದು ಮನುಷ್ಯನ ಸ್ವಭಾವ, ಅದು ಮನುಷ್ಯ ಮಾಡ್ತಾನೆ ಹೋಗ್ತಾ ಇರ್ತಾನೆ. ಆದ್ರೆ ಅದನ್ನು ನಿಯಂತ್ರಿಸಬೇಕು. ನಿಯಂತ್ರಣ ಮಾಡದೇ ಇದ್ರೆ ಅನಾಹುತಗಳಾಗಬಹುದು ಅನ್ನೋದಕ್ಕೆ ಈ ನಾಟಕ ನಮ್ಗೆ ಒಂದು ಪಾಠವಾಗಿ ನಿಲ್ಲುತ್ತೆ. ಯಾಕಂತ ಹೇಳಿದ್ರೆ ಈ ನಾಟಕದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಎಲ್ಲಾ ರೂಮರ್ಗಳನ್ನ ಎಲ್ಲಾ ಪಾತ್ರಗಳು ನಂಬಿ ಬಿಟ್ಟಿದ್ರೆ
ಹೀರೋ ಸಾಯ್ಬಹುದಿತ್ತು, ಕ್ಲಾಡಿಯೋ ದುರಂತವನ್ನ ಹೊಂದಬಹುದಿತ್ತು. ಆದ್ರೆ ಅದೃಷ್ಟವಶಾತ್ ಬಹುಶಃ ಶೇಕ್ಸ್ಪಿಯರ್ ಅದನ್ನ ಕಾಮಿಡಿ ನಾಟಕ ಮಾಡಬೇಕು, ಸುಖಾಂತ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಟರ್ನ್ ಮಾಡಿರಬಹುದು. ಆದ್ರೆ ಈ ತರದ ಈ ರೂಮರ್ಗಳು ನಮಗೆ ಅತ್ಯಂತ ಅಪಾಯಕಾರಿ ಅನ್ನೋದಂತೂ ಸತ್ಯ. ಅದನ್ನ ನಾವೇ ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಬೇಕು. ಸಾಧ್ಯವಾದಷ್ಟು ಗಾಳಿ ಸುದ್ದಿಗಳಿಗೆ ನಾವು ಕಿವಿ ಕೊಡಬಾರದು ಮತ್ತು ಅವುಗಳನ್ನ ಸ್ಪ್ರೆಡ್ ಮಾಡಬಾರ್ದು ಅನ್ನೋ ಒಂದು ನೈತಿಕ ಕಾಳಜಿಯನ್ನ ಈ ನಾಟಕ ಹೊಂದಿದೆ. ಇಸಿ ಬ್ರಾಡ್ಲೆ ಬಹುಶಃ ಆ ದೃಷ್ಟಿಕೋನದಲ್ಲಿ ನಮ್ಮ ಮೋರಲ್ ಪ್ಲೇ ಅಂತ ಹೇಳ್ತಾರೆ. ಸೊ ಇವೆಲ್ಲ ನಮಗೆ ಪಾಠಗಳಾಗಬೇಕು ಮತ್ತು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಾಗ ಇಂಥವುಗಳು ನಿಯಂತ್ರಣಕ್ಕೆ ಬರಬಹುದು. ಆದ್ರೆ ಅಗೇನ್ ಮತ್ತೆ ಮ್ಯಾನ್ ಇಸ್ ಅ ಗಿಡ್ಡಿ ಥಿಂಗ್. ನಮ್ಗೆ ಎಲ್ಲಾ ವಿಷಯಗಳು ಗೊತ್ತಿದ್ದಾಗ್ಯೂ, ನಮ್ಗೆ ಎಲ್ಲವೂ ತಿಳಿದಿದ್ದಾಗ್ಯೂ ಸಹಿತ ಕೆಲವನ್ನ ನಾವು ನಿಯಂತ್ರಿಸಕ್ ಆಗೋದಿಲ್ಲ. ಕೆಲವೊಬ್ರು ಎಲ್ಲಾ ವಿಷಯಗಳನ್ನು ತಿಳಿದವರು ಸಹಿತ ಈ ತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀವಿ. ಅದಕ್ಕೆ ಶೇಕ್ಸ್ಪಿಯರ್ ಹೇಳೋದು ಮ್ಯಾನ್ ಇಸ್ ಅ ಗಿಡ್ಡಿ ಥಿಂಗ್ ಅಂತ ಹೇಳಿ. ವಿ ಕೆನಾಟ್ ಕಂಟ್ರೋಲ್ ಇಟ್ ಕಂಪ್ಲೀಟ್ಲಿ ಅನ್ನೋದು ನನ್ನ ಒಪಿನಿಯನ್. ನನ್ನ ಒಂದು ಸಣ್ಣ ಅಭಿಪ್ರಾಯ ಏನಂದ್ರೆ ಸರ್, ಈ ನಮ್ಮ ಕಾಲೇಜಿನಲ್ಲಿ ನಮ್ಮ ಪಾಡಿ ಕೆಲಸ ಮಾಡ್ತಾ ಇರ್ತೀವಿ, ಅದನ್ನು ಸಹಿತ ಒಂದು ಬೇರೆ ರೂಮರ್ಸ್ ಅಂತ ಮಾತಾಡ್ಕೊಂತಾರೆ. ಈಗ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಪ್ಲಸ್ ಇಂಟು ಪ್ಲಸ್ ಆದ್ರೂ ಪರವಾಗಿಲ್ಲ, ಮೈನಸ್ ಇಂಟು ಮೈನಸ್ ಆದ್ರೂ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಪ್ಲಸ್ ಇಂಟು ಮೈನಸ್ ಆದ್ರೂ ಮೈನಸ್ ಆಗುತ್ತೆ ಅನ್ನುವಂಥದ್ದು ನನ್ನ ಕಾಳಜಿ ಅಷ್ಟೇ. ಹಾಗಾಗಿ ಆ ಇಡೀ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೇಗೆ ಅದು, ಈಗ ತುಂಬಾ ಜೂನಿಯರ್ಸ್ ಇರ್ತಾರೆ, ಕೆಲವರು ಸೀನಿಯರ್ಸ್ ಇರ್ತಾರೆ, ಕೆಲವು ಗಾಳಿ ಮಾತಿರುತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗ್ಬೇಕು. ಈಗ ಇದು ಸುಖ ಅಂತ ಕಾಣ್ತು, ಬಟ್ ಅದ್ರಲ್ಲಿ ಆತ್ಮೀಯತೆ ಬರ್ಬೇಕು ಅಂದ್ರೆ ಏನೆಲ್ಲ ಪ್ರಯತ್ನ ಮಾಡ್ಬೋದು ಸರ್? ಅಥವಾ ನಮ್ಮ ಪಾಡಿಗೆ ನಾವು ಸುಮ್ಮನೆ ಕೆಲಸ ಮಾಡೋದು ಬೆಟ್ರಾ ಹೇಗೆ ಅಂತ? ಅಲ್ಲ, ಈಗಾಗಲೇ ಹೇಳಿದಂತೆ ರೂಮರ್ ಡಿಸ್ಟ್ರಾಯ್ಸ್ ರೆಪ್ಯುಟೇಷನ್ ಅನ್ನೋದು, ಆಮೇಲೆ ಅಪಿಯರೆನ್ಸ್ ಕ್ರಿಯೇಟ್ಸ್ ಟ್ರೂತ್ ಅನ್ನೋದು ಇದೆಯಲ್ಲ, ಅದನ್ನ ನಾವು ತಿಳ್ಕೊಂಡ್ರೆ ಆಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಜನಗಳು ಈ ಶೇಕ್ಸ್ಪಿಯರ್ ಅಂತವ್ರನ್ನ, ಶ್ರೇಷ್ಠ ಚಿಂತಕರನ್ನ, ಬರಹಗಾರನ ಓದಿದರೆ ವ್ಯಕ್ತಿತ್ವದಲ್ಲಿ ಬದಲಾಗಬಹುದು. ಆದ್ರೆ ಎಲ್ಲರೂ ಸಾಹಿತ್ಯದ ವಿದ್ಯಾರ್ಥಿಗಳಾಗೋದಿಲ್ಲ, ಅಥವಾ ಸಾಹಿತ್ಯದ ವಿದ್ಯಾರ್ಥಿಗಳಾದವರು ಓದೋರು ಸಹಿತ ಎಲ್ಲದೂ ಗಳನ್ನ ಫಾಲೋ ಮಾಡಕ್ ಆಗೋದಿಲ್ಲ. ಇದು ಮನುಷ್ಯ ಸ್ವಭಾವ. ಬಹುಶಃ ಇದು ಹೀಗೆ ಮುಂದುವರಿಯುತ್ತೆ. ಇದು ಶೇಕ್ಸ್ಪಿಯರ್ 400 ವರ್ಷಗಳಿಂದ ಬರೆದ್ದು, ಬಹುಶಃ ಆತನಿಗೂ ಸಹಿತ ಈ ನಾಟಕಕ್ಕೆ ಹಲವಾರು, ಈಗ ಆರ್ಲೆಂಡ್ ಫ್ಯೂರಿಸೋ ಅನ್ನತಕ್ಕಂಥ ನಾಟಕಗಳನ್ನ, ಅಥವಾ ಇನ್ನು ಯಾವುದೋ ಒಂದು ಕೆಲವು ಟೆಕ್ಸ್ಟ್ಗಳಲ್ಲಿ ನೋವೆಲ್ಲಾ ಅನ್ನುವ ಒಂದು ಕೃತಿಯಲ್ಲಿದ್ದಪ್ಪ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಶೇಕ್ಸ್ಪಿಯರ್ ಈ ನಾಟಕ ಬರೆದಿದ್ದ ಅಂತ ಹೇಳ್ತೀವಿ. ಶೇಕ್ಸ್ಪಿಯರ್ನ ಮುಂಚೆನೂ ಈ ತರದ ಕಥೆಗಳು, ಪ್ಲಾಟ್ಗಳು ಚಾಲ್ತಿಯಲ್ಲಿದ್ದು, ಶೇಕ್ಸ್ಪಿಯರ್ನ ಕಾಲದಲ್ಲೂ ಇದೆ, ಈಗಲೂ ಇದೆ, ಮತ್ತೆ ಮುಂದೇನೂ ಇರುತ್ತೆ. ಇದು ಸಮಾಜ, ಅದೆಲ್ಲ ಇರೋದೇ ಅಂತ. ನನ್ನ ಅಭಿಪ್ರಾಯ. ಸರ್, ನಿಮ್ಮ ಮಾತಿಗೆ ಒಂದು ಪೂರಕವಾಗಿ ಮಾತು ಹೇಳ್ಬೇಕಂದ್ರೆ ಸರ್, ನೀವು ರೂಮರ್ ಡಿಸ್ಟ್ರಾಯ್ಸ್ ರೆಪ್ಯುಟೇಷನ್ ಅಂತ ಹೇಳಿದ್ರಿ ಸರ್. ನನಗನ್ಸುತ್ತೆ ಸರ್, ನಾನೆಲ್ಲ ಈಗ ಸಮಾಜದಲ್ಲಿ ಈಗ ಸರ್ ಹೇಳಿದ್ರಲ್ಲ, ಅವ್ರ ಮಾತಿಗೂ ಪೂರಕವಾಗಿ ಹೇಳಬೇಕು ಅಂದ್ರೆ, ಎಲ್ಲಿ ರೆಪ್ಯುಟೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ರೂಮರ್ಸ್ ಜಾಸ್ತಿ ಮಾಡ್ತಾರೆ ಜನ ಅಂತ ಇವು ಎಲ್ಲ ಯೂನಿವರ್ಸಲ್ ಟ್ರೂತ್ ಅನ್ಸುತ್ತೆ ಸರ್. ನೀವು ಹೇಳಿದ ಹಾಗೆ ಇದಕ್ಕೆ ಸೊಲ್ಯೂಷನ್ ಸಾಹಿತ್ಯ ಓದಿದವ್ರು ಮಾತ್ರ ಕೊಡಬಹುದೇ ಹೊರತು ಅದರಿಂದ ಅನ್ನೋನ್ ಇದ್ದವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಂದು ಒಂದು ಒಪಿನಿಯನ್ ಸರ್. ಇರಬಹುದು ಮೇಡಮ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಬೇರೆ ಪ್ರಶ್ನೆಗಳಿಲ್ಲ ಅಂತಂದ್ರೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಧಾರವಾಡ ಕಟ್ಟೆ ಜರುಗಿಸ್ತಿರುವಂತಹ ಶೇಕ್ಸ್ಪಿಯರ್ ನಾಟಕಗಳ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ಮಚ್ ಅಡೋ ಬಟ್ ನಥಿಂಗ್ ನಾಟಕವನ್ನ ಮೂಲವಾಗಿ ಇಟ್ಕೊಂಡು ಸಾಕಷ್ಟು ಆಯಾಮಗಳಿಂದ ಈ ನಾಟಕವನ್ನ ನೋಡಿ, ಮತ್ತೆ ಆ ನಾಟಕವನ್ನ ಓದದೇ ಇರುವಂತವ್ರಿಗೂ ಕೂಡ ಓದ್ಬೇಕು ಅನ್ನುವಂತಹ ಒಂದು ಚಪಲವನ್ನ ಹುಟ್ಟಿಸಿದಂತಹ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವಂತಹ ರುದ್ರೇಶ್ ಅಳ್ಳೊಳ್ಳಿಯವರಿಗೂ ಕೂಡ ನಾನು ಮೊದಲಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಗುರುದೇವ ಧನ್ಯವಾದಗಳು ಸರ್. ಮತ್ತೆ ಧಾರವಾಡ ಕಟ್ಟೆ ನಿಮ್ಗೆ ನೀಡ್ತಾ ಇರುತ್ತೆ, ನೀವು ನಮ್ಮ ಜೊತೆಗೆ ಸದಾ ಇರ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದಲ್ಲಿ ಚರ್ಚೆನಲ್ಲಿ ಭಾಗವಹಿಸಿದಂತಹ ಬಸಮ್ಮ ಬಾಗೂಜಿ ಮೇಡಮ್ ಅವ್ರಿಗೆ, ಹಾಗೇನೆ ದುರ್ಗಪ್ಪ ಸರ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಚಾಟ್ ಬಾಕ್ಸ್ ನಲ್ಲಿ ತಮ್ಮ ಉಪನ್ಯಾಸವನ್ನ ಮೆಚ್ಕೊಂಡು ರಾಮಚಂದ್ರ ಹೆಗ್ಡೆ ಸರ್ ಕೂಡ ಒಂದು ಮೆಸೇಜ್ ಅನ್ನ ಪೋಸ್ಟ್ ಮಾಡಿದ್ದಾರೆ, ಹಾಗೇನೆ ಬಸಮ್ಮ ಸರ್ ಅವರು ಪೋಸ್ಟ್ ಮಾಡಿದ್ದಾರೆ.
ತಮ್ಮ ಅವರೆಲ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿ ಕೆಲವು ಪೂರಕ ಮಾತುಗಳನ್ನ ಆಡಿದಂತಹ ಗುರುಗಳಾದಂತಹ ಪ್ರೊಫೆಸರ್ ಬಸವರಾಜ್ ಟೋಣು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಹಾಗೇನೆ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು, ಸಾಹಿತ್ಯಾಸಕ್ತರು ಹಾಗೇನೆ ಸಾಹಿತ್ಯ ಪ್ರೇಮಿಗಳು ಭಾಗವಹಿಸಿದ್ರು. ಅವರೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಒಂದು ಚಾಟ್ ಬಾಕ್ಸ್ ನಲ್ಲಿ ಧಾರವಾಡ ಕಟ್ಟೆಯ ಯೂಟ್ಯೂಬ್ ಚಾನೆಲ್ ಲಿಂಕ್ ಅನ್ನ ಹಾಗೇನೆ ಮುಂಬರುವ ಕಾರ್ಯಕ್ರಮಗಳ ಗುರುವಾರ ಮತ್ತೆ ಶನಿವಾರ ಜರುಗುವಂತಹ ಕಾರ್ಯಕ್ರಮಗಳ ವಿವರವನ್ನ ನಾವು ಹಂಚ್ಕೊಂಡಿದ್ದೇವೆ. ದಯವಿಟ್ಟು ಅದನ್ನ ತಾವೆಲ್ಲರೂ ಕೂಡ ಗಮನಿಸಬೇಕು. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ನಮ್ ಜೊತೆಯಾಗಿರ್ಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೇನೆ ಧಾರವಾಡ ಕಟ್ಟೆಯ ಒಂದು ವೆಬ್ಸೈಟ್ ಕೂಡ ಇದೆ. ಅದನ್ನ ಧಾರವಾಡಕಟ್ಟೆ.in ಅಂತ ನಾವು ಸರ್ಚ್ ಮಾಡಿದ್ರೆ ಅಲ್ಲಿ ಎಲ್ಲ ಕಾರ್ಯಕ್ರಮಗಳ ವಿವರಗಳು ಹಾಗೇನೆ ಯೂಟ್ಯೂಬ್ ನ ಪ್ರತಿಯೊಂದು ಲಿಂಕ್ ಕೂಡ ಲಭ್ಯ ಇದೆ. ಅದನ್ನು ಕೂಡ ತಾವು ಬಳಸ್ಕೊಂಡು ಈ ಕಾರ್ಯಕ್ರಮನ ಆನಂದಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಶುಭರಾತ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.